ಶ್ರೀಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಓಂ ನಿಶುಸೀದ ಗಣಪತೆ ಗಣೇಶುತ್ವಾ ಮಾಹುರ್ವಿಪ್ರತಮಂ ಕವೀನಾಂ ನ ಋತೆ ತ್ವತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಾಘವಂಚಿತ್ರಮರ್ಚ ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಚ್ಛಕ್ತಿಃ ಪ್ರಬೋಧಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ ದ್ರವ್ಯಂ ಕರ್ಮ ಜಗಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿ ಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕಿ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿः सकलवचनचेतो देवता भारती सा मम वचसि निधत्तां सन्निधिं मानसे च. ध्येयः पञ्चमुखो रुद्रः स्फटिकामलकान्तिमान् विद्युच्छुभ्रासितरजः श्यामान्यस्य मुखानि च जटाबद्धेन्दुकलः प्रियायुङ्नागभूषणः. नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि. वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा. आनन्दतीर्थोपदिष्टो निधिर्नारायणः ह्वयः प्रदर्शितो येन सम्यक् जयतीर्थं तमाश्रये. यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा. नौमिन्यायसुधाधिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान्. सत्येष्टार्यसरिन्नाथादुद्भूतोद्भुतदर्शनः नाशयेद्हृदयध्वान्तं सत्पराक्रमकौस्तुभः. विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे. सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्. शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे. वेदेशमुनिसत्पादसेवा सम्प्राप्त वैभवान् यादवार्यान् वरसुधा टीकाकारान् वयं नुमः. मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं. विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्. आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. श्रीगुरुभ्यो नमः. शुभान् ध्यायन्ति ये कामान् गुरुदेवप्रसादजान् इतरानात्मपापोत्थान् तेषां विद्या फलिष्यति. श्रीगुरुभ्यो नमः. हरि ओं हरि ओं हरि ओं. ಮನೋನಿಯಾಮಕರಾದಂತಹ ರುದ್ರದೇವರ ಅನುಗ್ರಹ ಇಲ್ಲದೇ ಇದ್ದರೆ ನಾವು ಯಾರೂ ಯಾವ ಸಾಧನೆಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಆ ರುದ್ರದೇವರ ವಿಶೇಷ ಅನುಗ್ರಹ ನಮ್ಮ ಮೇಲೆ ಆಗಬೇಕು. ನಮ್ಮ ಮೇಲೆ ವಿಶೇಷ ರುದ್ರದೇವರ ಅನುಗ್ರಹ ಆಗುವುದಕ್ಕಾಗಿಯೇ ಶಿವಸ್ತುತಿಯನ್ನ ರಚನೆ ಮಾಡಿಕೊಟ್ಟಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ತುಂಬ ಸುಂದರವಾಗಿರತಕ್ಕಂತಹ ಕೃತಿ, ಅದ್ಭುತವಾದಂತಹ ಶಬ್ದಗಳು, 12 ಶ್ಲೋಕಾತ್ಮಕವಾಗಿರ್ತಕ್ಕಂತಹ
ಈ ರುದ್ರದೇವರ ಸ್ತುತಿ. ಕೊನೆಗೆ ಒಂದು ಶ್ಲೋಕ ಇದೆ, ಯಾರು ಮಾಡಿದ್ದಾರೆ ಅಂತನ್ನೋದನ್ನ ಹೇಳುವುದಕ್ಕಾಗಿ ಅದನ್ನ ವಿನಿಯೋಗ ಮಾಡ್ತಾರೆ. ಹೀಗೆ ಒಟ್ಟಾರೆ 13 ಶ್ಲೋಕಾತ್ಮಕವಾದಂತಹ ಪುಟ್ಟದಾದ ಕೃತಿ, ಆದರೆ ದಿವ್ಯವಾಗಿರುವಂತಹ ಕೃತಿ ಶಿವಸ್ತುತಿ. ಈ ಶಿವಸ್ತುತಿಯನ್ನ ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿದ್ರಲ್ಲ, ಆ ಹೊತ್ತಿಗೆ ಒಂದು ಘಟನೆ ನಡೆದೋಯ್ತು. ಬಹಳ ಸುಂದರವಾದಂತಹ ಒಂದು ಇತಿಹಾಸವನ್ನ ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯರು ಚಕ್ರ, ಶಂಖ ಮುಂತಾಗಿರ್ತಕ್ಕಂತಹ ವಿಷ್ಣು ಮುದ್ರೆಯನ್ನ ಧಾರಣ ಮಾಡಿಕೊಂಡು, ಗೋಪಿಚಂದನ ಊರ್ಧ್ವಪುಂಡ್ರವನ್ನ ಧಾರಣ ಮಾಡಿಕೊಂಡು ಮಲ್ಲಿಕಾರ್ಜುನ ರುದ್ರದೇವರ ದರ್ಶನಕ್ಕೆ ಅಂತ ಹೋಗಿರ್ತಾರೆ. ರುದ್ರದೇವರ ದರ್ಶನಕ್ಕೆ ಹೋದಾಗ ಅಲ್ಲಿ ಇರುವಂತಹ ಏನು ರುದ್ರದೇವರ ಅರ್ಚಕರಿದ್ದಾರೆ ಅವರಿಗೆ ಸಿಟ್ಟು ಬರುತ್ತೆ. ನೀವು ಈ ವಿಧವಾಗಿ ಬಂದ್ರೆ ನಾವು ದರ್ಶನ ನಿಮಗೆ ಕೊಡುವುದಿಲ್ಲ ಅಂತ ಹೇಳಿ ಆ ರುದ್ರದೇವರ ಮಂದಿರದ ಬಾಗಿಲುಗಳನ್ನ ಮುಚ್ಚಿಬಿಡ್ತಾರೆ. ಆ ಸಂದರ್ಭದಲ್ಲಿ ನಾರಾಯಣ ಪಂಡಿತಾಚಾರ್ಯರು, ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಯುಕ್ತಿಗಳಿಂದ, ಪ್ರಮಾಣಗಳಿಂದ ವಿಷ್ಣುವಿನ ಸರ್ವೋತ್ತಮತ್ವವನ್ನ ಅಲ್ಲಿ ಪ್ರತಿಪಾದನೆ ಮಾಡ್ತಾರೆ. ವಿಷ್ಣುನೇ ಸರ್ವೋತ್ತಮ, ವಿಷ್ಣುವನ್ನ ಬಿಟ್ರೆ ಇನ್ಯಾರು ಸರ್ವೋತ್ತಮರಲ್ಲ ಅಂತ ಅನ್ನೋದನ್ನ ಪ್ರಮಾಣದಿಂದ ಪ್ರತಿಪಾದನೆ ಮಾಡಿದಾಗ ಅಲ್ಲಿರುವಂತಹ ಅರ್ಚಕರು ಶಾಂತರಾಗಿ ಬಿಡ್ತಾರೆ. ಅವರಿಗೆ ಪ್ರತ್ಯುತ್ತರ ಕೊಡ್ಲಿಕ್ಕೆ ಬರುವುದಿಲ್ಲ. ಆ ಸಂದರ್ಭದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಒಂದು ಮಾತು ಹೇಳ್ತಾರೆ, ನಾನು ಕೇವಲ ನನ್ನ ಪ್ರತಿಭೆಯಿಂದ ಈ ಉತ್ತರಗಳನ್ನ ಕೊಟ್ಟಿದ್ದಲ್ಲ, ಇದು ನಿಜಕ್ಕೂ ವಿಷ್ಣುವಿನ ಸರ್ವೋತ್ತಮತ್ವವೆಂಬುದು ರುದ್ರದೇವರಿಗೂ ಸಮ್ಮತವಾದದ್ದು. ಒಂದು ವೇಳೆ ಈ ರುದ್ರದೇವರ ಸರ್ವೋತ್ತಮತ್ವ ಇದ್ದಿದ್ದರೆ ನನಗೆ ರುದ್ರದೇವರ ದರ್ಶನ ಆಗೋದೇ ಬೇಡ. ನಾನು ಹೇಳಿರ್ತಕ್ಕಂಥ ವಿಷ್ಣು ಸರ್ವೋತ್ತಮತ್ವವೇ ರುದ್ರದೇವರಿಗೆ ಸಮ್ಮತವಾಗಿದ್ದರೆ ಆ ರುದ್ರದೇವರು ನನಗೆ ದರ್ಶನ ಕೊಡ್ಲಿ ಅಂತ ಪ್ರಾರ್ಥನೆಯನ್ನ ಮಾಡಿಕೊಂಡು ಈ ಕೃತಿಯನ್ನ ಆಗಿಂದಾಗೆ ಹೇಳ್ತಾ ಹೋಗ್ತಾರೆ. ನಾರಾಯಣ ಪಂಡಿತಾಚಾರ್ಯರು ಆಶು ಕವಿಗಳು, ಕೂಡಲೇ ಕವಿತೆಯನ್ನ ಮಾಡುವಂತ ಮಹಾ ಸಾಮರ್ಥ್ಯವುಳ್ಳವರು. ಕೇವಲ ಕವಿಗಳಲ್ಲ, ಮಹಾವೇದಾಂತಿಗಳು. ಶ್ರೀಮದ್ ಆಚಾರ್ಯರನ್ನ ಕಣ್ಣಾರೆ ಕಂಡಂತ ಮಹಾನುಭಾವರು ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳು. ತ್ರಿವಿಕ್ರಮ ಪಂಡಿತಾಚಾರ್ಯರ ಬಗ್ಗೆ ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ ನಮ್ಮ ಕೂಸುಗಳು, ಮಕ್ಕಳುಗಳು ಏನೇನೋ ಮಾತಾಡ್ತವೆ, ಒಂದೊಂದು ಶ್ಲೋಕಗಳನ್ನ, ಒಂದೊಂದು ಪದವನ್ನ ಆಡ್ತವೆ, ಒಂದೊಂದು ಅಕ್ಷರಗಳನ್ನ ಉಚ್ಚಾರಣೆ ಮಾಡ್ತವೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಚಿಕ್ಕವರಿದ್ದಾಗಲೇ ಅವರ ಮುಖದಿಂದ ಶ್ಲೋಕಗಳು ಬರ್ತಿದ್ದವು ಅಂತ ಕೇಳ್ತೇವೆ. ಅಂತಹ ಮಹಾವಿದ್ವಾಂಸರು ತ್ರಿವಿಕ್ರಮ ಪಂಡಿತಾಚಾರ್ಯರು, ಅವರ ಶಿಷ್ಯರು, ಪುತ್ರರು ನಾರಾಯಣ ಪಂಡಿತಾಚಾರ್ಯರು. ಆಗ ಈ ಶ್ಲೋಕವನ್ನ ರಚನೆ ಮಾಡ್ತಾರೆ. ರಚನೆ ಮಾಡಿದ್ರೆ ಅದ್ಭುತ ಅಂತ ಅನಸತ್ತೆ. ಆ ದೊಡ್ಡದಾದಂತಹ ಬಾಗಿಲುಗಳು, ಆಗಿನ ಬಾಗಿಲುಗಳು, ಈಗಿನ ಬಾಗಿಲುಗಳಲ್ಲ, ದೊಡ್ಡದಾದಂತಹ ಕಟ್ಟಿಗೆಯ ಬಾಗಿಲುಗಳು, ಅದಕ್ಕೆ ಬೀಗ ಹಾಕಿದ್ದಾರೆ. ಅಂತಹ ಬೀಗಗಳು ತನ್ನಷ್ಟಕ್ಕೆ ತಾನೇ ಬಿಚ್ಚಿ ದೊಡ್ಡದಾದಂತಹ ಧ್ವನಿಯಾಗಿ ಬಾಗಿಲುಗಳು ತೆರೆದು ರುದ್ರದೇವರು ನಾರಾಯಣ ಪಂಡಿತಾಚಾರ್ಯರಿಗೆ ದರ್ಶನವನ್ನ ಕೊಡ್ತಾರೆ. ಇಂತಹ ಅದ್ಭುತವಾದಂತಹ ಭಕ್ತಿ ಅವರು. ಬೀಗ ಇಲ್ಲ ಅಂತನ್ನೋದಾದರೆ ಬಾಗಲ ತೆಗಿಲಿಕ್ಕಾಗೋದಿಲ್ಲ. ಆದರೆ ಆ ಭಕ್ತಿ ಏನ್ ಮಾಡಿತು ಅಂತಂದ್ರೆ ಆ ರುದ್ರದೇವರ ಗುಡಿಯ ಬಾಗಲುಗಳನ್ನ ತೆರೆದು ರುದ್ರದೇವರ ದರ್ಶನವನ್ನ ಕೊಟ್ಟಿತು. ಇಂತಹ ಶ್ರೇಷ್ಠವಾದಂತಹ ಭಕ್ತರು ನಾರಾಯಣ ಪಂಡಿತಾಚಾರ್ಯರು. ಅವರು ಮಾಡಿರ್ತಕ್ಕಂತಹ ಈ ಕೃತಿಯನ್ನ ಸ್ವಲ್ಪ ಚಿಂತನೆ ಮಾಡೋಣ. ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತಹಾಟಕ ಶ್ರೀಜಟಂ ಶಶಾಂಕದಲಶೇಖರಂ ಕಪಿಲ ಫುಲ್ಲ ನೇತ್ರತ್ರಯಂ ತರಕ್ಷುವರ ಕೃತ್ತಿಮದ್ಭುಜಗಭೂಷಣಂ ಭೂತಿಮತ್ ಕದಾನುಷಿತಿ ಕಂಠತೆ ವಪುರವೇಕ್ಷತೆ ವೀಕ್ಷಣಂ. ರುದ್ರದೇವರ ಒಂದು ಧ್ಯಾನವನ್ನ ಮಾಡುವುದಾದ್ರೆ ಹೇಗೆ ಮಾಡಬೇಕು ಅಂತನ್ನೋದು ಈ ಶ್ಲೋಕದಿಂದ ನಮಗೆ ತಿಳಿಸಿಕೊಡ್ತಾರೆ.
ಸ್ಫಟಿಕ ಸಪ್ರಭಂ. ಸ್ಫಟಿಕ ಹೇಗೆ ಶುಭ್ರವಾಗಿರುತ್ತದೋ ಹಾಗೆ ರುದ್ರದೇವರು ಶುಭ್ರರಾಗಿದ್ದಾರೆ, ಧವಲರಾಗಿದ್ದಾರೆ. ಅವರ ದೇಹ ಅಷ್ಟು ಶುಭ್ರವಾಗಿದೆ. ಸ್ಫುಟಂ ಸ್ಫಟಿಕ ಸಪ್ರಭಂ. ಕೆಲವೊಮ್ಮೆ ಸ್ಫಟಿಕದಲ್ಲಿ ಕೆಲವು ಕೆಲವು ಕಪ್ಪು ಮಾರ್ಕ್ಗಳಿರ್ತವೆ, ಹಾಗೆ ಅಲ್ಲ. ಸ್ಫುಟಂ ಅತೀ ಸ್ಪಷ್ಟವಾದಂತಹ ಶುದ್ಧವಾದಂತಹ ಒಂದು ಸ್ಫಟಿಕದಂತೆ ತಮ್ಮ ದೇಹದ ಬಣ್ಣವುಳ್ಳವರು. ಆ ರುದ್ರದೇವರ ತಲೆಯಲ್ಲಿ ಜಟೆ ಇದೆ. ಆ ಜಟೆ ಎಂತದ್ದು? ಸ್ಫುಟಿತ ಹಾಟಕ ಶ್ರೀ ಜಟಂ. ಹಾಟಕ ಅಂತಂದ್ರೆ ಬಂಗಾರ, ಸ್ಫುಟಿತ ಅಂತಂದ್ರೆ ತಪ್ತವಾದಂತಹ ಬಿಸಿಯಾಗಿರ್ತಕ್ಕಂತಹ ಕಾದ ಬಂಗಾರ. ಆ ಕಾದ ಬಂಗಾರ ಹೇಗೆ ಶೋಭಾಯಮಾನವಾಗಿರ್ತದೋ, ಬಂಗಾರದ ಬಣ್ಣು ಹೊಳಪೇ ಸುಂದರ, ಅದರೊಳಗೂ ಕಾದ ಬಂಗಾರದ ಹೊಳಪು ಇನ್ನೂ ಸುಂದರವಾಗಿರ್ತದೆ. ಹಾಗೆ ಆ ಕಾದು ಬಂಗಾರದಂತೆ ಹೊಳಪಿರುವಂತಹ ಶ್ರೀಜಟ, ಶ್ರೀಕರವಾಗಿರ್ತಕ್ಕಂತಹ ಪರಮ ಮಂಗಲವಾಗಿರ್ತಕ್ಕಂತಹ ಜಟೆ ರುದ್ರದೇವರದಾಗಿದೆ. ಸ್ಫುಟಿತ ಹಾಟಕ ಶ್ರೀಜಟಂ ಶಶಾಂಕ ದಲಶೇಖರಂ. ಶಶ ಅಂತಂದ್ರೆ ಮೊಲ, ಅದರ ಅಂಕ ಅಂತಂದ್ರೆ ಚಿಹ್ನ, ಯಾರಲ್ಲಿ ಇದೆಯೋ ಅವನು. ಶಶಾಂಕ ಅಂದ್ರೆ ಚಂದ್ರ. ಆ ಚಂದ್ರನ ಒಂದು ಕಲೆಯನ್ನ ತಮ್ಮ ತಲೆಯಲ್ಲಿ ಧಾರಣ ಮಾಡಿದವರು ಚಂದ್ರಶೇಖರ ಅಂತ ಕರೀತಾರೆ ರುದ್ರದೇವರಿಗೆ. ಶಶಾಂಕ ದಲಶೇಖರಂ ಕಪಿಲ ಫುಲ್ಲ ನೇತ್ರತ್ರಯಂ. ಸುಂದರವಾಗಿರ್ತಕ್ಕಂತಹ ಅರಳಿರ್ತಕ್ಕಂತಹ ಮೂರು ಕಣ್ಣುಗಳುಳ್ಳವರು, ಪಿಂಗಾಕ್ಷರು ಅಂತ ಹೇಳ್ತಾರೆ. ಪಿಂಗವರ್ಣದ ಅರಳಿದ ಮೂರು ಕಣ್ಣುಗಳು ಉಳ್ಳವರು. ಮತ್ತೆಂತವರು? ತರಕ್ಷುವರ ಕೃತ್ತಿಮತ್. ತರಕ್ಷು ಅಂತಂದ್ರೆ ವ್ಯಾಘ್ರ, ಅದರ ಶ್ರೇಷ್ಠವಾಗಿರ್ತಕ್ಕಂತಹ ಚರ್ಮವನ್ನ ತಾವು ಧಾರಣೆ ಮಾಡಿದವರು. ಭುಜಗಭೂಷಣಂ. ತಾವು ತಮ್ಮ ಕೊರಳಲ್ಲಿ ಹಾವುಗಳನ್ನ ಧಾರಣೆ ಮಾಡಿದ್ದಾರೆ. ಆ ಹಾವುಗಳೇ ಅವರಿಗೆ ಭೂಷಣವಾಗಿದೆ. ಮತ್ತೆಂತವರು ಅಂತಂದ್ರೆ ಭೂತಿ ಮತ್. ಭೂತಿ ಭೂತಿ ಅಂತಂದ್ರೆ ಎರಡು ಅರ್ಥಗಳನ್ನ ಇದಕ್ಕೆ ನಾವು ಹೇಳ್ತೇವೆ. ಏನಂತಂದ್ರೆ ಭೂತಿ ಅಂತ ಅನ್ನೋ ಶಬ್ದಕ್ಕೆ ಭಸ್ಮ ಅಂತ ಅರ್ಥ ಇದೆ. ಭಸ್ಮದಿಂದ ಚರ್ಚಿತರಾದವರು. ಇಡೀ ದೇಹ ಆಪಾದ ಮೌಲಿ, ಪಾದದಿಂದ ಹಿಡಿದುಕೊಂಡು ತಲೆಯವರೆಗೆ ಕೈ ಕಾಲುಗಳು ಎಲ್ಲ ಕಡೆಗೂ ಕೂಡ ಭಸ್ಮವನ್ನ ಧಾರಣೆ ಮಾಡಿದ್ದಾರೆ. ಆದ್ದರಿಂದಾಗಿ ಭೂತಿಮತ ಅಂತ. ಅಥವಾ ಭೂತಿ ಅಂತ ನಾವು ಶಬ್ದಕ್ಕೆ ಐಶ್ವರ್ಯ ಅಂತ ಅರ್ಥ ಇದೆ. ಆದ್ದರಿಂದಾಗಿ ಭೂತಿಮಾನ್ ಅಂತಂದರೆ ಅಣಿಮಾದಿ ಐಶ್ವರ್ಯ ಸಂಪನ್ನರು. ತಮಗೆ ಯಾವಾಗ ಬೇಕೋ ಅವಾಗ ಅಣುರೂಪವನ್ನು ಧಾರಣೆ ಮಾಡ್ಕೊಳ್ತಾರೆ, ಯಾವಾಗ ಬೇಕೋ ಅವಾಗ ದೊಡ್ಡದಾದಂತಹ ರೂಪವನ್ನ ಧಾರಣೆ ಮಾಡ್ಕೊಳ್ತಾರೆ. ಬೇಕು ಅಂತ ಅನಿಸಿದಾಗ ಹಗರಾಗ್ತಾರೆ, ಬೇಕು ಅಂತ ಅನಿಸಿದಾಗ ಹಾರರಾಗ್ತಾರೆ. ಹೀಗೆಲ್ಲ ಐಶ್ವರ್ಯಾದಿ ಅಣಿಮಾದಿ ಸಾಧನ ಸಂಪತ್ತು ಅವುಗಳನ್ನು ಉಳ್ಳವರು ಭೂತಿಮತ. ಅಂತಹ ರುದ್ರದೇವರೇ ಕದಾನುಷಿತಿ ಕಂಠತೆ ವಪುರ ವೇಕ್ಷತೆ ವೀಕ್ಷಣಂ. ಇಂತಹ ಅದ್ಭುತವಾಗಿರ್ತಕ್ಕಂತಹ ನಿಮ್ಮ ರೂಪ ಇದೆ, ನಿಮ್ಮ ಸ್ವರೂಪ ಇದೆ, ಇದರ ದರ್ಶನವನ್ನ ನನ್ನ ಕಣ್ಣುಗಳಿಗೆ ಯಾವಾಗ ಆದೀತು ಅಂತ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ದಾರೆ. ನಮಗೆ ರುದ್ರದೇವರ ಪ್ರತಿಮೆ ಕಾಣತ್ತೆ ಅಷ್ಟೇ, ರುದ್ರದೇವರ ಲಿಂಗ ಕಾಣತ್ತೆ. ರುದ್ರದೇವರ ದರ್ಶನವಾಗುವುದು ತುಂಬಾ ಕಷ್ಟ, ಬಹಳ ಕಷ್ಟ. ಅದರಿಂದಾಗಿ ಇಂತಹ ಸುಂದರರಾದಂತಹ ಹೇ ರುದ್ರದೇವರೇ, ನಿಮ್ಮ ದರ್ಶನ ನನಗೆ ಯಾವಾಗ ಆಗತ್ತೆ? ದಯವಿಟ್ಟು ನೀವು ದರ್ಶನವನ್ನ ನನಗೆ ಮಾಡಿಸಿ ಅಂತ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ದಾರೆ. ಎಂತಹದ್ದು ರುದ್ರದೇವ ದರ್ಶನ? ಅನನ್ಯ ಸಾಧಾರಣವಾದಂತಹದ್ದು. ನಾವು ಜನರನ್ನ ನೋಡ್ತೇವೆ, ಎರಡು ಕಣ್ಣುಗಳಿರ್ತವೆ, ಎರಡು ಕೈಗಳಿರ್ತವೆ, ಇವನಿದ್ದಂತೆ ಅವನಿರ್ತಾನೆ, ಅವನಿದ್ದಂತೆ ಇವನಿರ್ತಾನೆ. ಆದರೆ ರುದ್ರದೇವರು ಹಾಗಲ್ಲ, ಅನನ್ಯ ಸಾಧಾರಣರಾದವರು. ಮೂರು ಕಣ್ಣು ಯಾರಿಗಿದೆ? ನಮಗಿದೆಯೋ, ನಿಮಗಿದೆಯೋ, ಯಾರಿಗಿದೆ? ಅದರಿಂದಾಗಿ ಅದು ರುದ್ರದೇವರಿಗಿದೆ. ಸೊ ಅದು ಕಾಮನ್ ಆಗಲಿಲ್ಲ, ಅನನ್ಯ ಸಾಧಾರಣವಾದದ್ದು, ಪರಮಾದ್ಭುತಾಕಾರವಾಗಿರ್ತಕ್ಕಂತಹದ್ದು. ಮತ್ತಷ್ಟೇ ಅಲ್ಲದೇನೆ ಇತರರ ದರ್ಶನಗಳು ಇವು ಮಹಾಪುರುಷಾರ್ಥಗಳನ್ನ ಕೊಡುವುದಿಲ್ಲ. ಆದರೆ ರುದ್ರದೇವರ ದರ್ಶನ ಏನಿದೆ ಅದು ಮಹಾಪುರುಷಾರ್ಥಗಳನ್ನ ನಮಗೆ ಕೊಡ್ತದೆ. ಮೋಕ್ಷನೇ ಕೊಡ್ಲಿಕ್ಕೆ ಸಮರ್ಥವಾದ ಮೇಲೆ ಇನ್ನಿತರ ಪುರುಷಾರ್ಥಗಳನ್ನ ಕೊಡ್ತದೆ ಅಂತೇನ್ ಪ್ರತ್ಯೇಕವಾಗಿ ಹೇಳಬೇಕು? ಅದರಿಂದಾಗಿ ಮಹಾಪುರುಷಾರ್ಥಪ್ರದವಾದದ್ದು ರುದ್ರದೇವರ ಸಾಕ್ಷಾತ್ಕಾರ. ಅಂತಹ ಸಾಕ್ಷಾತ್ಕಾರವನ್ನ ನನಗೆ ಯಾವಾಗ ಆಗತ್ತೆ ಅಂತ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ದಾರೆ. ಕೂಡಲೇ ನನಗೆ ದರ್ಶನವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೀಗೆ
ಭಾರಿ ಸುಂದರವಾಗಿರ್ತಕ್ಕಂತಹ ಮೊದಲನೇ ಶ್ಲೋಕ. ಇದಕ್ಕೆ ವ್ಯಾಖ್ಯಾನಗಳು ಕೂಡ ಬಹಳ ಸುಂದರವಾಗಿವೆ, ಅನೇಕ ವ್ಯಾಖ್ಯಾನಗಳಿವೆ. ಒಂದು ರುದ್ರದೇವರ ಪರವಾಗಿಯೂ ವ್ಯಾಖ್ಯಾನ ಇದೆ, ಅಲ್ಲದೇನೆ ಭಗವತ್ ಪರವಾಗಿಯೂ ವ್ಯಾಖ್ಯಾನ ಇದೆ. ಸದ್ಯದಲ್ಲಿ ರುದ್ರದೇವರ ಪರವಾಗಿ ಇರುವಂತಹ ವ್ಯಾಖ್ಯಾನವನ್ನ ನಾ ಹೇಳ್ತಾ ಹೋಗ್ತೇನೆ. ಮುಂದಿಂದು ತ್ರಿಲೋಚನ ವಿಲೋಚನೆ ಲಸತಿ ತೇ ಲಲಾಮಾಯಿತೆ ಸ್ಮರೋ ನಿಯಮಘ ಸ್ಮರೋ ನಿಯಮಿ ನಾಮ ಭೂದ್ಭಸ್ಮಸಾತ್ ಸ್ವಭಕ್ತಿಲತಯಾ ವಶೀಕೃತವತಿ ಸತೀಯಂ ಸತೀ ಸ್ವಭಕ್ತವಶಗೋ ಭವಾನಪಿ ವಶೀ ಪ್ರಸೀದ ಪ್ರಭೋ. ನೀವೆಂಥವರು ರುದ್ರದೇವರೇ ಅಂತ ಕೇಳಿದರೆ, ತ್ರಿಲೋಚನರು, ಮೂರು ಕಣ್ಣುಳ್ಳವರು ನೀವು. ಹೇಗಿದೆ ಅಂತಂದರೆ, ನಿಮ್ಮ ಹಣೆಯ ಮೇಲೆ, ನಿಮ್ಮ ಲಲಾಟದ ಮೇಲೆ, ಫೋರ್ಹೆಡ್ಡಿನ ಮೇಲೆ ಆ ಲಲಾಮಾಯಿತೆ, ಭೂಷಣದಂತೆ ಇರುವ, ತಿಲಕದಂತೆ ಇರುವ ಆ ಏನು ಮೂರನೇ ಕಣ್ಣಿದೆಯಲ್ಲ, ಅದನ್ನ ನೀವು ತೆಗೆದಾಗ, ಲಸತಿ ಉನ್ಮೀಲನ ಮಾಡಿದಾಗ, ಅದನ್ನು ತೆರೆದಾಗ ಏನಾಗತ್ತೆ ಅಂತಂದರೆ, ಆ ಕಾಮ ಸುಟ್ಟು ಹೋಗ್ತಾನೆ. ಕಾಮ ಸುಟ್ಟೋದ ಸರಿ, ಆ ಕಾಮ ಎಂಥವನಿದ್ದಾನೆ, ಏನ್ ಮಹತ್ವ, ಕಾಮನನ್ನ ಸುಟ್ಟಿದ್ದು ಏನು ಮಹತ್ವ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ನಿಯಮಿನಾಂ ನಿಯಮಘಸ್ಮರಃ. ಯಾರು ನಾವು ತಪಸ್ಸನ್ನ ಮಾಡ್ತೇವೆ ಅಂತನ್ನೋದಾಗಿ ಕೂತಿರ್ತಾರಲ್ಲ ಮಹಾಮಹಾ ತಪಸ್ವಿಗಳು, ಆ ಎಲ್ಲ ಮಹಾಮಹಾ ತಪಸ್ವಿಗಳ ತಪಸ್ಸನ್ನ ಸುಲಭವಾಗಿ ಹಾಳು ಮಾಡುವ ಸಾಮರ್ಥ್ಯ ಕಾಮದೇವರಿಗೆ ಇದೆ. ಅಂದರೆ ಎಲ್ಲವನ್ನ ಗೆದ್ದು ಪರಿತ್ಯಾಗ ಮಾಡಿ ಕೂತಿರ್ತಾರೆ. ಆದರೆ ಆ ಕಾಮನ ಬಾಧೆ ಆಯಿತು ಅಂತನ್ನೋದಾದರೆ ಆ ತಪಸ್ಸು ಹಾಳಾಗಿ ಹೋಗತ್ತೆ. ನಾವು ಅಧ್ಯಯನ ಮಾಡಬೇಕು, ಓದಬೇಕು ಅಂತನ್ನೋದು ಕೂತಿರ್ತೇವೆ, ಏನೇನೋ ಫಿಲ್ಮ್ಗಳು ಬರ್ತವೆ, ಹಾಡುಗಳು ಬರ್ತವೆ, ಕೇಳ್ತಾ ಹೋಗ್ತೇವೆ ಹೋಗ್ತೇವೆ ಹೋಗ್ತೇವೆ, ಅಧ್ಯಯನ ಅಕ್ಕಪಕ್ಕ ಎಲ್ಲೋ ಹೋಗ್ಬಿಡತ್ತೆ. ಅದೇ ಎಲ್ಲ ತಲೆಯಲ್ಲಿ ಉಳಿಯತ್ತೆ. ಎಂತಹ ನಿಯಮಿಗಳು ಅಂದರೆ ಮಹಾಮಹಾ ದೊಡ್ಡ ದೊಡ್ಡ ಋಷಿಗಳು, ಆ ಋಷಿಗಳ ತಪಸ್ಸನ್ನು ನಾಶ ಮಾಡುವ ಸಾಮರ್ಥ್ಯ ಉಳ್ಳವ ಕಾಮ. ಆ ಕಾಮನನ್ನ ನಿಮ್ಮ ಮೂರನೇ ಕಣ್ಣು ಸುಟ್ಟಾಕಿದೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಕೀರ್ತಿ ರುದ್ರದೇವರೇ ನಿಮ್ಮದಾಗಿದೆ. ಹಾಗಾದ್ರೆ ನಿಮ್ಮನ್ನ ನಾವು ಪಡಿಲಿಕ್ಕೆ ಸಾಧ್ಯವಿಲ್ವಾ? ಅವಶ್ಯವಾಗಿ ಪಡಿಬಹುದು. ಹೇಗೆ? ಸ್ವಭಕ್ತಿಲತಯ ವಶೀಕೃತವತಿ ಸತೀಯಂ ಸತೀ ಸ್ವಭಕ್ತ ವಶಗೋ ಭವಾನಪಿ ವಶೀ ಪ್ರಸೀದ ಪ್ರಭೋ. ಬಹಳ ಸುಂದರವಾಗಿದೆ. ಪಾರ್ವತಿ ದೇವಿ ರುದ್ರದೇವರ ಮೇಲೆ ವಿಶೇಷವಾದಂಥ ಭಕ್ತಿಯನ್ನ ಮಾಡ್ತಾಳೆ. ಆ ವಿಶೇಷವಾದಂಥ ಭಕ್ತಿಯನ್ನ ಮಾಡಿದಾಗ ರುದ್ರದೇವರು ಅವಳಿಗೆ ಅನುಗ್ರಹವನ್ನ ಮಾಡ್ತಾರೆ, ಅರ್ಥಾತ್ ಅವಳ ವಶರಾಗ್ತಾಳೆ. ರುದ್ರದೇವರು ಪಾರ್ವತಿಯ ವಶರಾಗ್ತಾರೆ ಅಂದ್ರೆ ಏನು? ಅನುಗ್ರಹ ಮಾಡ್ತಾರೆ. ಹೇಗಿದೆ ಅಂತಂದ್ರೆ, ಸ್ವಭಕ್ತಿ ಲತಯ, ಭಕ್ತಿ ಎಂಬಂತಹ ಒಂದು ಲತೆ, ಬಳ್ಳಿ, ಆ ಬಳ್ಳಿಯಿಂದ ನಿಮ್ಮನ್ನ ಕಟ್ಲಿಕ್ಕಾಗತ್ತೆ. ನೀವು ನೋಡಿದ್ರೆ ಬಹಳ ದೊಡ್ಡವರು, ಬಹಳ ದೊಡ್ಡವರು, ನಿಮ್ಮನ್ನ ಗೆಲ್ಲುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕಾಮ ಬಂದ್ರೆ ಆ ಕಾಮ ಸುಟ್ಟೋದ ನಿಮ್ಮ ಮುಂದೆ. ಅಂತಹ ನಿಮ್ಮನ್ನ ಭಕ್ತಿ ಎಂಬ ಬಳ್ಳಿಯಿಂದಾಗಿ ನಾವು ಕಟ್ಟಬಹುದು. ಸ್ವಭಕ್ತ ವಶಗಃ, ಭಕ್ತಿಯನ್ನ ಮಾಡಿದ್ರೆ ನೀವು ಸಿಗ್ತೀರಿ. ನಿಮ್ ಎದುರು ನಾವು ಯುದ್ಧಕ್ಕೆ ಬರ್ತೇವೆ, ನಮ್ಮ ಸಾಮರ್ಥ್ಯದಿಂದ ನಿಲ್ತೇವೆ ಅಂತಂದ್ರೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ನೀವು ಭಕ್ತವಶರು ಅಂತನ್ನೋದು ನಮಗೆ ನೂರಾರು ದೃಷ್ಟಾಂತಗಳಿಂದ ತೋರಿಸಿದ್ದೀರಿ. ಆದ್ದರಿಂದಾಗಿ ಭವಾನಪಿ ವಶೀ ಪ್ರಸೀದ ಪ್ರಭೋ. ಮತ್ ನೀವು ಹೇಗಿದ್ದೀರಿ? ವಶೀ, ಅನನ್ಯಾಧೀನರಾಗಿರಿ. ಯಾವ ಇಂದ್ರಾದಿ ದೇವತೆಗಳು ನಿಮ್ಮನ್ನ ತಮ್ಮ ಅಧೀನವಾಗಿ ಇಟ್ಟುಕೊಳ್ಳಿಕ್ ಸಾಧ್ಯ ಇಲ್ಲ, ಅಂತವರಾಗಿರಿ. ಆದ್ದರಿಂದಾಗಿ ಭವಾನಪಿ ಪ್ರಸೀದ ಪ್ರಭೋ, ನಮ್ಮ ಮೇಲೆ ನೀವು ಪ್ರಸನ್ನ ಚಿತ್ತರಾಗಿ ಅನುಗ್ರಹವನ್ನ ಮಾಡಿ ಅಂತನ್ನೋದಾಗಿ ಕೇಳ್ತಾ ಇದ್ದಾರೆ. ಏವಂಚ, ಈ ಶ್ಲೋಕದ ಅರ್ಥ ಏನಾಯ್ತು? ನಿಮ್ಮ ಹಣೆಯ ಮೇಲೆ, ಫೋರ್ಹೆಡ್ಡಿನ ಮೇಲೆ ಇರುವ ಕಣ್ಣು ನೀವು ತೆರೆದಾಗ ತಪಸ್ವಿಗಳ ತಪಸ್ಸನ್ನ ಹಾಳು ಮಾಡುವ ಕಾಮ ಸುಟ್ಟೋದ. ಅಂತಹ ನೀವು ಭಕ್ತಿ ಎಂಬಂತಹ ಬಳ್ಳಿಯಿಂದ ಪಾರ್ವತಿಗೆ ವಶರಾಗಿದ್ದೀರಿ, ಭಕ್ತರ ವಶರಾಗಿದ್ದೀರಿ. ಅಂತಹ ನೀವು ನಮ್ಮ ಭಕ್ತಿಯನ್ನ ಕಂಡು ನಮಗೆ ಅನುಗ್ರಹ ಮಾಡಿ, ನೀವು ನಮ್ಮ ಮೇಲೆ ಪ್ರಸನ್ನರಾಗಿ ಅಂತ ಕೇಳ್ಕೋತಾ ಇದ್ದಾರೆ.
ಸ್ವಾಮಿಗಳವರ ಅನುಗ್ರಹ ಮಂತ್ರಾಕ್ಷತೆ ಬಂದಿದೆ. ಆದ್ದರಿಂದಾಗಿ ರುದ್ರದೇವರು ಅನುಗ್ರಹೋನ್ಮುಖರಾಗಿದ್ದಾರೆ ಅಂತ ಅವಶ್ಯವಾಗಿ ನಾವೆಲ್ಲರೂ ಭಾವಿಸೋಣ. ಪ್ರಸೀದ ಪ್ರಭೋ. ಮುಂದಿನ ಶ್ಲೋಕದ ಕಡೆಗೆ ಹೋಗೋಣ. ಬಹಳ ಹೇಳಬೇಕಾಗಿದೆ, ಅಷ್ಟೆಲ್ಲ ಹೇಳುವುದಿಲ್ಲ. ಶ್ಲೋಕಾರ್ಥ ಮೊದಲು ನಾವು ತಿಳಿದುಕೊಳ್ಳೋಣ. ರುದ್ರದೇವರ ವಿಶೇಷವಾದಂತಹ ಆರಾಧನೆಯನ್ನ ನಾವೆಲ್ಲರೂ ಮಾಡಬೇಕು. ಇದರಿಂದ ಏನಾಗತ್ತೆ ಅಂತಂದ್ರೆ ನಮ್ಮ ಕಾಮಾದಿ ದೋಷಗಳು ಪರಿಹಾರವಾಗ್ತವೆ ಅಂತನ್ನೋದಾಗಿಯೂ ಕೂಡ ಇಲ್ಲಿ ನಾವು ತಿಳಿದುಕೊಳ್ಳಬೇಕು. ಮುಂದಿನ ಶ್ಲೋಕದ ಕಡೆಗೆ ಹೋಗೋಣ. ಮಹೇಶ ಮಹಿತೋಸಿ ತತ್ಪುರುಷ ಪೂರುಷಾಗ್ರ್ಯೋ ಭವಾನ್ ಅಘೋರ ರಿಪುಘೋರತೆ ನವಮ ವಾಮ ದೇವಾಂಜಲಿ ನಮಃ ಸಪದಿ ಜಾತತೆ ತ್ವಮಿತಿ ಪಂಚರೂಪೋಂಚಿತಃ ಪ್ರಪಂಚಯತು ಪಂಚವೃನ್ಮಮ ಮನಸ್ತಮಸ್ತಾಡಯ. ಬಹಳ ಸುಂದರವಾಗಿದೆ. ಮಹೇಶ, ಮಹಾ ಈಶಾ, ದೊಡ್ಡ ದೊಡ್ಡವರಿಗೆ ಈಶರಾದಂತಹವರು ರುದ್ರದೇವರು. ಮಹಿತೋಸಿ, ನೀನು ಇಂದ್ರಾದಿ ದೇವತೆಗಳಿಂದ ಪೂಜಿತನಾಗಿದ್ದಿ. ಇಂದ್ರದೇವರು ಬರ್ತಾರೆ, ರುದ್ರದೇವರ ಪೂಜೆಯನ್ನ ಮಾಡ್ತಾರೆ. ಕಾಮ ಬರ್ತಾನೆ, ರುದ್ರದೇವರ ಪೂಜೆಯನ್ನ ಮಾಡ್ತಾನೆ. ಗಣಪತಿ ಬರ್ತಾನೆ, ರುದ್ರದೇವರ ಪೂಜೆಯನ್ನ ಮಾಡ್ತಾನೆ. ಯಾರು ರುದ್ರದೇವರ ಪೂಜೆಯನ್ನ ಮಾಡುವುದಿಲ್ಲ? ಮಹಿತೋಸಿ, ನಾವು ನೀವು ಪೂಜೆ ಮಾಡೋದು ದೊಡ್ಡದಲ್ಲ. ಮಹಾದೇವತೆಗಳು ರುದ್ರದೇವರ ಕಡೆಗೆ ಬಂದು ಪೂಜೆ ಮಾಡಿ ಅವರ ಅನುಗ್ರಹ ಪಡೆದು ಮೋಕ್ಷಾದಿ ಪುರುಷಾರ್ಥಗಳಾಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ. ಅಂತಹ ಮಹಿತೋಸಿ ತತ್ಪುರುಷ, ಎಲ್ಲ ದೇವತೆಗಳಲ್ಲಿ ಪ್ರಸಿದ್ಧರಾಗಿರ್ತಕ್ಕಂತಹ ದೇವತೆ ನೀನು. ಅನೇಕ ದೇವತೆಗಳಿದ್ದಾರೆ, ಆದ್ರೆ ಅವರ ಹೆಸರು ನಮಗ್ ಗೊತ್ತಿಲ್ಲ. ಅನಾಖ್ಯಾತ ದೇವತೆಗಳು ಅಂತ ಕರಿತೇವೆ. ಹಾಗಲ್ಲ, ರುದ್ರದೇವರು ತಾರತಮ್ಯ ಕಕ್ಷೆಯಲ್ಲಿ ಬಹಳ ಮೇಲೆ ಬರ್ತಾರೆ, ಬಹಳ ಮೇಲೆ ಬರ್ತಾರೆ. ಭಾರತ್ಯಾದಿಗಳು ಆದ ಮೇಲೆ ಅವರ ಸ್ಥಾನ ಬರುತ್ತೆ. ಅಂತಹ ತತ್ಪುರುಷ ದೇವತೆಗಳಲ್ಲಿ ಅತಿ ಪ್ರಸಿದ್ಧನಾಗಿರ್ದಿ. ಪುರುಷಾಗ್ರಹ, ಪೌರುಷ್ಯ, ಪರಾಕ್ರಮಿಗಳಲ್ಲಿ ನೀವು ಶ್ರೇಷ್ಠರಾಗಿದ್ದೀರಿ. ಮತ್ತೆ ಹೇಗಿದ್ದೀರಿ? ರಿಪುಘೋರ, ರಿಪುಗಳು ಅಂದ್ರೆ ಶತ್ರುಗಳು, ಆ ಶತ್ರುಗಳಿಗೆ ಅತೀ ಭಯಂಕರರಾಗಿದ್ದೀರಿ. ಮತ್ತೆ ಹೇಗಿದ್ದೀರಿ? ಅಘೋರ ಅಂತಂತೀವಿ. ಅಘೋರ ಅಘೋರ ಅಂತ ಕೇಳಿದ್ರೆ ಏನೋ ಒಂದು ಟೆನ್ಷನ್ ಆಗತ್ತೆ. ಅಘೋರಿಗಳು ಹಾಗೆ ಹೀಗೆ ಕೇಳಿರ್ತೇವೆ. ಅಘೋರ ಶಬ್ದಕ್ಕೆ ಬಹಳ ಸುಂದರವಾದಂತ ಅರ್ಥ ಇದೆ. ಏನಂತಂದ್ರೆ ಘೋರ ಅಂತಂದ್ರೆ ಭಯಾನಕ, ಅಘೋರ ಅಂತಂದ್ರೆ ಅಭಯಾನಕ. ಅಮಂಗಲಕ್ಕೆ ಘೋರ ಅಂತ ಕರೀತಾರೆ. ಅಘೋರ ಅಂತಂದ್ರೆ ನೀನು ಅಮಂಗಲನಲ್ಲ, ಕಿಂತು ಪರಮಮಂಗಲನಾಗಿದ್ದಿ. ಅಘೋರ ರಿಪು ಘೋರತೆ ನವಮ ವಾಮದೇವಾಂಜಲಿ. ಅನವಮ ಅಂದ್ರೆ ಏನು? ಅವರ ಅಂತಂದ್ರೆ ಚಿಕ್ಕವರು. ನೀನು ಚಿಕ್ಕವನಲ್ಲ, ಬಹಳ ದೊಡ್ಡವನಾಗಿದ್ದಿ. ಅದರಿಂದಾಗಿ ವಾಮದೇವ, ವಾಮದೇವ ವಿರಿಂಚಿ ತನಯ ಉಮಾ ಮನೋಹರ ಅಂತನ್ನೋದಾಗಿ ವಾಮದೇವ ಅಂತ ರುದ್ರದೇವರಿಗೆ ಕರೀತಾರೆ. ಯಾಕೆ ಅಂತಂದ್ರೆ ವಾಮ ಅಂತಂದ್ರೆ ಸುಂದರ, ದೇವ ಅಂತಂದ್ರೆ ಕ್ರೀಡಾದಿ ಗುಣ ವಿಶಿಷ್ಟ. ಭಾರೀ ಚಲುವರು ರುದ್ರದೇವರು. ರುದ್ರದೇವರ ಉಪಾಸನೆಯನ್ನ ಮಾಡಿದರೆ ಯಾರಿಗೆ ಸೌಂದರ್ಯ ಇಲ್ಲ ಅವ್ರಿಗೆ ವಿಶೇಷವಾದಂತಹ ಸೌಂದರ್ಯ ಬರ್ತದೆ ಅಂತ ಹೇಳ್ತಾರೆ. ಅದರಿಂದಾಗಿ ರುದ್ರದೇವರಿಗೆ ವಾಮದೇವ ಅಂತ ಕರೀತಾರೆ. ಸುಂದರನಾಗಿರ್ತಕ್ಕಂತಹ ದೇವರು. ಅಂತಹ ದೇವ ತೇ ಅಂಜಲಿ ಅಸ್ತು. ಅಂಜಲಿ ಅಂಜಲಿ ಅಂತಂದ್ರೆ ಕೈಗಳನ್ನ ನಾನು ಮುಕ್ಕೊಂಡು ನಿಂತಿದ್ದೇನೆ, ನಿಮಗೆ ನಮಸ್ಕಾರ ಇರ್ಲಿ. ನೀವೆಂಥವ್ರು? ನೀವು ಸಪದಿ ಜಾತರು, ಸದ್ಯೋಜಾತ ಅಂತ ರುದ್ರದೇವರನ್ನ ಕರೀತಾರೆ. ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ ಅಂತ ವೇದ ಹೇಳುತ್ತದೆ. ಬ್ರಹ್ಮಪುತ್ರ, ಆದ್ದರಿಂದಾಗಿ ನೀವು ಸದ್ಯೋಜಾತರು. ಪಂಚರೂಪೋಂಚಿತ, 5 ರೂಪಗಳಿಂದ ನಿಮ್ಮ ಪೂಜೆ ಆಗತ್ತೆ. ತತ್ಪುರುಷ, ಅಘೋರ, ರಿಪುಘೋರ, ವಾಮದೇವ ಮತ್ತು ಸದ್ಯೋಜಾತ, ಈ 5 ರೂಪಗಳಿಂದ ನಿಮ್ಮ ಪೂಜೆ ಆಗತ್ತೆ. ನೀವೇನ್ ಮಾಡಿ? ಪ್ರಪಂಚಯತು ಪಂಚವೃನ್ ಮಮ ಮನಸ್ತಮಸ್ತಾಡಯ. 5 ವಿಧವಾಗಿರ್ತಕ್ಕಂತಹ ನಮ್ಮ ಮನಸ್ಸನ್ನ ವಿಸ್ತಾರಗೊಳಿಸಿ ಅಂತ ಹೇಳ್ತಾ ಇದ್ದಾರೆ. ವಿಸ್ತಾರಗೊಳಿಸಿ ಮನಸ್ತಮಸ್ತಾಡಯ, ನಮ್ಮ ಏನು ಪ್ರಕೃತಿ ಇದೆ, ನಮ್ಮ ಲಿಂಗದೇಹ ಇದೆ, ಅದನ್ನೆಲ್ಲವನ್ನು ಕೂಡ ದೂರ ಸರಿಸಿ ಅಂತ ಹೇಳ್ತಾರೆ. ಅವಿದ್ಯಾಂ ಪಾಂಚಪರ್ವಣೀಂ,
ಅಂತ ಹೇಳಿದ ಪ್ರಕಾರ ಆ ಏನು ಪಾಂಚಪರ್ವಣಿ ಅವಿದ್ಯೆ ಇದೆ ಅದನ್ನ ನಾಶ ಮಾಡಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಈ 5 ವಿಧವಾಗಿರ್ತಕ್ಕಂಥ ಮನಸ್ಸನ್ನ ನಮ್ಮದು ಬೆಳೆಸಿ, ಅಂದರೆ ಆ ನಮ್ಮ ಮನಸ್ಸಿಗೆ ಭಗವಂತನನ್ನ ಧಾರಣೆ ಮಾಡುವ ಶಕ್ತಿಯನ್ನ ಕೊಡಿ. ನಮ್ಮ ಮನಸ್ಸಿಗೆ ಆ ಶಕ್ತಿ ಇಲ್ಲ. ನಮ್ಮ ಮನಸ್ಸು ವಿಷಯ ಪದಾರ್ಥಗಳನ್ನ ಧಾರಣೆ ಮಾಡ್ತದೆ. ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ಅಲ್ಲಿ ಅದನ್ನ ನೋಡಿದ್ದೆ, ಅದನ್ನ ತಿಂದೆ, ಆ ರುಚಿ ಹೀಗಿತ್ತು, ಅವ್ರು ಹಿಂಗಿದ್ರು, ಅವ್ರು ಹಿಂಗಂದ್ರು, ಎಷ್ಟೋ ವರ್ಷ ಹಿಂದಿಂದು ಹೇಳಲಿಕ್ಕೆ ಬರುತ್ತೆ ನಮಗೆ. ಬೇಕಾದ್ರೆ ನೀವು ಅಭ್ಯಾಸ ಮಾಡಿ. ನಮಗೆ ಯಾವುದೋ ಏನೋ ಯಾವ್ದು ಬೇಡ ಅದೆಲ್ಲ ನೆನಪಿಗಲ್ಲೇ ಇರ್ತದೆ. ತಿರುಪತಿ ವೆಂಕಪ್ಪನ ದರ್ಶನ ಮಾಡಿಕೊಂಡು ಹೊರಗೆ ಬನ್ನಿ, ಕಣ್ಮುಚ್ಚಿ ಕಣ್ಮುಂದೆ ರೂಪ ತಂದ್ಕೊಳ್ಳಿ ಪ್ರಯತ್ನ ಮಾಡಿ, ಆಗಲ್ಲ. ರಾಮದೇವರ ಪೂಜೆಯನ್ನ ನೋಡ್ತೇವೆ, ಸ್ವಾಮಿಗಳವರು ಮಾಡುವ ಮೂಲ ರಾಮದೇವರ ಪೂಜೆಯನ್ನು ನೋಡ್ತೇವೆ, ಚೆನ್ನಾಗಿ ನೋಡೋದು, ಕಣ್ಮುಚ್ಚಿ ಕೂಡೋದು, ಕಣ್ಮುಂದೆ ಪ್ರತಿಮೆಗಳು ಬರುವುದಿಲ್ಲ. ಅದರಿಂದಾಗಿ ನಮ್ಮ ಮನಸ್ಸಿಗೆ ಆ ಸಾಮರ್ಥ್ಯ ಇಲ್ಲ. ಆ ಸಾಮರ್ಥ್ಯವನ್ನ ನೀವು ನಮ್ಮ ಮನಸ್ಸಿಗೆ ತಂದುಕೊಡಿ, ನಮ್ಮ ಮನಸ್ಸು ದೇವರನ್ನ ಇಟ್ಟುಕೊಳ್ಳುವಂತೆ ನೀವು ಮಾಡಿ ಅಂತ ಬಹಳ ಸುಂದರವಾದಂತಹ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ತಮಸ್ತಾಡಯ ಹರಿ ಹೇಳ್ಬೋದು ಇದರ ಬಗ್ಗೆ. ಸದ್ಯಕ್ಕೆ ಸಾಕು ಅಂತ ಹೇಳಿ ಬಿಡ್ತಾ ಇದ್ದೇನೆ. ಮುಂದಿನ ಶ್ಲೋಕ ಹೇಗಿದೆ ಅಂತಂದ್ರೆ, ರಸ ಘನ ರಸ ನಲ ನಿಲ ವಿಯದ್ವಿವಸ್ವದ್ವಿಧು ಪ್ರಯಷ್ಟೃಷು ನಿವಿಷ್ಟಮಿತ್ಯಜ ಭದಾಮಿ ಮೂರ್ತ್ಯಷ್ಟಕಂ ಪ್ರಶಾಂತಮುತ ಭೀಷಣಂ ಭುವನ ಮೋಹನಂಚೇತ್ಯಹೋ ವಪುಂಷಿ ಗುಣಪುಂಷಿತೆ ಹಮಹಮಾತ್ಮನೋಹಂ ಭಿದೇ. ರುದ್ರದೇವರ ಸಾಮರ್ಥ್ಯವನ್ನ ನಮಗೆ ಇಲ್ಲಿ ತಿಳಿಸ್ತಾರೆ. ರುದ್ರದೇವರು ದೊಡ್ಡವರು ದೊಡ್ಡವರು ಅಂತ ಇಷ್ಟೇ ತಿಳ್ಕೊಂಡಿದ್ದೇವೆ, ಅವರ ಸಾಮರ್ಥ್ಯವನ್ನ ಹೇಳ್ತಾರೆ. ರಸ ಅಂತಂದ್ರೆ ಏನು? ಭೂಮಿ. ಘನರಸ ಅಂತಂದ್ರೆ ಏನು? ಜಲ. ಅನಲ ಅಂತಂದ್ರೆ ಅಗ್ನಿ. ಅನಿಲ ಅಂತಂದ್ರೆ ವಾಯು. ವಿಯತ್ ಅಂತಂದ್ರೆ ಆಕಾಶ. ವಿವಸ್ವಾನ್ ಅಂತಂದ್ರೆ ಸೂರ್ಯ. ವಿಧು ಅಂತಂದ್ರೆ ಚಂದ್ರ. ಮತ್ತು ಪ್ರಯಷ್ಟ್ರು ಅಂತಂದ್ರೆ ಯಾಗವನ್ನ ಮಾಡುವಂತವ್ರು. ಅವ್ರೆಲ್ಲರಲ್ಲಿಯೂ ಕೂಡ ನೀವು ಪ್ರವಿಷ್ಟರಾಗಿದ್ದೀರಿ, ಎಲ್ಲ ಕಡೆಗೆ ನೀವಿದ್ದೀರಿ. ಭೂತತ್ವ, ಪೃಥ್ವಿ, ಅಪ, ತೇಜ, ವಾಯು, ಆಕಾಶ ಇತ್ಯಾದಿಗಳು ಎಲ್ಲವೂ ಕೂಡ ಪಂಚಮಹಾಭೂತಗಳು. ಆ ಪಂಚಮಹಾಭೂತಗಳಲ್ಲಿ ನೀವಿದ್ದೀರಿ. ಹೇಗೆ, ಯಾಕೆ ಇದ್ದೀರಿ? ನಾವು ಇರ್ತೀವಿ, ಕೆಲವೊಂದು ಕಡೆಗೆ ಕಮಿಟಿಯಲ್ಲಿ ಇರ್ತೀವಿ, ಒಂದು ಗುಂಪಿನಲ್ಲಿ ಇರ್ತೇವೆ, ಎಲ್ಲದರಲ್ಲೂ ಇರ್ತೇವೆ. ನಾವು ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ವಿ. ಯಾವ್ದಿಗೆ ದೊಡ್ಡದಾದಂತಹ ಒಂದು ಕುಂಭಮೇಳ ಆಗೋಯ್ತು, ಅನೇಕ ಜನ ಸ್ನಾನ ಮಾಡಿ ಬಂದಿರ್ತೇವೆ. ನಾವು ಹೋಗಿದ್ವಿ. ಆದ್ರೆ ನಾವು ಹೋಗಿದ್ದಕ್ಕೆ ಆ ಕುಂಭಮೇಳ ನಡೀತು ಅಂತೇನಾದ್ರೂ ಇದೆಯಾ? ಅನೇಕ ಜನ ನಾವು ಹೋಗೇ ಇಲ್ಲ. ನಾವು ಹೋಗದೇ ಇದ್ರು ಕುಂಭಮೇಳ ಆಗಿದೆ, ಹೋದ್ರೂ ಆಗಿದೆ, ಹೋಗದೇ ಇದ್ರೂ ಆಗಿದೆ. ಅದರಿಂದಾಗಿ ಅಲ್ಲಿ ಇರೋದು ಮಹತ್ವದ್ದಲ್ಲ. ಇಲ್ಲಿ ನೀರಿನಲ್ಲಿ ಇದ್ದಾರೆ, ಭೂಮಿಯಲ್ಲಿ ಇದ್ದಾರೆ, ಇರೋದು ಮಹತ್ವದ್ದಲ್ಲ. ಹೇಗಿದ್ದಾರೆ? ಈ ಎಲ್ಲ ಪದಾರ್ಥಗಳಿಗೆ ನಿಯಾಮಕರಾಗಿ ರುದ್ರದೇವರಿದ್ದಾರೆ. ಅದರಿಂದಾಗಿ ಅದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಹೀಗೆ ನೀವು 8 ರೂಪಗಳಿಂದ ಇದ್ದೀರಲ್ಲ, ಆ 8 ರೂಪಗಳನ್ನ ನಾವು ವಿಶೇಷವಾಗಿ ಚಿಂತನೆ ಮಾಡ್ತೇವೆ, ಭಜಿಸ್ತೇವೆ ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾ ಇದ್ದಾರೆ. ಅಂದ್ರೆ ರುದ್ರದೇವರು ಇಲ್ಲೆಲ್ಲ 8 ರೂಪಗಳಿಂದ ಇದ್ದಾರೆ. ಹಿಂದೆ 5 ರೂಪಗಳ ಚಿಂತನೆಯನ್ನ ಮಾಡಿದ್ರು, ಈಗ 8 ರೂಪದ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಅಜ ಅಂತ ಕರೀತಾರೆ ರುದ್ರದೇವರನ್ನ. 2 ಕಡೆ ಬರ್ತದೆ, ಅಜ ಅಜ ಅಂತ ಕರೀತಾರೆ. ಅಂತಂದ್ರೆ ಏನು? ಅಂತಂದ್ರ ಬ್ರಹ್ಮದೇವರು. ಆ ಬ್ರಹ್ಮ ಅಂತಂದ್ರ ಪರಮಾತ್ಮ. ಆ ಪರಮಾತ್ಮನಿಂದ ಹುಟ್ಟಿದವರು ರುದ್ರದೇವರು. ಅದರಿಂದಾಗಿ ಆ ರುದ್ರದೇವರನ್ನ ಅಜ ಅಂತನ್ನೋದಾಗಿ ಕರೀತಾರೆ. ಯಸ್ಯ ಪ್ರಸಾದ ಜೋ ಬ್ರಹ್ಮ ರುದ್ರಶ್ಚ ಕ್ರೋಧ ಸಂಭವ. ಅದರಿಂದಾಗಿ ಬ್ರಹ್ಮದೇವರು ಹೇಗೆ ಪರಮಾತ್ಮನಿಂದ ಹುಟ್ಟಿದ್ದಾರೆ, ಹಾಗೆ ರುದ್ರದೇವರು ಕೂಡ ಪರಮಾತ್ಮನಿಂದ ಹುಟ್ಟಿದ್ದಾರೆ. ಅದರಿಂದಾಗಿ ಅವರಿಗೆ ಅಜ ಅಜ ಅಂತ ಅನ್ನೋದಾಗಿ ಕರೀತಾರೆ. ಏವಂಚ ಪೃಥಿವಿ, ಅಪ, ತೇಜ, ವಾಯು, ಆಕಾಶ ಮತ್ತು ಸೂರ್ಯ, ಚಂದ್ರ ಮತ್ತು ಯಜ್ಞ ಮಾಡುವಂತಹ ಜನರು. ವಾಯು, ಪೃಥ್ವಿ, ಅಪ, ತೇಜ, ವಾಯು, ಆಕಾಶ, ಸೂರ್ಯ, ಚಂದ್ರ ಮತ್ತು ಯಾಗ ಮಾಡುವಂತವರು, ಇವರಲ್ಲಿ ರುದ್ರದೇವರು ಇದ್ದು ಪ್ರೇರಣೆಯನ್ನ ಮಾಡ್ತಾರೆ. ಅದಕ್ಕಾಗಿ ಇವರೆಲ್ಲರಿಗೂ ಕೂಡ ತಮ್ಮ ತಮ್ಮ ಕೆಲಸ ಮಾಡ್ಲಿಕ್ಕಾಗತ್ತೆ. ಕೆಲವೊಮ್ಮೆ ನಾವು ಅಂತಿರ್ತೇವೆ, ನಾ ಇದ್ದೆ ಆದ್ರೆ ಏನಾಯ್ತು ಗೊತ್ತಿಲ್ಲ, ಯಾಕೆ ಅಂದ್ರೆ ನನ್ನ ಮನಸ್ಸಿರ್ಲಿಲ್ಲ ಅಲ್ಲೇ ಅಂತಂತೇವೆ. ಕೂತಿರ್ತೇವೆ,
ಕೇಳ್ತಿರ್ತೇವೆ, ನೋಡ್ತಿರ್ತೇವೆ, ಆದ್ರೆ ಏನ್ ನಡೀತಾ ಇದೆ ಅಂತ ಕೇಳಿದ್ರೆ ಗೊತ್ತಾಗುದಿಲ್ಲ. ವಿದ್ಯಾರ್ಥಿಗಳು ಕೆಲವೊಮ್ಮೆ ಪುಸ್ತಕ ತೆಗೆದು ಓದ್ತಿರ್ತಾರೆ, ನಮಗೆ ನೋಡೋರ್ಗೆಲ್ಲರಿಗೂ ಓದ್ತಿದ್ದಾರೆ ಅಂತ ಅನಿಸುತ್ತೆ. ಏನಾಯ್ತು ಹೇಳು, ಏನು ಓದಿದಿ, ಏನು ಹೇಳಿಕ್ ಬರೋದಿಲ್ಲ. ಯಾಕೆ ಅಂದ್ರೆ ಮನಸ್ಸೇ ಇರುವುದಿಲ್ಲ. ಅದರಿಂದಾಗಿ ಹಾಗಾಗಬಾರದು. ನಮ್ಮ ಮನಸ್ಸನ್ನ ನಿಯಮನ ಮಾಡ್ತಾರೆ ರುದ್ರದೇವರು. ನಮ್ಮ ಮನಸ್ಸಲ್ಲ, ಸೂರ್ಯಾದಿಗಳ ಮನಸ್ಸನ್ನು ನಿಯಮನ ಮಾಡ್ತಾರೆ. ಅದರಿಂದಾಗಿ ಈ ಎಲ್ಲ ದೇವತೆಗಳಲ್ಲಿ ಪ್ರೇರಕರಾಗಿ 8 ರೂಪಗಳಿಂದ ಇದ್ದಾರೆ ಅಂತ ವಿಶೇಷ ಚಿಂತನವನ್ನ ರುದ್ರದೇವರ ಕುರಿತಾಗಿ ನಾವು ಮಾಡಬೇಕು. ಮತ್ತೆ ಹೇಗಿದ್ದಾರೆ ರುದ್ರದೇವರು? ಪ್ರಶಾಂತಮುತಭೀಷಣಂ ಭುವನ ಮೋಹನಂಚೇತ್ಯಹೋ ವಪುಂಷಿ ಗುಣಪುಂಷಿತೆ ಹಮಹಮಾತ್ಮನೋಹಂ ಬಿದೆ. ಪ್ರಶಾಂತರಾಗಿದ್ದಾರೆ, ಶಾಂತ ಚಿತ್ತರಾಗಿದ್ದಾರೆ, ಸಂತೋಷ ಉಳ್ಳವರಾಗಿದ್ದಾರೆ. ಕೆಲವೊಮ್ಮೆ ನಮ್ಮ ಮನಸ್ಸಿಗೆ ಅಸಮಾಧಾನ ಆಗಿರ್ತದೆ, ಕಿರಿಕಿರಿ ಆಗಿರ್ತದೆ, ಕೂಡ್ಲಿಕ್ಕಾಗೋದಿಲ್ಲ, ನಿಂದಿರ್ಲಿಕ್ಕಾಗೋದಿಲ್ಲ, ಸಿಟ್ಟು ಬರ್ತಿರ್ತದೆ, ಒದರ್ಲಿಕ್ಕೆ ಬರುವುದಿಲ್ಲ, ಏನೂ ಮಾಡ್ಲಿಕ್ಕೆ ಬರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ರುದ್ರದೇವರ ಈ ಶಾಂತ ರೂಪವನ್ನು ಚಿಂತನೆ ಮಾಡಬೇಕು. ಪ್ರಶಾಂತರು ರುದ್ರದೇವರು, ಯಾವ ಚಿಂತೆಯೂ ಅವರಿಗಿಲ್ಲ. ಯಾಕೆ ಅಂತಂದ್ರೆ ಇಡೀ ಜಗತ್ತನ್ನ ದೇವರು ನಡೆಸ್ತಾನೆ ಅಂತನ್ನುವ ಪೂರ್ಣ ವಿಶ್ವಾಸ ಅವರಿಗೆ ಇದೆ, ದೇವರ ಸಾಕ್ಷಾತ್ಕಾರ ಅವರಿಗಾಗಿದೆ. ಆದ್ದರಿಂದಾಗಿ ಅವರು ಪ್ರಶಾಂತರಾಗಿದ್ದಾರೆ. ಯಾವ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಅವರಿಗೆ ಪೀಡಿಸುವುದಿಲ್ಲ. ಆದ್ದರಿಂದಾಗಿ ಅವರು ಪ್ರಶಾಂತರಾಗಿದ್ದಾರೆ. ನಾವ್ಯಾಕೆ ಪ್ರಶಾಂತರಿಲ್ಲ ಅಂತಂದ್ರೆ, ಯಾವುದೋ ಒಂದು ವಸ್ತುವನ್ನು ನೋಡ್ತೇವೆ, ನೋಡಿದಾಗ ಅದು ಬೇಕು ಅಂತ ಅನಿಸುತ್ತೆ, ಆದರೆ ತೆಗೆದುಕೊಳ್ಳುವ ಯೋಗ್ಯತೆ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸು ಬಹಳ ಭೀಕರವಾದಂತಹ ಪರಿಸ್ಥಿತಿಯಲ್ಲಿ ಇರ್ತದೆ. ಆದರೆ ರುದ್ರದೇವರಿಗೆ ಈ ಸಮಸ್ಯೆ ಇಲ್ಲ. ಪ್ರಶಾಂತಂ ಅಷ್ಟೇ ಅಲ್ಲ, ಪ್ರಶಾಂತ ಅಂತಂದ್ರೆ 2 ಅರ್ಥಗಳನ್ನ ಮಾಡ್ತಾರೆ. ಮೊದಲು ಒಂದು ಅರ್ಥವನ್ನ ನೋಡ್ಕೊಂಡು, ಭೀಷಣಂ, ಭಯಂಕರರು ಇದ್ದಾರೆ ರುದ್ರದೇವರು. ಈ ಚಿಂತನೆಯನ್ನು ನಾವು ಮಾಡಬೇಕು. ರುದ್ರದೇವರು ಹೇಗಿದ್ದಾರೆ ಅಂತಂದ್ರೆ ಪ್ರಚಂಡರಾಗಿದ್ದಾರೆ, ಭಯಂಕರರಾಗಿದ್ದಾರೆ. ಯಾರಿಗೆ? ಯಾರು ರುದ್ರದೇವರನ್ನ ದ್ವೇಷ ಮಾಡ್ತಾರೆ, ಯಾರು ಭಗವಂತನನ್ನ ದ್ವೇಷ ಮಾಡ್ತಾರೆ, ಭಗವಂತನ ಸರ್ವೋತ್ತಮತ್ವವನ್ನ ನಂಬುವುದಿಲ್ಲ, ಜಗತ್ತನ್ನ ಹಾಳು ಮಾಡ್ತಾರೆ, ಅಂತಹ ದೈತ್ಯರಿಗೆ ಅವರು ಭೀಷಣರಾಗಿದ್ದಾರೆ. ಭುವನ ಮೋಹನಂ, ಭುವನ ಭುವನ ಅಂತಂದ್ರೆ ಜನರು, ಆ ಜನರಿಗೆ ಮೋಹನಂ, ಮೋಹವನ್ನ ಉಂಟು ಮಾಡ್ತಾರೆ. ಪರಮಾತ್ಮ ಹೇಳ್ತಾನೆ ರುದ್ರದೇವರಿಗೆ, ಅತತ್ಯಾನಿ ವಿತತ್ಯಾನಿ ದರ್ಶಯಸ್ವ ಮಹಾಭುಜ ಅಪ್ ಏನು ಪ್ರಕಾಶಂಕುರು ಚಾತ್ಮಾನಂ ಅಪ್ರಕಾಶಂಚ ಮಾಂ ಕುರು. ಭಗವಂತ ರುದ್ರದೇವರಿಗೆ ಹೇಳ್ತಾನೆ, ಕೆಲವು ಜನರಿಗೆ ಎಲ್ಲ ಕಡೆಗೆ ಎಲ್ಲ ಪುರಾಣದಲ್ಲಿ ವಿಷ್ಣು ಸರ್ವೋತ್ತಮತ್ವವನ್ನೇ ಹೇಳ್ತಾ ಹೋದ್ವಿ, ವಿಷ್ಣುವಿನ ಕಥೆಯನ್ನೇ ಹೇಳ್ತಾ ಹೋದ್ವಿ ಅಂತಂದ್ರೆ ರುಚಿಸುವುದಿಲ್ಲ. ಆದ್ದರಿಂದಾಗಿ ನೀನು ಕೆಲವು ಪುರಾಣಗಳನ್ನ ರಚನೆ ಮಾಡು, ಕೆಲವು ಶಾಸ್ತ್ರಗಳನ್ನ ರಚನೆ ಮಾಡು. ಆ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಏನಿರಬೇಕು ಅಂತ ಕೇಳಿದರೆ, ನೀನು ನಿನ್ನನ್ನು ದೊಡ್ಡವ ಅಂತ ತೋರಿಸಿಗೋ, ಆಗದೇ ಇದ್ದದ್ದ ಕಥೆಗಳನ್ನೆಲ್ಲ ಸೇರಿಸು, ಉಲ್ಟಾ ನಡೆದಿದ್ದು. ಆದರೆ ನೀನು ಅದಕ್ಕೆ ಪೂರ್ಣ ಅಪೋಸಿಟ್ ಆಗಿ ಬರಿ. ನಂದು ನಿಂದು ಯುದ್ಧ ಆದಾಗ ನೀ ಸೋತಿರ್ತಿ, ಆದರೆ ನೀನು ಕರೆಕ್ಟ್ ಅಪೋಸಿಟ್ ಆಗಿ ಬರಿ. ಅತತ್ಯಾನಿ ಆಗದೇ ಇದ್ದದ್ದು, ವಿತತ್ಯಾನಿ ಏನ್ ನಡೆದಿದೆ ಅದಕ್ಕೆ ವಿಪರೀತವಾಗಿ ತೋರಿಸು ಅಂತ ದೇವರು ಹೇಳಿದಾಗ ಅಂತಹ ಪಾಶುಪತ ಶಾಸ್ತ್ರವನ್ನ ರುದ್ರದೇವರು ರಚನೆ ಮಾಡ್ತಾರೆ. ಆ ಘಟನೆಯನ್ನ ಇಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಭುವನ ಮೋಹನಂ, ಜಗತ್ತಿಗೆ ಮೋಹವನ್ನ ಉಂಟು ಮಾಡುವಂತಹ ರೂಪ ಇದೆ ರುದ್ರದೇವರದು. ಹೀಗೆ ನಾವು ಯಾವಾಗ ಚಿಂತನೆ ಮಾಡ್ತೇವೆ, ಆಗ ಪ್ರಶಾಂತ ಅಂತ ಚಿಂತನೆ ಮಾಡಿದಾಗ ನಮ್ಮ ಮನಸ್ಸು ಶಾಂತವಾಗತ್ತೆ. ಭೀಷಣಂ ಅಂತ ಚಿಂತನೆ ಮಾಡಿದಾಗ ಶತ್ರುಗಳು ಎಲ್ಲರೂ ಶತ್ರು ಬಾಧೆ ಪರಿಹಾರವಾಗತ್ತೆ. ಭುವನ ಮೋಹನ ಅಂತ ರುದ್ರದೇವರಿಗೆ ನಾವು ಚಿಂತನೆಯನ್ನ ಮಾಡಿದಾಗ ನಮಗೆ ರುದ್ರದೇವರು ಮೋಹ ಉಂಟು ಮಾಡುವುದಿಲ್ಲ. ಇದೆಲ್ಲವೂ ಆಶ್ಚರ್ಯ. ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ ಈ ಮೂರ್ಮೂರು ರೂಪಗಳಿಂದ ಹೇಗೆ ಇರ್ಲಿಕ್ಕೆ ಸಾಧ್ಯ? ಆದ್ರೆ ನಿಮಗೆ ಹಾಗಿರುವುದಿಲ್ಲ. ಅಂದ್ರೆ ಕೆಲವೊಮ್ಮೆ ಅದಂತಾರಲ್ಲ, ಆ ಮನುಷ್ಯ ಫಾರಿನ್ ನಲ್ಲಿ ಬಹಳ ದಿವಸ ಇದ್ದು ಇಲ್ಲಿ ಬಂದ ಅಂತಂದ್ರೆ, ಅಲ್ಲಿ ರಾತ್ರಿ ಇದ್ದಾಗ ಇಲ್ಲಿ ಹಗಲಿರ್ತದೆ, ಹಗಲಿದ್ದಾಗ ಅಲ್ಲಿ ರಾತ್ರಿ ಇರ್ತದೆ. ಅದರಿಂದಾಗಿ ಆ ನಿದ್ದೆ ಎಲ್ಲ ಸೈಕಲ್ಲು ಕಷ್ಟ ಆಗತ್ತೆ. ಅದರಿಂದಾಗಿ ಅದಕ್ಕೇನೋ ಅಂತಾರೆ ಶಬ್ದ, ಅಲ್ಲಲ್ಲ, ಜೆಟ್ಲ್ಯಾಗ್. ಜೆಟ್ಲ್ಯಾಗ್ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಬಂದ್ರೆ ಈ ತೊಂದರೆ ಇದ್ದಾಗ, ಆ ರುದ್ರದೇವರು ಒಮ್ಮಿಂದೊಮ್ಮೆ ಪ್ರಶಾಂತರೂ ಹೌದು, ಒಮ್ಮಿಂದೊಮ್ಮೆ ಸಿಟ್ಟಿನವರು ಹೌದು, ಮೋಹ ಮಾಡುವವರು ಹೌದು, ಅಲ್ಲದೇನೆ ಯಥಾರ್ಥ ಜ್ಞಾನ ಕೊಡುವವರು ಹೌದು. ಹೇಗೆ? ನಿಮಗೆ ಏನಾದ್ರು ಗದ್ಲ ಆಗತ್ತಾ? ಏನು ಗದ್ಲ ಆಗಲ್ಲ ಅವ್ರಿಗೆ. ಯಾರ ಮೇಲೆ ಸಿಟ್ಟಿಗೆ ಬರ್ಬೇಕು ಅವ್ರ ಮೇಲೆ ಸಿಟ್ಟಿಗೆ ಬರ್ತಾರೆ, ಯಾರಿಗೆ ಅನುಗ್ರಹ ಮಾಡ್ಬೇಕು ಅವ್ರಿಗೆ ಅನುಗ್ರಹ ಮಾಡ್ತಾರೆ, ಯಾರಿಗೆ ಮೋಹ ಮಾಡ್ಬೇಕು ಅವ್ರಿಗೆ ಮೋಹನೆ ಮಾಡ್ತಾರೆ. ಎಲ್ಲಿಯೂ ಉಲ್ಟಾ ಪಲ್ಟಾ ಆಗೋದಿಲ್ಲ.
ಒಮ್ಮಿಂದೊಮ್ಮೆ ಬಹಳ ಜನ ಬಂದ್ರು ಅಂತಂದ್ರೆ ಯಾರು ಸಂಕಲ್ಪಪ ಏನ್ ಮಾಡಿಸ್ಲಿ. ಒಬ್ಬರಿಗೆ ಸರ್ವಸೇವಾ ಸಂಕಲ್ಪ ಆಗತ್ತೆ, ಅವ್ರಂತಾರ ನಾವು ಸರ್ವಸೇವಾ ಮಾಡಿಸೇ ಇಲ್ಲ ಅಂತ. ಒಬ್ಬರಿಗೆ ಅನ್ನದಾನದ ಸಂಕಲ್ಪ ಆಗತ್ತೆ, ಅವ್ರಂತಾರ ನಾವು ಅನ್ನದಾನ ಅಲ್ರಿ ಸರ್ವಸೇವಾ ಮಾಡ್ಸೇವೆ ಅಂತ. ಆದ್ರೆ ರುದ್ರದೇವರಿಗೆ ಮಾತ್ರ ಹೀಗೆ ಯಾವುದು ಗದ್ದಲ ಆಗೋದಿಲ್ಲ. ಅದರಿಂದಾಗಿ ಅಹೋ ಇದು ಆಶ್ಚರ್ಯ ಅಂತ ಹೇಳ್ತಾರೆ. ಪ್ರಶಾಂತ ಅಂತಂದ್ರೆ ಮತ್ತೊಂದು ಅರ್ಥವನ್ನ ಒಬ್ಬರು ವ್ಯಾಖ್ಯಾನಕಾರರು ಹೇಳ್ತಾರೆ, ಭಕ್ತಾನುಗ್ರಹ ಕೃತ, ಭಕ್ತರಿಗೆ ಅನುಗ್ರಹವನ್ನ ಮಾಡ್ತಾರೆ ಅಂತ. ಅದಲ್ಲದೆ ಒಂದು ಹೇಳ್ತಾರೆ, ಪ್ರಶಾಂತ ಅಂತಂದ್ರೆ ಶುಕಾಚಾರ್ಯರು. ರುದ್ರದೇವರ ಮತ್ತೊಂದು ಅವತಾರ ಶುಕಾಚಾರ್ಯರು. ಆ ಶುಕಾಚಾರ್ಯರು ಪ್ರಶಾಂತ ಅಂದ್ರೆ ಶುಕಾಚಾರ್ಯರು. ಭೀಷಣಂ ಅಂತಂದ್ರೆ ಏನು? ಬಹಳ ಭಯಂಕರರಿದ್ರು. ಯಾರು? ದುರ್ವಾಸರು, ರುದ್ರದೇವರ ಅವತಾರರೇ ಅವರು. ಆ ದುರ್ವಾಸರು ಬಂದ್ರು ಅಂತಂದ್ರೆ ಟೆನ್ಷನ್ ಆಗ್ತಿತ್ತು. ಯಾವಾಗ ಅವರ ಉಪಚಾರದಲ್ಲಿ ಕಮ್ಮಿ ಆಯಿತು ಅಂತಾದ್ರೆ ಶಾಪ ಕೊಟ್ಟು ಬಿಡ್ತಿದ್ರು. ಅದರಿಂದಾಗಿ ಭೀಷಣಂ. ಭುವನ ಮೋಹನಂ ಅಂತಂದ್ರೆ ಅದು ಶಾಸ್ತ್ರದಿಂದ ಮೋಹನ ಮಾಡುವಂತಹ ರುದ್ರದೇವರ ರೂಪ. ಹೀಗೆ ಗುಣಪುಂಷಿ, ನಿನ್ನ ಈ ಎಲ್ಲಾ ರೂಪಗಳು, ನಿನ್ನ ಮೂಲ ರೂಪ ಹೇಗಿದೆ? ಗುಣಗಳಿಂದ ಕೂಡಿದ್ದಾಗಿದೆ. ಅದ್ಭುತವಾದಂತಹ ಗುಣಗಳು ಅದರಲ್ಲಿ ಇವೆ. ಅನೇಕ ಜ್ಞಾನಾನಂದಾದಿ ಗುಣಗಳಿಂದ ಕೂಡಿರ್ತಕ್ಕಂತಹ ನಿನ್ನ ಆ ದೇಹ. ಅಥವಾ ಮತ್ತೊಂದು ಅರ್ಥವನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಗುಣ ಅಂತನ್ನುವ ಶಬ್ದಕ್ಕೆ ಅಪ್ರಧಾನ ಅಂತನ್ನೋದಾಗಿ ಅರ್ಥ ಇದೆ. ಗೌಣ ಅಂತಂತೀವ ಇಲ್ಲ, ಗೌಣ. ಈಗ ಮಹಾಕುಂಭ ಮುಗೀತು, ಮತ್ತೆ ಈಗ ಅದ್ರ ಕುಂಭ ಇದೆ, ಏನು? ಗೌಣ, ಗೌಣ ಕಾಲ. ಕೆಲವೊಮ್ಮೆ ಪಕ್ಷಮಾಸದಲ್ಲಿ ಶ್ರಾದ್ದ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಪಕ್ಷಮಾಸ ಶ್ರಾದ್ದ ಬಿಟ್ಟು ಬಿಡ್ಬೇಕು ಅಂತ ಅರ್ಥ ಅಲ್ಲ. ಗೌಣ ಕಾಲ ಅಂತ ಮುಂದೆ ಮತ್ತೆ ಅದು ಕಂಟಿನ್ಯೂ ಆಗಿರ್ತದೆ. ಗುಣ ಗುಣ ಅಂತಂದ್ರೆ ಏನು? ಅಪ್ರಧಾನ. ಹಾಗೆ ಗುಣಪುಂಷಿ ಅಂತನ್ನೋದಕ್ಕೆ ವ್ಯಾಖ್ಯಾನಕಾರರು ಒಂದು ಅರ್ಥ ಬರೀತಾರೆ. ಏನಂತಂದ್ರೆ, ಒಂದೇ ನಿಮಿಷ. ಹ್ಮ್ ಗುಣಗಳು, ಗುಣ ಗೌಣವಾಗಿರ್ತಕ್ಕಂತಹವುಗಳು ಸತ್ವರಜಸ್ತಮೋ ಗುಣಗಳು. ಆ ಗುಣಗಳನ್ನ ನೀವು ಪ್ರೇರಣೆ ಮಾಡ್ತೀರಿ, ಅಂತಹ ನಿಮ್ಮ ಆ ರೂಪ ಇದೆ. ಮತ್ತೊಂದು ಅರ್ಥ ಬರೀತಾರೆ, ಗುಣಪುಂಷಿ ಅಂತಂದ್ರೆ ನಮ್ಮ ಗುಣಗಳು, ಹರಿಭಕ್ತಿ ಮುಂತಾದ ಏನು ಗುಣಗಳಿವೆ, ಆ ಗುಣಗಳನ್ನ ನಮ್ಮಲ್ಲಿ ಇದ್ದು ರುದ್ರದೇವರು ಪೋಷಣೆ ಮಾಡ್ತಾರೆ. ರುದ್ರದೇವರನ್ನ ನಾವು ಚೆನ್ನಾಗಿ ಭಜಿಸಿದ್ವಿ ಅಂತಾದರೆ ನಮ್ಮೊಳಗಿರುವಂತಹ ಆ ಗುಣಗಳು ಬೆಳೀತವೆ. ಯಾಕೆ? ಗುಣಪುಂಷಿ, ಗುಣಗಳನ್ನ ಪೋಷಣೆ ಮಾಡ್ತಾರೆ, ಒಳ್ಳೆ ಗುಣಗಳನ್ನ ಬೆಳೆಸ್ತಾರೆ. ಹೀಗೆ ಆ ಗುಣಪುಂಷಿ ಅಂತನ್ನೋದಾಗಿ ಅರ್ಥ. ಅಂತಹ ವಪುಂಷಿ, ಅಂತಹ ರೂಪಗಳು ನಿಮ್ಮದಾಗಿದೆ. ಅಂತಹ ರೂಪಗಳನ್ನ ನಾನು ಭಜನೆ ಮಾಡ್ತೇನೆ. ಯಾಕೆ ಭಜನೆ ಮಾಡ್ತೇರೆ? ಯಾಕೆ ಭಜನೆ ಮಾಡ್ತಾರೆ? ಯಾಕೆ ಭಜನೆ ಮಾಡ್ತೀರಿ ಅಂತಂದ್ರೆ, ಹಮ ಹಮಾತ್ಮನೋಹಂ ಭಿದೆ. ನನಗೆ ಏನಾಗಿದೆ ಅಂತಂದ್ರೆ, ಅನೇಕ ಅರ್ಥಗಳನ್ನು ಹೇಳ್ತಾರೆ. ಅದರೊಳಗೆ ಒಂದು ಅರ್ಥವನ್ನ ನಾನು ಇಲ್ಲಿ ತಿಳಿಸ್ತೇನೆ. ನಮಗೂ ದೇಹಾದಿ ಇಂದ್ರಿಯಗಳಿಗೂ ಭೇದ ಇದೆ, ಆದರೆ ಆ ಭೇದ ಜ್ಞಾನ ಸ್ಪಷ್ಟವಾಗಿ ಇಲ್ಲ. ಅದರಿಂದಾಗಿ ಅದು ಆಗಲಿ ಅಂತನ್ನೋದಕ್ಕಾಗಿ ನಾನು ನಿಮ್ಮನ್ನ ಭಜಿಸ್ತೇನೆ. ಅಥವಾ ನನಗೆ ಅಹಂಕಾರ ತುಂಬಾ ಇದೆ, ನಾನು ಮಾಡಿದೆ, ನಾನು ಮಾಡಿದೆ, ನಾನು ಮಾಡಿದೆ. ವಾಸ್ತವಿಕವಾಗಿ ದೇವರು ಮಾಡಿಸಿದ್ದಕ್ಕೆ ನಾ ಮಾಡೀನಿ, ಆದರೆ ನನಗೆ ಅದ್ಯಾವುದೂ ತೋರೋದಿಲ್ಲ. ನಾನೇ ಮಾಡಿದೆ, ಸ್ವತಂತ್ರವಾಗಿ ಮಾಡಿದೆ ಅಂತ ಬುದ್ಧಿ ಬರ್ತಿರ್ತದೆ. ಆ ಜ್ಞಾನ ಏನಿದೆ ಅದು ಬಂಧಕ. ಎಲ್ಲಿವರೆಗೆ ನಾನು ಮಾಡಿದೆ, ನಾನು ಮಾಡಿದೆ ಅಂತ ನಾವು ತಿಳಿದಿರ್ತೇವೆ, ಅಲ್ಲಿವರೆಗೆ ಸಂಸಾರದಲ್ಲಿ ಇರ್ತೇವೆ. ಆ ಏನು ಸಂಸಾರ ಕಾರಣೀಭೂತವಾದಂತಹ ಅಹಂ ಮಮತೆಗಳಿವೆ, ಅವುಗಳನ್ನ ನೀವು ನಾಶ ಮಾಡ್ರಿ ಅಂತನ್ನೋದಕ್ಕೆ ನಿಮ್ಮನ್ನ ನಾನು ಭಜಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆ ಅಗಳೇ ಒಂದು ಅರ್ಥವನ್ನ ಹೇಳ್ತಾ ಇದ್ದೆ. ಗುಣ ಶಬ್ದಕ್ಕೆ ಗೌಣ ಅಂತ ಅರ್ಥ, ಅಪ್ರಧಾನ. ಗುಣಪುಂಷಿ ಅಂತಂದ್ರೆ ಅಪ್ರಧಾನರಾದಂತಹ ಯಾವ ಇಂದ್ರಾದಿ ದೇವತೆಗಳಿದ್ದಾರೆ, ನಿಮ್ಮ ಅಪೇಕ್ಷೆಯ ಅಪ್ರಧಾನರಾದಂತಹ ಯಾವ ಇಂದ್ರಾದಿ ದೇವತೆಗಳಿದ್ದಾರೆ, ಅವರನ್ನು ನೀವು ಪೋಷಣೆ ಮಾಡ್ತೀರಿ. ಆದ್ದರಿಂದಲೂ ಕೂಡ ಗುಣಪುಂಷಿ ಅಂತನ್ನೋದಾಗಿ ಕರೆದದ್ದುಂಟು. ಏವಂಚ ಗುಣಪುಂಷಿ ಅಂತನ್ನೋದಾಗಿ ನಾವು ಏನೇನ್ ತಿಳ್ಕೊಂಡ್ವಿ? ಜ್ಞಾನ, ಆನಂದವೇ ಮೊದಲಾಗಿರ್ತಕ್ಕಂಥ ಗುಣಗಳಿಂದ ನೀವು ಭರಿತರಾಗಿದ್ದೀರಿ. ಅಂತಹ ನಿಮ್ಮ ದೇಹ, ಎಲ್ಲ ದೇಹಗಳು ಅಂತವೇ ಇವೆ. ಅಥವಾ ಗುಣಪುಂಷಿ, ಭಕ್ತರಲ್ಲಿ ಹರಿಭಕ್ತಿ, ಔದಾರ್ಯ ಮುಂತಾದ ಶ್ರೇಷ್ಠ ಗುಣಗಳನ್ನ ಪೋಷಣೆ ಮಾಡ್ತೀರಿ.
ಅಂತಹ ರೂಪಗಳು ನಿಮ್ಮದಿದೆ. ಅಥವಾ ನಿಮ್ಗಿಂತ ಅವರರಾದ ಅಪ್ರಧಾನರಾದಂತಹ ಯಾವ ಇಂದ್ರಾದಿ ದೇವತೆಗಳಿದ್ದಾರೆ ಅವರನ್ನು ನೀವು ಪೋಷಣೆ ಮಾಡ್ತೀರಿ, ಅಂತಹ ದೇಹಗಳು ನಿಮ್ಮದಾಗಿವೆ. ಹೀಗೆ ನಾವು ನಿಮ್ಮನ್ನ ಉಪಾಸನೆ ಮಾಡ್ತೇವೆ. ಯಾಕೆ ಉಪಾಸನೆ ಮಾಡ್ತೇವೆ ಅಂತಂದ್ರೆ, ನಮಗೇನು ಅಹಂಕಾರ ಇದೆ, ನಾನು ಮಾಡಿದೆ ಅಂತನ್ನುವ ಭ್ರಮೆ ಇದೆ, ಆ ಭ್ರಮೆಯನ್ನ ನಾಶ ಮಾಡುವುದಕ್ಕಾಗಿ ಮಾಡ್ತೇವೆ ಅಂತ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಮುಂದಿನ ಶ್ಲೋಕದ ಕಡೆಗೆ ಹೋಗೋಣ. 5ನೇ ಶ್ಲೋಕ. ವಿಮುಕ್ತಿ ಪರಮಾಧ್ವನಾಂ ತವ ಷಡಧ್ವನಾಮಾಸ್ಪದಂ ಪದಂ ನಿಗಮ ವೇದಿನೋ ಜಗತಿ ವಾಮದೇವಾದಯ ಕಥಂಚಿದುಪಶಿಕ್ಷಿತ ಭಗವತೈವ ಸಂವಿಂದತೆ ವಯಂತು ವಿರಲಾಂತರ ಕಥಮುಮೇಶ ತನ್ಮನ್ಮಹೇ. ಬಹಳ ಸುಂದರವಾಗಿರ್ತಕ್ಕಂಥದ್ದು. ರುದ್ರದೇವರು ಎಂಥವರು ಅಂತಂದ್ರೆ, ವಿಮುಕ್ತಿ ಪರಮಾಧ್ವನಾಂ ಷಡಧ್ವನಾಮಾಸ್ಪದಂ. ವಿಮುಕ್ತಿ ಪರಮಾಧ್ವನಾಂ ಅಂದ್ರೆ, ವಿಮುಕ್ತಿ ಅಂದ್ರೆ ಮೋಕ್ಷ, ವಿಶೇಷವಾದಂತಹ ಮೋಕ್ಷ ಅಂತಂದ್ರೆ ಸುಖರೂಪವಾಗಿರ್ತಕ್ಕಂಥ ಮೋಕ್ಷ. ಆ ಸುಖರೂಪವಾಗಿರ್ತಕ್ಕಂತಹ ಮೋಕ್ಷಕ್ಕೆ ಶ್ರೇಷ್ಠ ಮಾರ್ಗಭೂತವಾದದ್ದು ಯಾವುದು ಅಂತಂದ್ರೆ ಷಟ್ಶಾಸ್ತ್ರಗಳು. ಅಂದ್ರೆ ನೇರವಾಗಿ ಷಟ್ಶಾಸ್ತ್ರಗಳು ಮೋಕ್ಷ ಕೊಡೋದಿಲ್ಲ. ಷಟ್ಶಾಸ್ತ್ರಗಳಿಂದ ಜ್ಞಾನವನ್ನ ಸಂಪಾದನೆ ಮಾಡಿದಾಗ ಭಗವಂತನ ಪ್ರಸಾದವಾಗತ್ತೆ, ಅದರಿಂದ ಮೋಕ್ಷವಾಗತ್ತೆ. ಏವಂಚ ಶ್ರೇಷ್ಠವಾದಂತಹ ಮೋಕ್ಷ, ಸುಖರೂಪವಾದಂತಹ ಮೋಕ್ಷ, ಅದಕ್ಕೆ ಶ್ರೇಷ್ಠ ಮಾರ್ಗವಾಗಿರ್ತಕ್ಕಂತಹದ್ದು ಷಟ್ಶಾಸ್ತ್ರಗಳು. ಆ ಷಟ್ಶಾಸ್ತ್ರಗಳಿಗೆ ನೀವು ಆಶ್ರಯರಾಗಿದ್ದೀರಿ ಅಂದ್ರೆ ಏನರ್ಥ? ಆ ಷಟ್ಶಾಸ್ತ್ರಗಳ ಜ್ಞಾನ ನಮಗೆ ಆಗಬೇಕಾದ್ರೆ ರುದ್ರದೇವರ ಅನುಗ್ರಹ ಬೇಕು. ವಿದೌಟ್ ರುದ್ರದೇವರ ಅನುಗ್ರಹ ನಮಗೆ ಷಟ್ಶಾಸ್ತ್ರಗಳ ಜ್ಞಾನ ಆಗುವುದಿಲ್ಲ. ಮೊದಲನೇ ಮಾತು, ಗುರುಗಳ ಸಮಾಗಮನೇ ಆಗುವುದಿಲ್ಲ, ಗುರುಗಳೇ ಸಿಗುವುದಿಲ್ಲ. ಗುರುಗಳು ಸಿಕ್ಕರು ಗುರುಗಳಲ್ಲಿ ವಿಶ್ವಾಸ ಭಕ್ತಿ ಬರುವುದಿಲ್ಲ. ಅವ್ರು ಪಾಠ ಹೇಳೋದಿಲ್ಲ, ಅವ್ರ ಪಾಠ ಹೇಳ್ತಿದ್ರು ಕೆಲವೊಮ್ಮೆ ಕೂಡಬೇಕು ಅಂತ ಅನ್ಸೋದಿಲ್ಲ. ಇವೇ ಮೊದಲಾದಂತಹ ಅನೇಕ ಪ್ರಾಬ್ಲಮ್ಗಳಿವೆ. ಗುರುಗಳು ಹೇಳ್ತಾರೆ, ಪಾಠ ಕೂಡ್ತೇವೆ, ಎಲ್ಲ ಆಗತ್ತೆ, ಆದರೆ ಗುರುಗಳು ಹೇಳುವ ಪಾಠನೇ ಅರ್ಥ ಆಗುದಿಲ್ಲ. ಹೀಗೆ ನಾನಾ ವಿಧವಾದಂತಹ ಸಮಸ್ಯೆಗಳಿರ್ತವೆ. ಅದೆಲ್ಲವನ್ನ ಪರಿಹಾರವಾಗಬೇಕು ಅಂತಂದ್ರೆ ರುದ್ರದೇವರ ಅನುಗ್ರಹ ಬೇಕು. ಅದರಿಂದಾಗಿ ಸೌಂಡ್ ಮಾಡಬಹುದು. ಷಡಧ್ವ ನಾಮಾಸ್ಪದಂ, ಆ ಷಟ್ಶಾಸ್ತ್ರ ಜ್ಞಾನದಾತೃತಯ ನೀವು ನಮಗೆ ಆಶ್ರಯರಾಗಿದ್ದೀರಿ. ನಮಗೆ ಎಷ್ಟೆಷ್ಟು ತರಹದಿಂದ ರುದ್ರದೇವರು ಅನುಗ್ರಹ ಮಾಡಿದ್ದಾರೆ ಅಂತಂದ್ರೆ ನಮಗೆ ಅರ್ಥವಾಗುವುದಿಲ್ಲ. ಯಾರು ನಮ್ಗಿಂತ ಕಮ್ಮಿ ಇರ್ತಾರೆ ಅವ್ರು ನೋಡಿ ನಾವು ತಿಳ್ಕೊಬೇಕಷ್ಟೇ. ನಮಗೆ ಇದು ತಿಳಿಲಿಲ್ಲ ಅದು ತಿಳಿಲಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೇವೆ. ಆದರೆ ರುದ್ರದೇವರು ನಮಗೆ ಅನೇಕ ರೂಪಗಳಿಂದ ನಮ್ಮಲ್ಲಿ ಇದ್ದು ಎಲ್ಲ ಸಮಸ್ಯೆಯನ್ನ ಪರಿಹಾರ ಮಾಡಿದ್ದಾರೆ. ಅನೇಕರಿಗೆ ಅಕ್ಷರ ಜ್ಞಾನ ಇರುವುದಿಲ್ಲ, ಅಕ್ಷರನೇ ಗೊತ್ತಾಗುವುದಿಲ್ಲ, ಏನು ಓದ್ಲಿಕ್ಕೆ ಸಾಧ್ಯ ಇದೆ ಅವ್ರ ಶಾಸ್ತ್ರ. ಕೆಲವೊಮ್ಮೆ ಏನಾದ್ರೂ ಹೇಳಲಿಕ್ಕತ್ರು ಅಂತಂದ್ರೆ ಆ ಎಲ್ಲ ವಿಷಯಗಳು ತಲೆಯಲ್ಲಿ ಸುತ್ತಿದಂತೆ ಆಗತ್ತೆ, ಗದ್ಲಾಗತ್ತೆ, ಒಂದರ ಮೇಲೆ ಒಂದು ಓವರ್ಲ್ಯಾಪ್ ಆಗತ್ತೆ. ಕೆಲವೊಮ್ಮೆ ಹಿಂದಿನ ಮರ್ತ್ ಹೋಗತ್ತೆ, ನೆನಪಿದ್ರು ಏನೋ ಬೇರೆದಾಗಿ ತಿಳ್ಕೊತಾರೆ. ಬಹಳ ಸಮಸ್ಯೆಗಳಿವೆ ತಿಳ್ಕೊಳ್ಳೋ ಇದರಲ್ಲಿ. ಅದರಿಂದಾಗಿ ಆ ಯಾವ ಸಮಸ್ಯೆಗಳು ನಮಗೆ ಮಾಡದೇ ಇದ್ದಂತೆ ರುದ್ರದೇವರು ರಕ್ಷಣೆ ಮಾಡಿದ್ದಾರೆ. ನಾವು ಅವರಿಗೆ ಕೃತಾರ್ಥರಾಗಿರ್ಬೇಕು, ಉಪಕೃತ ಭಾವನೆ ನಮ್ಮಲ್ಲಿ ಇರಬೇಕು. ಏವಂಚ ಷಟ್ಶಾಸ್ತ್ರ ಜ್ಞಾನದಾತೃತಯ ಅವರು ಆಶ್ರಯರಾಗಿದ್ದಾರೆ. ಮತ್ತೆಂತಾರಿದ್ದಾರೆ? ಆ ರುದ್ರದೇವರ ಇಂತಹದ್ದು ರುದ್ರದೇವರ ಸ್ವರೂಪ ಅಂತ ಹೇಳ್ತಾರೆ. ವಿಮುಕ್ತಿ ಪರಮಾಧ್ವನಾಂ ಷಡಧ್ವನಾಮಾಸ್ಪದಂ ತವ ಪದಂ. ಪದ ಪದ ಅಂತಂದ್ರೆ ಸ್ವರೂಪ. ಶ್ರೇಷ್ಠವಾಗಿರ್ತಕ್ಕಂಥ ವಿಮುಕ್ತಿಗೆ ಶ್ರೇಷ್ಠ ಮಾರ್ಗಭೂತವಾದ ಷಟ್ಶಾಸ್ತ್ರ ಜ್ಞಾನದಾತೃತಯ ಆಶ್ರಯವಾದಂತಹದ್ದು ನಿಮ್ಮ ಸ್ವರೂಪ. ಮತ್ತೇಗಿದೆ? ನಿಗಮವೇ ದಿನೋ ಜಗತಿ ವಾಮ ದೇವಾದಯ. ನಿಗಮ ಅಂತಂದ್ರೆ ಮಂತ್ರ, ವೇದ. ಆ ವೇದ ದ್ರಷ್ಟೃಗಳಾಗಿದ್ದಾರೆ ವಾಮದೇವಾದಿ ಋಷಿಗಳು. ಅಂದ್ರೆ ವಾಮದೇವಾದಿ ಋಷಿಗಳ ಯೋಗ್ಯತೆ ಬಹಳ ದೊಡ್ಡದಾಯಿತು. ಆ ವಾಮದೇವಾದಿ ಋಷಿಗಳೇನಿದ್ದಾರೆ ಅವರಿಗೆ ನೀವು ಪಾಠ ಮಾಡ್ತೀರಿ. ನೀವು ಪಾಠ ಮಾಡಿದಾಗಲೂ ಕೂಡ ನಿಮ್ಮ ಸ್ವರೂಪ ಅವರು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕಾಗುವುದಿಲ್ಲ, ಸ್ವಲ್ಪ ತಿಳಿದುಕೊಳ್ತಾರೆ. ಅಂದ್ರೆ ಮಂತ್ರದ್ರಷ್ಟ ಇದ್ದಾನೆ ಅಂತಂದ್ರೆ ಅವನು ಬಹಳ ಮೇಲಿನ ಕ್ಯಾಟಗರಿಗೆ ಹೋಗ್ಬಿಡ್ತಾನೆ, ನಿಮ್ಮಂತೆ ಸಾಮಾನ್ಯರು ಇರುವುದಿಲ್ಲ. ಅಂತಹ ವಾಮದೇವಾದಿಗಳು ಅವರಿಗೆ ಪಾಠ ಮಾಡಿದವರು ಯಾರು ಅಂದ್ರೆ ಸಾಕ್ಷಾತ್ ರುದ್ರದೇವರು. ಇಷ್ಟಿದ್ರೂ ನಿಮ್ಮ ಬಗ್ಗೆ ಅವರು ಪೂರ್ಣವಾಗಿ ತಿಳ್ಕೊಳ್ಳುವುದಿಲ್ಲ ಅಂದ ಮೇಲೆ
ವಯಂತು ವಿರಲಾಂತರ ಕಥಮುಮೇಶ ತನ್ಮನ್ಮಹೇ. ನಾವಂತೂ ವಿರಳವಾದ ಜ್ಞಾನ ಉಳ್ಳವರು. ನಿಬಿಡ ಅಪೋಸಿಟ್ ವಿರಲ. ವಿರಲ ಅಂತಂದ್ರೆ ದೂರ ದೂರ ಇರತಕ್ಕಂಥದ್ದು. ನಿಬಿಡ ಅಂದ್ರೆ ಒತ್ತಿ ಒತ್ತಿ ಗಟ್ಟಿಯಾಗಿ ಇರುವಂತ ಗಟ್ಟಿ ಜ್ಞಾನ, ಅದ್ಭುತವಾದ ಜ್ಞಾನ ವಾಮದೇವಾದಿಗಳದು. ನಮ್ಮ ಜ್ಞಾನ ಚೂರು ಚಾರು ಜ್ಞಾನ. ಅಂತಹ ನಾವು ನಿನ್ನನ್ನ ಹೇಗೆ ತಾನೇ ತಿಳಿದುಕೊಳ್ಳಿಕ್ ಸಾಧ್ಯ? ಅದರಿಂದಾಗಿ ನೀವು ಅನುಗ್ರಹ ಮಾಡಿದ್ರೆ ಮಾತ್ರ ನಮಗೆ ನೀವು ತಿಳಿತೀರಿ. ಇಲ್ಲ ಅಂತ ಅನ್ನೋದಾದ್ರೆ ನಿಮ್ಮನ್ನ ತಿಳಿದುಕೊಳ್ಳೋದು ನಮ್ಮ ಪಾಲಿಗೆ ಅಸಾಧ್ಯವಾದಂತಹ ಮಾತು ಅಂತ ಹೇಳ್ತಾರೆ. ಮುಂದಿನ ಶ್ಲೋಕ. ಕಠೋರಿತ ಕುಠಾರಯ ಲಲಿತ ಶೂಲಯ ಬಾಹಯ ರಣಡ್ಡಮರಯ ಸ್ಫುರದ್ಧರಿಣಯ ಸಖಟ್ವಾಂಗಯ ಚಲಾಭಿರಚಲಾಭಿರಪ್ಯಗಣಿತಾಭಿರುನೃನ್ಯ ನೃತ್ಯತ ಚತುರ್ದಶ ಜಗಂತಿತೆ ಜಯ ಜಯೇತ್ಯಯುರ್ವಿಸ್ಮಯಂ. ಬಹಳ ಸುಂದರವಾದಂತ ಶ್ಲೋಕ ಇದೆ. ರುದ್ರದೇವರ ಕೈಯಲ್ಲಿ ಕಠೋರವಾದಂತ ಚೂಪಾದ ತೀಕ್ಷ್ಣವಾದಂತ ಕುಠಾರ ಇದೆ. ತಮ್ಮ ಬಾಹುಗಳಲ್ಲಿ ಕಠೋರವಾದಂತ ಕುಠಾರವನ್ನ ಧಾರಣ ಮಾಡಿದ್ದಾರೆ. ಲಲಿತ ಶೂಲ ಯಾಬಾಹಯ. ಶೂಲ 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 ಅಂತಂದ್ರೆ ತ್ರಿಶೂಲ. ಆ ತ್ರಿಶೂಲವನ್ನ ಲೀಲೆಯಿಂದ ಧಾರಣೆ ಮಾಡಿದ್ದಾರೆ. ಆ ತ್ರಿಶೂಲ ಚುಚ್ಚಿದ್ರೆ ಸಾಕು ಸತ್ತೋಗ್ಬೇಕು. ಅಂತಹ ತ್ರಿಶೂಲವನ್ನ ಲೀಲಾಜಾಲವಾಗಿ ನಿಮ್ಮ ಬಾಹುವಿನಲ್ಲಿ ಧಾರಣೆ ಮಾಡಿದ್ದೀರಿ. ರಣಡ್ಡಮರಯ. ಆ ಒಂದು ಡಮರು ಹಿಡಿದಿದ್ದೀರಿ. ಧ್ವನಿ ಮಾಡುವಂತಹ ಆ ಒಂದು ಡಮರು ಇದೆ. ಆ ಸ್ಫುರದ್ಧರಿಣಯ ಒಂದು ಜಿಂಕೆಯನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದೀರಿ. ಸ ಖಟ್ವಾಂಗಯ. ಮತ್ತೊಂದು ಒಂದು ಯಾವ್ದದು ಆಯುಧವನ್ನ ನಿಮ್ಮ ಕೈಯಲ್ಲಿ ಖಟ್ವಾಂಗ ಅಂತನ್ನೋದಾಗಿ ಧಾರಣೆ ಮಾಡಿದ್ದೀರಿ. ಹೀಗೆ ಅನೇಕ ಅನೇಕ ಕೈಗಳು, ಅನೇಕ ಅನೇಕ ಆಯುಧಗಳು. ಹೇಗಿದೆ ಇದಕ್ಕೆ ಎರಡು ಅರ್ಥ ಮಾಡ್ತಾರೆ, ನೋಡೋಣ. ಚಲಾಭಿರ ಚಲಾಭಿರಪ್ಯಗಣಿತಾಭಿ ಗಣಿತಾಭಿ ಉನೃತ್ಯತಃ. ಕೆಲವು ಕೈಗಳು ಛಲವಾಗಿವೆ. ಕುಠಾರವನ್ನ ಹಿಡಿದಿದ್ದಾರೆ, ಆ ಕೈಯನ್ನ ಅಳಗಾಡಿಸ್ತಾ ಇದ್ದಾರೆ. ತ್ರಿಶೂಲವನ್ನ ಹಿಡಿದಿರ್ತಕ್ಕಂಥ ಕೈ ಅಳಗಾಡ್ತಾ ಇದೆ. ಹೀಗೆ ಕೆಲವು ಕೈಗಳು ಬಾಹುಗಳು ಅಳ್ಳಾಡ್ತಾ ಇವೆ, ಕೆಲವು ಬಾಹುಗಳು ಅಳ್ಳಾಡ್ತಾ ಇಲ್ಲ. ಇಂತಹ ಕೈಗಳು ಎಷ್ಟಿವೆ? ಅಗಣಿತಾಭಿಹಿ, ಅಸಂಖ್ಯವಾದಂತಹ ಬಾಹುಗಳು ನಿಮಗೆ. ಆ ಎಲ್ಲ ಬಾಹುಗಳಿಂದ ಸೇರಿ ನೀವು ನೃತ್ಯ ಮಾಡ್ತಾ ಇದ್ದೀರಿ. ಈಗ ಕೆಲವು ಬೊಟ್ಟುಗಳನ್ನ ಅಳಗಾಡಿಸ್ರಿ ಅಂತಂದ್ರೆ ಅಳಗಾಡ್ಸ್ಲಿಕ್ಕೆ ಬರುತ್ತೆ. ಅದರ ಬಾಜು ಈ ಕೈ, ಈ ಬೊಟ್ಟು ಶಾಂತವಾಗಿ ಇಡ್ರಿ ಅಂದ್ರೆ ಹಾಗೆ ಮಾಡ್ಲಿಕ್ಕೆ ಬರುವುದಿಲ್ಲ. ಈ ನಮ್ ತಬಲಾ ಕಲಿಸ್ತಿರ್ತಾರಲ್ಲ, ತಬಲಾ ಪಾಠಕ್ಕೆ ಹೋಗುವಾಗ ಈ ಬೊಟ್ಟೇನಿದೆ ಅದು ತಬಲಾ ಮೇಲೆ ಹೀಗೆ ಇಟ್ಟಿರ್ಬೇಕು, ಈ ಬೊಟ್ಟಿನಿಂದ ಹೊಡಿತಿರ್ಬೇಕು. ಸ್ಟಾರ್ಟಿಂಗ್ ಏನಾಗತ್ತೆ ಅಂದ್ರೆ ಈ ಬೊಟ್ಟು ನಿಲ್ಲೋದೇ ಇಲ್ಲ, ಈ ಬೊಟ್ಟು ಮೇಲೆ ಆಗ್ತಿರ್ತದೆ. ಅದ ತಬಲಾ ಕಲ್ಸೋರು ಬೈತಿರ್ತಾರೆ, ಈ ಬೊಟ್ಟು ಎತ್ತಲಿಕ್ಕಿಲ್ಲ, ಈ ಬೊಟ್ಟು ಎತ್ತಲಿಕ್ಕಿಲ್ಲ ಅಂತ. ಅಂದ್ರೆ ಅಷ್ಟು ಕಂಟ್ರೋಲ್ ಮಾಡೋದು ಸುಲಭ ಅಲ್ಲ. ಅಭ್ಯಾಸ ಮಾಡಿ 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 ಆದಾಗ ಈ ಬೊಟ್ಟು ಅಳ್ಳಾಡೋದಿಲ್ಲ. ಸಣ್ಣ ದೃಷ್ಟಾಂತ ಕೊಟ್ಟೆ ಸುಮ್ಮನೆ ತಬಲಾದ್ದು. ಹೀಗೆ ರುದ್ರದೇವರು ತಾಂಡವ ನಾಟ್ಯವನ್ನ ಮಾಡ್ತಾರೆ, ಭಾರೀ ನಾಟ್ಯವನ್ನ ಮಾಡ್ತಾರೆ. ಹೇಗೆ ಕುಣಿತಾರೆ ಲೆಕ್ಕ ಇಲ್ಲ ಅದಕ್ಕೆ. ಅಂತಹ ಇದರೊಳಗೆ ಸಾವಿರಾರು ಬಾಹುಗಳು, ಅದರೊಳಗೆ ಕೆಲವು ಬಾಹುಗಳು ಚಲಿಸ್ತವೆ, ಕೆಲವು ಬಾಹುಗಳು ಅವರ ಇಚ್ಛೆಯಿಂದ ಚಲಿಸುವುದಿಲ್ಲ. ಹೀಗೆ ಇಟ್ಟುಕೊಂಡು ಅವರು ನಾಟ್ಯವನ್ನ ಮಾಡ್ತಾರೆ. ಅಷ್ಟು ಕಂಟ್ರೋಲ್ ಇರ್ಬೇಕು. ನಾನು ಜೋರಾಗಿ ಜಿಗಿತೇನೆ, ನನ್ನ ಕೈ ಅಳ್ಳಾಡಬಾರ್ದು ಅಂತಂದ್ರೆ ಹೇಗ್ ಸಾಧ್ಯ? ಆದರೆ ರುದ್ರದೇವರಿಗೆ ಅದು ಸಾಧ್ಯವಾಗತ್ತೆ. ಇದು ಒಂದು ತರಹದ ವ್ಯಾಖ್ಯಾನ. ಮತ್ತೊಂದು ವ್ಯಾಖ್ಯಾನವನ್ನ ಇದಕ್ಕೆ ಮಾಡ್ತಾರೆ. ಏನಂತಂದ್ರೆ, ನೀವು ರುದ್ರದೇವರು ಸಾವಿರಾರು ಕೈಗಳಿಂದ ಬಾಹುಗಳಿಂದ ಯುಕ್ತರಾಗಿ ಅದ್ಭುತವಾದಂತಹ ತಾಂಡವ ನೃತ್ಯವನ್ನ ಮಾಡ್ತಾರೆ. ಆಗ ಹೇಗಿರುತ್ತೆ ಅಂತಂದ್ರೆ, ಆ ತಾಂಡವ ನೃತ್ಯದಲ್ಲಿ ತಾವು ಒಬ್ಬರೇ ಆಡೋದಿಲ್ಲ ನೃತ್ಯ. ತಮ್ಮ ಏನು ಭಕ್ತಗಳ ಇದ್ದಾರೆ ಎಲ್ಲರನ್ನೂ ಸೇರಿಸ್ಕೋತಾರೆ. ಬನ್ನಿ ಬನ್ನಿ ಬನ್ನಿ, ನೀವು ಕುಣಿರಿ, ದೇವರನ್ನ ಕುಣಿದು ಕುಣಿದು ನಾವು ಸೇವೆಯನ್ನ ಮಾಡೋಣ, ಸ್ತೋತ್ರ ಮಾಡೋಣ, ಬನ್ನಿ ಅಂತ ಕುಣಿತಾರೆ. ಚಲಾಭಿಹಿ ಅಚಲಾಭಿಹಿ ಅಂದ್ರೆ ಮಾರ್ಟಲ್ ಇಮ್ಮಾರ್ಟಲ್ ಅಂತಂತಿರಿಲ್ಲ, ಆ ತರಹ ಒಂದು ಲೆಕ್ಕ. ಅಥವಾ ಸಜೀವ ನಿರ್ಜೀವ. ಈ ಸಜೀವರು ಅಂತಂದ್ರೆ ಅವ್ರ ಭೃತ್ಯರೆಲ್ಲರೂ ಜೀವಂತರು. ಇನ್ನ ಅಚೇತನವಾದಂತಹದ್ದು ತ್ರಿಶೂಲ ಆಗಲಿ ಅಥವಾ ಖಟ್ವಾಂಗವಾಗಲಿ ಜಿಂಕೆ ಆಗಲಿ, ಇವುಗಳನ್ನ ಇಟ್ಟುಕೊಂಡು ಅವರು ನೃತ್ಯವನ್ನ ಮಾಡ್ತಾರೆ. ವಿಶೇಷ ಏನು ಅಂತಂದ್ರೆ, ಇಷ್ಟೆಲ್ಲ ಆಯುಧಗಳಿದ್ದರೂ ಯಾವ ಆಯುಧ ಅವ್ರಿಗೆ ಚುಚ್ಚುವುದಿಲ್ಲ. ಅಷ್ಟೇ ಅಲ್ಲ, ಅವರ ಜೊತೆಗೆ ಅಕ್ಕಪಕ್ಕದಲ್ಲಿ ಇದ್ದವರಿಗೂ ಚುಚ್ಚುವುದಿಲ್ಲ. ಹೀಗೆ ಅವರು ನೃತ್ಯವನ್ನ ಮಾಡ್ತಾ ಇದ್ದಾರೆ. ಯಾವ ಸಾಧಾರಣ ನೃತ್ಯ, ಸೌಮ್ಯ ನೃತ್ಯ ಅಲ್ಲ, ತಾಂಡವ ನೃತ್ಯ. ಕಣ್ಮುಂದೆ ಆ ಪಿಕ್ಚರ್ ತಂದ್ಕೊಳ್ಳಿ. ಸಾವಿರಾರು ಬಾಹುಗಳಿಂದ ರುದ್ರದೇವರು
ಪ್ರಚಂಡವಾದ ಭೀಕರವಾದಂತಹ ನೃತ್ಯವನ್ನ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅವರು ಶಿಷ್ಯರಿದ್ದಾರೆ. ಹೇಗೆ ಬೇಕಾದಂಗೆ ತ್ರಿಶೂಲ ಇತ್ಯಾದಿ ಆಯುಧಗಳನ್ನ ಏಕಕಾಲದಲ್ಲಿ ತಿರುಗಿಸ್ತಾ ಇದ್ದಾರೆ. ಮೊದಲು ತ್ರಿಶೂಲ್ ತಿರುಗಿಸಿದ್ರು, ಆಮೇಲೆ ಕುಠಾರ ತಿರುಗಿಸಿದ್ರು. ಎಲ್ಲ ಆಯುಧಗಳು ಏಕಕಾಲದಲ್ಲಿ ತಿರುಗಿಸ್ತಾ ಇದ್ದಾರೆ, ಆದರೆ ಅದು ಯಾರಿಗೂ ಬಾಧಕವಾಗುತ್ತಿಲ್ಲ. ಅದರಿಂದಾಗಿ ಅಂತಹ ಅದ್ಭುತವಾಗಿರತಕ್ಕಂತಹ ನಿಮ್ಮ ಈ ನೃತ್ಯವನ್ನ ನೋಡಿ 14 ಲೋಕದಲ್ಲಿ ಜಯ 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 ಅಂತ ನಿಮ್ಮನ್ನ ಹೇಳ್ತಾ ಇದ್ದೆ. ರುದ್ರದೇವರಿಗೆ ಜಯವಾಗಲಿ, ಹರ ಹರ ಮಹಾದೇವ್ ಅಂತ ಹೇಳಿ ನಿಮ್ಮನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. 14 ಲೋಕಕ್ಕೂ ಕೂಡ ನೀವು ವಿಸ್ಮಯವನ್ನ ಉಂಟು ಮಾಡಿದ್ದೀರಿ, ಆಶ್ಚರ್ಯವನ್ನ ಉಂಟು ಮಾಡಿದ್ದೀರಿ. ಅಂತಹ ನಿಮಗೆ ಅನಂತ ಜಯವಾಗಲಿ ಅಂತ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಮುಂದಿನ ಶ್ಲೋಕ: ಪುರು ತ್ರಿಪುರರುಂಧನಂ ವಿವಿಧ ದೈತ್ಯ ವಿಧ್ವಂಸನಂ ಪರಾಕ್ರಮ ಪರಂಪರಾ ಅಪಿ ಪರಾನತೆ ವಿಸ್ಮಯ ಅಮರ್ಷ ಬಲಹರ್ಷಿತ ಕ್ಷುಭಿತ ವೃತ್ತ ನೇತ್ರೋಜ್ವಲ ಜ್ವಲ ಜ್ವಲನ ಹೇಲಯ ಶಲಭಿತಂ ಹಿ ಲೋಕತ್ರಯಂ. ಬಹಳ ಸುಂದರವಾಗಿದೆ. ಪುರು ತ್ರಿಪುರರುಂಧನಂ. ಪುರು ಅಂತಂದ್ರೆ ಸ್ಥೂಲ, ಸ್ಥೂಲ ಅಂತಂದ್ರೆ ಭಾರೀ ದೊಡ್ಡದಾದದ್ದು ಅಂತ ಅರ್ಥ. ಸ್ಥೂಲ ಅಂತಂದ್ರೆ ಭಾರೀ ದೊಡ್ಡದಾದದ್ದು. ತ್ರಿಪುರ ಬಹಳ ದೊಡ್ಡದಾದಂತಹ 3 ಪುರಗಳು. ಅದರ ರುಂಧನಂ, ಅದರ ನಾಶವನ್ನ ನೀವು ಮಾಡಿದ್ರಿ. ಏನಾಗತ್ತೆ ಅಂತಂದ್ರೆ ದೇವ ದೈತ್ಯರಲ್ಲಿ ಯುದ್ಧವಾಗತ್ತೆ, ದೇವತೆಗಳು ದೈತ್ಯರನ್ನ ಸೋಲಿಸ್ತಾರೆ. ಆ ಸಂದರ್ಭದಲ್ಲಿ ಪರಾಜಿತರಾಗಿರ್ತಕ್ಕಂಥ ದೈತ್ಯರು ನಮಗೆ ಇರ್ಲಿಕ್ಕೇನೂ ಇಲ್ಲ, ನಮಗೇನಾದ್ರೂ ಮಾಡಿಕೊಡಿ ಅಂತ ಮಯನಿಗೆ ಕೇಳ್ತಾರೆ. ಆಗ ಬೆಳ್ಳಿ, ಕಬ್ಬಿಣ ಮತ್ತು ಬಂಗಾರದ 3 ಪುರಗಳನ್ನ ಆ ಮಯ ನಿರ್ಮಾಣ ಮಾಡಿ ಕೊಡ್ತಾನೆ. ಯಾರಿಂದೂ ಭೇದ್ಯವಾಗ್ಲಿಕ್ಕೆ ಸಾಧ್ಯವಿಲ್ಲ, ನಾಶವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಆ 3 ಪುರಗಳು ದೇವತೆಗಳು ಯಾವಾಗ ಪ್ರಾರ್ಥನಾ ಮಾಡಿಕೊಂಡ್ರೋ ಆಗ ರುದ್ರದೇವರು ಅವುಗಳನ್ನ ನಾಶ ಮಾಡಿದ್ರು. ಅದರಿಂದಾಗಿ ಹೇಳ್ತಾರೆ, ಪುರು ತ್ರಿಪುರರುಂಧನಂ ವಿವಿಧ ದೈತ್ಯ ವಿಧ್ವಂಸನಂ. ನಾನಾ ವಿಧರಾದಂತಹ ದೈತ್ಯರನ್ನ ರುದ್ರದೇವರು ಕೊಂದು ಹಾಕಿದ್ದಾರೆ. ಪರಮ ಪೂಜ್ಯ ಶ್ರೀಪಾದಂಗಳವರು ಹೇಳುವ ಮಾತು ಯಾವಾಗಲೂ ನಾನು ನೆನೆಸ್ತೇನೆ. ದೇವತೆಗಳು ದೈತ್ಯರನ್ನ ಕೊಂದ್ರು, ಭಗವಂತ ದೈತ್ಯರನ್ನ ಕೊಂದ, ಕೃಷ್ಣ ಪೂತನೆಯನ್ನ ಕೊಂದ. ಆಯ್ತು, ಆ ಕಾಲದ ಜನರಿಗೆ ಅನುಕೂಲ ಮಾಡಿದ, ನನಗೇನು ಅಂತ ನಮಗೆ ಪ್ರಶ್ನೆ ಬರುತ್ತೆ. ಯಾಕೆ ನಾವು ಸ್ವಾರ್ಥಿಗಳು, ನಮಗೇನು ಅಂತ ನಾವು ವಿಚಾರ ಮಾಡ್ಬೇಕು. ಆ ಕಾಲದಲ್ಲಿ ದ್ವಾಪರ ಯುಗದಲ್ಲಿ ಯಾರಿಗೋ ಕೊಂದ ಈಗೇನ್ ಸಂಬಂಧ? ಈಗ ಯಾವಾಗೋ ಹಿಂದಿನ ಕಾಲಾಗ ಯಾರೋ ಒಬ್ಬ ರಾಜ ಎಲ್ಲೋ ಯಾವಾಗೋ ಸತ್ತೋದ, ಅದ್ ನಮಗೇನಪ್ಪಾ ಅಂತಂತೇವೋ ಇಲ್ಲೋ, ಹಾಗಿದೆ ಇದು. ಅದರಿಂದಾಗಿ ರುದ್ರದೇವರನ್ನ ಇಂಥ ಪರಿ ಏನು ಹೊಗಳೋದಿದೆ? ವಿವಿಧ ದೈತ್ಯ ವಿಧ್ವಂಸನಂ. ಎಲ್ಲ ದೇವತೆಗಳ ಬಗ್ಗೆ ಸ್ತೋತ್ರ ಮಾಡುವಾಗ ಇಂಥ ಮಾತುಗಳು ಬರ್ತವೆ. ಏನ್ ಲಾಭ? ಏನ್ ಲಾಭ ಅಂತಂದ್ರೆ ಸ್ವಾಮಿಗಳವರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಈ ಎಲ್ಲ ದೈತ್ಯರು ಕೂಡ ಮಹಾದೇವತೆಗಳಿಂದ ಅಮೃತ್ಯುತ್ವವನ್ನ ಪಡೆದಿದ್ರು. ಒಂದು ವೇಳೆ ಆ ಕಾಲದಲ್ಲಿ ಆಯಾ ದೇವತೆಗಳು ಆಯಾ ಅಸುರರನ್ನ ದೈತ್ಯರನ್ನ ಕೊಂದು ಹಾಕಿರ್ಲಿಲ್ಲ ಅಂತಾದರೆ ಅವರು ಈಗೂ ಕೂಡ ಅಷ್ಟೇ ಭಯಾನಕರಾಗಿ ಇರ್ತಿದ್ರು. ಅದರಿಂದಾಗಿ ಪೂತನೆಯನ್ನ ಕೃಷ್ಣ ಕೊಂದ, ನಮಗೇನು ಅಂತಂದ್ರೆ ಆ ಪೂತನೆ ಈಗ ಇಲ್ಲ ಅಂತ ಅನ್ನೋದಕ್ಕೆ ನಾವು ನಮ್ಮ ಮಕ್ಕಳು ಎಲ್ಲರೂ ಸುರಕ್ಷಿತವಾಗಿ ಇದ್ದೇವೆ. ಒಬ್ರ ಇಬ್ರ ಅಸುರರು. ಅದರಿಂದಾಗಿ ವಿವಿಧ ದೈತ್ಯ ವಿಧ್ವಂಸನಂ ಅಂತ ನಾವು ಅವರನ್ನ ಚಿಂತನೆ ಮಾಡ್ಬೇಕು. ಪರಾಕ್ರಮ ಪರಂಪರಾ. ಪರ ಅಂದ್ರೆ ಶ್ರೇಷ್ಠ, ಶ್ರೇಷ್ಠವಾದಂತಹ ಪರಾಕ್ರಮದ ಪರಂಪರೆ ಇದೆ. ಕೆಲವೊಮ್ಮೆ ಒಂದೊಂದು ಯಾವುದೋ ಒಂದು ದೊಡ್ಡದಾದಂತಹ ಕಾರ್ಯವನ್ನ ಒಬ್ಬ ಮಾಡ್ಕೊಂಡು ಬರ್ತಾನೆ, ಆಮೇಲೆ ಇಡೀ ಜನ್ಮ ಒಂದೇ ಅದನ್ನ ಹೇಳ್ತಿರ್ತಾನೆ. ಕೆಲವ್ರ ಕಡೆಗೆ ಹೋದ್ರೆ ಬೇಸರ ಆಗತ್ತೆ, ಬಹಳ ದೊಡ್ಡ ಸಾಧನೆ ಮಾಡಿರ್ತಾರೆ, ಆದ್ರೆ ಯಾವಾಗ್ಲೂ ಹೋದಾಗ ಒಂದನ್ನೇ ಹೇಳ್ತಾರೆ. ಯಾಕೆ? ಅವ್ರು ಕಾರ್ಯ ಮಾಡಿದ್ದೇ ಒಂದು, ಯಾರನ್ನ ನಿಂದಿಸ್ತಾ ಇಲ್ಲ, ಅಷ್ಟೇ ಸಾಮರ್ಥ್ಯ ದೇವರು ಅಷ್ಟೇ ಕೊಟ್ಟಿದ್ದ. ಒಂದು ಯಾವುದೋ ಯುದ್ಧ ಆಡಿದ್ರು, ಭಾರಿ ಆಡಿ ಬಂದ್ರು. ಆದ್ರೆ ರುದ್ರದೇವರೇ ನಿಮ್ದು ಹಾಗಲ್ಲ, ಶ್ರೇಷ್ಠವಾದಂತಹ ಪರಾಕ್ರಮಗಳ ಪರಂಪರೆನೇ ಇದೆ. ಇದನ್ನ ಹೇಳ್ಯೋ ಅದನ್ನ ಹೇಳ್ಯೋ ಯಾವುದನ್ನ ಹೇಳಿ, ಪರಾಕ್ರಮ ಪರಂಪರಾ ಅಪಿನತೆ ವಿಸ್ಮಯ. ಇಷ್ಟೆಲ್ಲ ಇದ್ರು ಇದು ನಿಮ್ಮ ಪಾಲಿಗೆ ಆಶ್ಚರ್ಯ ಅಂತ ಆಗೋದಿಲ್ಲ. ನಮಗೆಲ್ಲರಿಗೂ ಆಶ್ಚರ್ಯನೇ ಇದು. ನಿಮ್ಮ ಶಕ್ತಿ ಇಷ್ಟಿದೆ ಅಲ್ಲ, ಆ ಶಕ್ತಿಯ ಮುಂದೆ ನೀವು ಮಾಡಿರ್ತಕ್ಕಂತಹ ಪರಾಕ್ರಮವು ಕೂಡ ಆಶ್ಚರ್ಯ ಅಂತ ಅನಿಸುವುದಿಲ್ಲ. ಮತ್ತೆಂತವ್ರು ನೀವು ಅಂತಂದ್ರೆ ಹೇಳ್ತಾರೆ, ಅಂದ್ರೆ ಒಬ್ಬ ದೈತ್ಯನನ್ನ ಕೊಂದ್ರು, ದೈತ್ಯ ಸಮೂಹವನ್ನ ಕೊಂದ್ರು, ಇದು ಆಶ್ಚರ್ಯವಲ್ಲ. ಯಾಕಲ್ಲ?
ನೆಕ್ಸ್ಟ್ ಸೆಂಟೆನ್ಸ್ ಹೇಳ್ತದೆ, ಅಮರ್ಷ ಬಲ ಹರ್ಷಿತ ಕ್ಷುಭಿತ ವೃತ್ತ ನೇತ್ರೋಜ್ವಲ ಜ್ವಲ ಜ್ವಲನ ಹೇಲಯ ಶಲಭಿತಂ ಹಿ ಲೋಕತ್ರಯಂ. ಪತಂಗ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅಂದ್ರೆ ಏನು? ದೀಪದ ಹುಳ. ಆ ದೀಪದ ಹುಳ ಏನಾಗತ್ತೆ ಅಂತಂದ್ರೆ ದೊಡ್ಡದಾಗಿ ಉರಿಯುವಂತ ಬೆಂಕಿಯಲ್ಲಿ ಬಿದ್ದು ಸತ್ತೋಗತ್ತೆ. ಬೆಂಕಿಗೆ ಇದೇನಾದ್ರೂ ಆಶ್ಚರ್ಯನಾ? ದೊಡ್ಡದಾಗಿ ಧಗ 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 ಬೆಂಕಿ ಉರಿತಾ ಇದೆ. ಈಗ ನಾಳೆ ಹೋಲಿ ಪೂರ್ಣಿಮಾ ಬರುತ್ತೆ. ಭಾರಿ ಎಲ್ಲ ಕಡೆಗೆ ಬೆಂಕಿ ಹಚ್ಚಿರ್ತಾರೆ, ಅಲ್ಲೇ ಹುಳುಗಳು ಬಂದು ಬಿದ್ದು ಸತ್ತು ಹೋಗತ್ತೆ. ಅದೇನು ಆಶ್ಚರ್ಯನಾ? ಅಲ್ಲ. ಹಾಗೆ ನಿಮ್ಮ ಶಕ್ತಿ ಇದೆ. ಹಾಗಾದ್ರೆ ನಿಮ್ಮಲ್ಲಿ ಯಾರು ಬಿದ್ದು ಸಾಯ್ತಾರೆ ಅಂತಂದ್ರೆ, ಅಮರ್ಷ ಬಲ ಹರ್ಷಿತ ಕ್ಷುಭಿತ ವೃತ್ತ ನೇತ್ರೋ ಜ್ವಲ ಜ್ವಲ ಜ್ವಲನ ಹೇಲಯ. ಅಂದರೆ ಅಮರ್ಷ ಅಂತಂದ್ರೆ ಇದಕ್ಕೂ ಅನೇಕ ಅರ್ಥಗಳನ್ನ ಮಾಡ್ತಾರೆ ವ್ಯಾಖ್ಯಾನಕಾರರು. ಅಮರ್ಷ ಅಂತಂದ್ರೆ ಕ್ರೋಧ. ಕ್ರೋಧ ಎಂಬಂತಹ ಬಲ, ಸಿಟ್ಟು ಎಂಬಂತಹ ಬಲ, ಆ ಬಲದಿಂದ ಹರ್ಷಿತವಾದ ನೇತ್ರ. ಹರ್ಷಿತ ಅಂತಂದ್ರೆ ದೊಡ್ಡದಾದಂತಹ ನೇತ್ರ. ಸಿಟ್ಟು ಬಂತು ಅಂದ್ರೆ ಕಣ್ಣು ನಾವು ದೊಡ್ಡದಾಗಿ ಮಾಡ್ತೇವೆ, ಯಾಕೋ ಅಂತ ಬೈತೇವೆ, ಹಿಂಗ ಕಣ್ಣು ಮಾಡ್ತೇವೆ. ಸೊ ಹರ್ಷಿತ ಅಂತಂದ್ರೆ ವಿಕಸಿತವಾದ, ದೊಡ್ಡದಾಗಿ ಮಾಡಲ್ಪಟ್ಟ. ಕ್ಷುಭಿತ. ಕ್ಷುಭಿತ ಅಂತಂದ್ರೆ ಸಿಟ್ಟು ಬಂದಾಗ ಮನುಷ್ಯ ಒಂದೇ ಕಡೆಗೆ ನೋಡೋದಿಲ್ಲ, ಅಲ್ಲೇ ಇಲ್ಲೇ 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 ಅಲ್ಲೇ ನೋಡ್ತಿರ್ತಾನೆ. ಸೊ ಆ ರುದ್ರದೇವರ ಕ್ರೋಧವೆಂಬ ಬಲ, ಆ ಬಲದಿಂದ ಅರಳಿದ ಕಣ್ಣುಗಳು, ಮತ್ತು ಕ್ಷುಭಿತ ಇತರ ಎಲ್ಲ ಕಡೆಗೆ ಸಂಚಾರ ಮಾಡುವಂತಹ ಕಣ್ಣುಗಳು ಹೇಗಿವೆ? ವೃತ್ತ, ದುಂಡಾದಂತಹ ಕಣ್ಣುಗಳು. ನೇತ್ರ ಅಂದ್ರೆ ಕಣ್ಣುಗಳು. ಆ ಜ್ವಲ ಜ್ವಲ ಜ್ವಲನ ಅಂದರೆ ನಿರ್ಧೂಮವಾದಂತಹ ಬೆಂಕಿ. ಜ್ವಲನ ಪ್ರಜ್ವಲಿತವಾಗಿರುವಂತಹ ಬೆಂಕಿ ಎಂಬಂತಹದ್ರೊಳಗೆ ಯಾರು ಬಿದ್ದು ಸಾಯ್ತಾರೆ? ಇಡೀ 14 ಜಗತ್ತು ಬಿದ್ದು ಸತ್ತೋಗತ್ತೆ. ಅದು ಹೇಗಿರುತ್ತೆ ನೋಡೋದಕ್ಕೆ ಅಂತಂದ್ರೆ, ದೊಡ್ಡದಾದಂತಹ ಬೆಂಕಿಯಲ್ಲಿ ಒಂದು ದೀಪದ ಹುಳ ಬಿದ್ದು ಸತ್ತರೆ ಹೇಗಿರದೆ ಹಾಗಿದೆ. ಅಂದ ಮೇಲೆ 14 ಲೋಕಗಳು ನಿಮ್ಮಲ್ಲಿ ಲಯಗೊಳ್ಳುವಾಗ ಒಬ್ರಿಬ್ರು ಅಸುರರು ಕೆಲವು ಸೈನ್ಯದಿಂದ ಬಂದಾಗ ನಿಮ್ಮ ಕೈಯಿಂದ ಸತ್ತೋದ್ರು ಅಂತಂದ್ರೆ ಇದು ಆಶ್ಚರ್ಯ ಅಂತ ಅನ್ಬೇಕಾ? ವಿಶ್ವ ಸಂಹಾರಕ ರುದ್ರ ಅಂತ ನಾವು ಕರಿತೇವೆ. ಆ ಇಡೀ ವಿಶ್ವದ ಸಂಹಾರ ಹೇಗೆ ಮಾಡ್ತಾರೆ ಅಂದ್ರೆ ಹೀಗೆ ಮಾಡ್ತಾರೆ. ಅವರಲ್ಲಿ ಬಂದು ಹುಳಗಳು ಬಿದ್ದಂತೆ ಎಲ್ಲ ಲೋಕಗಳು ಬಿದ್ದು ಆ ರುದ್ರದೇವರಲ್ಲಿ ಬಂದು ನಾಶವಾಗ್ತದೆ. ಇಂತಹ ಮಹಾಪರಾಕ್ರಮಿಗಳು ರುದ್ರದೇವರು. ಅನೇಕ ಅರ್ಥಗಳನ್ನ ಮಾಡಿದ್ದಾರೆ. ಅಮರ್ಷ ಬಲ ಅಂತಂದ್ರೆ ಕ್ರೋಧವೆಂಬ ಬಲ ಅಂತ ಒಂದು ಅರ್ಥ ಮಾಡಿದೆ. ಎರಡನೇ ಅರ್ಥ ಅಂದ್ರೆ ನಿಮ್ಮ ಕ್ರೋಧ ಮತ್ತು ನಿಮ್ಮ ಬಲ, ಹೀಗೆ ಎರಡು ತೆಗೆದುಕೊಳ್ತಾರೆ. ಅಥವಾ ಅಮರ್ಷ ಬಲ ಅಂತಂದ್ರೆ ಸಹಿಸಲು ಅಸಾಧ್ಯವಾದ ಬಲ. ಹೀಗೆ ಮೂರು ಅರ್ಥಗಳನ್ನ ಮಾಡ್ತಾರೆ. ಟೋಟಲ್ ಅರ್ಥ ಒಂದೇ ಬರುತ್ತೆ, ಆದ್ರೆ ಶಬ್ದಕ್ಕೆ ಸ್ವಾರಸ್ಯ ಮೂರ್ ರೀತಿಯಿಂದ ವ್ಯಾಖ್ಯಾನಕಾರರು ನಮಗೆ ತೋರಿಸ್ತಾರೆ. ಮುಂದಿನ ಶ್ಲೋಕ, ಸಹಸ್ರನಯನೋ ಗುಹ ಸಹ ಸಹಸ್ರ ರಶ್ಮಿರ್ವಿದು ಬೃಹಸ್ಪತಿರುತಾಪತೆ ಸಸುರ ಸಿದ್ಧ ವಿದ್ಯಾಧರಾ ಭವತ್ಪದ ಪರಾಯಣ ಶ್ರಿಯಮಿಮಾಮ ಗುಃ ಪ್ರಾರ್ಥಿನಾಂ ಭವಾನ್ ಸುರತರುದೃಶಂ ದಿಶ ಶಿವಾಂ ಶಿವಾವಲ್ಲಭ. ಸಹಸ್ರನಯನ ಅಂತಂದ್ರೆ ಇಂದ್ರದೇವರು, ಗುಹ ಅಂತಂದ್ರೆ ಈ ಷಣ್ಮುಖ, ಸಹಸ್ರ ರಶ್ಮಿ ವಿದು ಸೂರ್ಯನಿಂದ ಸಹಿತನಾದಂತಹ ಚಂದ್ರ, ಬೃಹಸ್ಪತಿ ಗುರು, ಅಪಾಂ ಅಧಿಪತಿಯಾಗಿರ್ತಕ್ಕಂಥ ವರುಣದೇವರು, ಸುರಸಿದ್ಧರ ಜೊತೆಗೆ ಇರುವಂತಹ ವಿದ್ಯಾಧರರು, ಇವರೆಲ್ಲರೂ ಕೂಡ ಹೇಗಿದ್ದಾರೆ? ಭವತ್ಪದ ಪರಾಯಣ, ನಿಮ್ಮ ಪಾದಗಳನ್ನ ಆಶ್ರಯಿಸ್ತಾರೆ. ಆಶ್ರಯಿಸಿದ್ದಕ್ಕಾಗಿ ಏನಾಗಿದೆ? ಶ್ರಿಯಂ ಅಗುಹು. ಶ್ರಿಯ ಅಂದ್ರೆ ಸಂಪತ್ತು, ಸ್ಥಾನ. ಅವರವರ ಸ್ಥಾನ ಅವರವರಿಗೆ ಸಿಕ್ಕಿದ್ದೆ ಯಾಕೆ ಅಂತಂದ್ರೆ ನಿಮ್ಮ ಅನುಗ್ರಹದಿಂದ. ಹೀಗೆ ಮಹಾಮಹಾ ದೇವತೆಗಳಿಗೆ ದೇವತಾ ಪದವಿಯನ್ನ ಕೊಟ್ಟವರು ನೀವು ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ನಮಗೆ ಯಾವ್ದಾದ್ರೂ ಶ್ರೇಷ್ಠ ಪ್ರಮೋಷನ್ ಬೇಕಾಗಿತ್ತು, ಅಥವಾ ನಮಗೆ ನಮ್ಮ ಪದವಿ ಯೋಗ್ಯವಾದಂತಹ ಪದವಿ ಸಿಗ್ಲಿಪಾ ಅಂತ ಅಪೇಕ್ಷೆ ಇದ್ದರೆ ಈ ಉಪಾಸನೆಯನ್ನ ನಾವು ಮಾಡಬೇಕು. ಅನೇಕ ದೇವತೆಗಳ ಬಗ್ಗೆ ಹೇಳ್ತಾರೆ, ಲಕ್ಷ್ಮೀದೇವಿ ಬಗ್ಗೆ ಹೇಳ್ತಾರೆ, ರುದ್ರದೇವರ ಬಗ್ಗೆ ಹೇಳ್ತಾರೆ. ಪರಮಾತ್ಮ ಅಂತೂ ಸರಿನೇ ಸರಿ. ಎಲ್ಲ ಮಹಾದೇವತೆಗಳಿಗೆ ಈ ಸಾಮರ್ಥ್ಯ ಇದೆ. ಆದ್ದರಿಂದಾಗಿ ಈ ಚಿಂತನೆಯನ್ನ ನಾವು ಮಾಡ್ಬೇಕು. ಮತ್ ಹೇಗಿದ್ದಾರೆ ರುದ್ರದೇವರು? ಭವಾನ್ ಪ್ರಾರ್ಥಿನಾಂ ಸುರತರುಹು. ಭವಾನ್ ನೀವು, ಪ್ರಾರ್ಥಿನಾಂ ಯಾಚಕರಿಗೆ, ಸುರತರುಹು ಕಲ್ಪವೃಕ್ಷದಂತೆ ಇದ್ದೀರಿ. ಅಂತಹ ರುದ್ರದೇವರೇ, ನೀವು ಶಿವಾವಲ್ಲಭರು. ಶಿವ ಅಂತಂದ್ರೆ ಪಾರ್ವತಿ ದೇವಿ, ಆ ಪಾರ್ವತಿಗೆ ಪ್ರಿಯತಮರಾದವರು. ಅದರಿಂದಾಗಿ
ನಮಗೆ ಶಿವಾಂ ದೃಶಂ ದಿಶ, ಸುಂದರವಾದ ಶ್ರೇಷ್ಠವಾದ ಶುದ್ಧವಾದ ದೃಶಂ ಅಂದ್ರೆ ಜ್ಞಾನವನ್ನ, ದಿಶ ಕೊಡಿ. ರುದ್ರದೇವರಿಗೆ ಇಷ್ಟೆಲ್ಲ ಸ್ತೋತ್ರ ಮಾಡಿ ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಶ್ರೇಷ್ಠವಾದಂತಹ ಜ್ಞಾನವನ್ನ ನಮಗೆ ಕರುಣಿಸಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾರೆ. ಇದರ ಬಗ್ಗೆ ಬಹಳ ಹೇಳಬೇಕು. ಜ್ಞಾನದ ಬಗ್ಗೆ ನಾವು ಎಲ್ಲೆಲ್ಲೋ ಹೋಗ್ತೇವೆ, ಎಕಡೆಕಡೋ ಹೋಗ್ತೇವೆ. ಒಂದೇ ಮಾರ್ಗದಲ್ಲಿ, ಸರಿಯಾದ ಮಾರ್ಗದಲ್ಲಿ ಇದ್ದೇವೆ ಅಂತ ಅನಿಸೋದ್ರೊಳಗೆ ಬೇರೆ ಮಾರ್ಗ ಹಿಡಿದು ಬಿಟ್ಟಿರ್ತೇವೆ. ಆದ್ದರಿಂದಾಗಿ ಆ ಯಾವ ಜ್ಞಾನಗಳು ಕೂಡ ನಮಗೆ ಮೋಕ್ಷವನ್ನು ಕೊಡುವಂತದ್ದಲ್ಲ. ಭಗವನ್ ಮಾರ್ಗವನ್ನ ನಮಗೆ ತಿಳಿಸಿ, ಇದೇ ದಾರಿ ನೀ ಹಿಡಿ ಹಿಡಿ, ನಿನ್ನೆದುರಿಗೆ ವೈಕುಂಠ ನಡಿ ನಡಿ, ಆ ದಾರಿಯನ್ನ ನೀವು ನಮಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ತವ ಪ್ರಿಯತಮಾದತಿ ಪ್ರಿಯತಮಂ ಸದೈವಾಂತರಂ ವಯಸ್ಸುಪಹಿತಂ ಘೃತಂ ಸ್ವಯಮಿವ ಶ್ರಿಯೋ ವಲ್ಲಭಂ ವಿಭಿದ್ಯ ಲಘುಬುದ್ಧಯ ಸ್ವಪರಪಕ್ಷ ಲಕ್ಷ್ಯಾಯಿತಂ ಪಠಂತಿ ಲುಠಂತಿ ತೇ ಶಟುರದಶುಚಾಶುಂಠಿತಾಃ. ಸುಂದರವಾದಂತಹ ಶ್ಲೋಕ ಇದು ಕೂಡ. ತವ ಪ್ರಿಯತಮಾದತಿ ಪ್ರಿಯತಮಂ, ನಿಮಗೆ ಪ್ರಿಯತಮವಾದದ್ಯಾವುದೋ ಅದಕ್ಕೂ ಪ್ರಿಯತಮವಾದಂಥವನು ನಿಮಗೆ ಭಗವಂತ. ರುದ್ರದೇವರಿಗೆ ಅವರ ದೇಹ ಪ್ರಿಯವಾದದ್ದೇ, ಅವರ ಹೆಂಡತಿ ಉಮಾದೇವಿ ಪ್ರಿಯಳಾದವಳೆ, ಮಕ್ಕಳು ಗಣಪತಿ ಸ್ಕಂದ ಪ್ರಿಯರಾದವರೇ, ಅವರ ಮನಸ್ಸು ಅಂತಃಕರಣ ಎಲ್ಲವೂ ಪ್ರಿಯವಾದದ್ದೇ, ಅವರು ಇರುವಂತಹ ಲೋಕ ಪ್ರಿಯವಾದದ್ದೇ. ಅದಕ್ಕೂ ಪ್ರಿಯತಮವಾದದ್ಯಾವುದು? ಭಗವಂತ. ರುದ್ರದೇವರಿಗೆ ಇದೆಲ್ಲ ಲೋಕ ಇತ್ಯಾದಿಗಳು ದ್ವೇಷ ವಿಷಯವಾದದ್ದಲ್ಲ, ಪ್ರೀತಿನೇ ಮಾಡ್ತಾರೆ. ಯಾಕೆ ಅಂದ್ರೆ ಭಗವತ್ ಸಾಧನೆ ಆಗತ್ತೆ ಇದರಿಂದ, ಅದರ ಮೇಲೆ ಅವ್ರಿಗೆ ಭಾರಿ ಪ್ರೀತಿ ಇದೆ. ಆದರೆ ನಮ್ಮಂತೆ ಇದರೊಳಗೆ ಅವರು ಸಿಕ್ಕೊಂಡು ಬೀಳುವುದಿಲ್ಲ. ಇದಕ್ಕಿಂತ ಪ್ರಿಯತಮವಾದದ್ದಿದೆ ಅಂತ ಗುರ್ತು ಹಿಡಿದು ದೇವರ ಮೇಲೆ ಭಕ್ತಿ ಮಾಡ್ತಾರೆ. ಪ್ರಿಯತಮಾತ್ ಅತಿ ಪ್ರಿಯತಮಂ ಸದೈವ ಅಂತರಂ, ಯಾವಾಗಲೂ ನಿಮ್ಮ ಹೃದಯದೊಳಗೆ ಇರುವಂತವನು. ಹೇಗೆ? ಪಯಸ್ಯುಪಹಿತಂ ಘೃತಂ, ಹಾಲಿನಲ್ಲಿ ತುಪ್ಪ ಇರ್ತದೆ, ಅದರಂತೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಶ್ರೇಯೋವಲ್ಲಭಂ, ಲಕ್ಷ್ಮೀದೇವಿಗೆ ಒಡೆಯನಾಗಿರ್ತಕ್ಕಂತಹ ಪರಮಾತ್ಮ ಇದ್ದಾನೆ. ಆದರೆ ಏನ್ ಮಾಡೋದು? ಕೆಲವರು ಏನ್ ಮಾಡ್ತಾರೆ? ಲಘು ಬುದ್ಧಯ, ಅಲ್ಪಜ್ಞಾನಿಗಳು, ಮಂದಜ್ಞಾನಿಗಳು ಏನ್ ಮಾಡ್ತಾರೆ? ಸ್ವಪರ ಪಕ್ಷ ಲಕ್ಷಾಯಿತಂ, ಎರಡು ಪಕ್ಷಗಳಿರ್ತವೆ ವಾದದಲ್ಲಿ, ಒಂದು ಸಿದ್ಧಾಂತ ಪಕ್ಷ, ಒಂದು ಮತ್ತೊಂದು ಪಕ್ಷ. ಹೀಗೆ ಆ ಪೂರ್ವ ಪಕ್ಷ ಸಿದ್ಧಾಂತ ಪಕ್ಷ ಅಂತ ಎರಡು ಪಕ್ಷಗಳಿಗೆ ವಿಷಯಭೂತನಾದಂತ ಯಾವ ಪರಮಾತ್ಮ ಇದ್ದಾನಲ್ಲ ಅವನನ್ನ ವಿಭಿದ್ಯ, ವಿಭಿದ್ಯ ಅಂದ್ರ ಪೃಥಕೃತ್ಯ, ಅಂದ್ರ ಪರಿತ್ಯಜಿಸಿ ದೇವರನ್ನ ಬದುಕು ಸರಿಸ್ಬಿಡ್ತಾರೆ. ಏನ್ ಮಾಡ್ತಾರೆ? ಕೇವಲ ನಿಮ್ಮನ್ನ ಭಜನೆ ಮಾಡ್ತಾರೆ. ರುದ್ರದೇವರೇ ಸರ್ವೋತ್ತಮರು, ಅವರಿಂದಲೇ ಎಲ್ಲ ಆಗುವುದು ಅಂತ ದೇವರನ್ನ ಬದಿಗೆ ಸರಿಸಿ ಕೇವಲ ರುದ್ರದೇವರನ್ನ ಅವರು ಏನ್ ಮಾಡ್ತಾರೆ? ಭಜನೆ ಮಾಡ್ತಾರೆ. ಅವ್ರಿಗೇನಾಗತ್ತೆ? ಅವರು ಶುಚಾಶುಂಠಿತಾಹ, ಶೋಕದಿಂದ ಕರ್ತವ್ಯ ವಿಚಾರ ಮೂಢರಾಗಿ ಲುಠಂತಿ ಅಂದರೆ ಅಂಧಂತಮಸ್ಸಿನಲ್ಲಿ ಪ್ರವೇಶ ಮಾಡ್ತಾರೆ. ಆ ಅಂಧಂತಮಸ್ ಕೊಡೋರು ಯಾರು? ಮತ್ತು ರುದ್ರದೇವರೇ. ಆದ್ದರಿಂದಾಗಿ ಯಾರು, ಇದಕ್ಕಿನ್ನು ಎರಡನೇ ಅರ್ಥ ಅಂದ್ರೆ ಈಗೇನ ಅರ್ಥ ತಿಳ್ಕೊಂಡ್ವಿ? ರುದ್ರದೇವರಲ್ಲಿ ದೇವರಿದ್ದಾನೆ, ಆ ದೇವರನ್ನ ಬದುಕಿ ಸರಿಸಿಟ್ಬಿಟ್ಟು ಕೇವಲ ರುದ್ರದೇವರನ್ನ ನಾವು ಪೂಜೆ ಮಾಡಿದ್ವಿ ಅಂತಂದ್ರೆ ಅಂತಹ ಉಪಾಸನೆ ನಮಗೆ ಮೋಕ್ಷ ಕೊಡುವುದಿಲ್ಲ, ಪ್ರತ್ಯುತ ನರಕಾದ್ಯನರ್ಥವನ್ನ ಉಂಟು ಮಾಡುತ್ತೆ. ಇದಕ್ಕೆ ವಿಪರೀತವಾಗಿ ಲಘು ಬುದ್ಧಯ, ಲಘು ಅಂತನೋ ಶಬ್ದಕ್ಕೆ ಹೇಗೆ ಅಲ್ಪ ಅಂತನೋ ಅರ್ಥ ಇದೆ, ಹಾಗೆ ಲಘು ಎಂಬಂತ ಶಬ್ದಕ್ಕೆ ಏನರ್ಥ ಇದೆ? ಸೂಕ್ಷ್ಮ ಅಂತನೋ ಅರ್ಥನೂ ಇದೆ. ಲಘು ಬುದ್ಧಿಗಳು ಅಂದ್ರೆ ಸೂಕ್ಷ್ಮ ಬುದ್ಧಿಗಳು, ಅತ್ಯಂತ ಸೂಕ್ಷ್ಮವಾಗಿ ತಿಳಿದುಕೊಳ್ಳುವಂತಹ ಯಾವ ಜ್ಞಾನಿಗಳಿದ್ದಾರಲ್ಲ ಅವರೇನ್ ಮಾಡ್ತಾರೆ? ವಿಭಿದ್ಯ, ರುದ್ರದೇವರಿಂದ ಪರಮಾತ್ಮನ ಭಿನ್ನ ಅಂತ ತಿಳ್ಕೊತಾರೆ. ರುದ್ರದೇವನೇ ಪರಮಾತ್ಮ, ಪರಮಾತ್ಮನೇ ರುದ್ರದೇವರು ಅಂತ ತಿಳ್ಕೊಳ್ಳೋದಿಲ್ಲ. ರುದ್ರದೇವರ ಅಂತರ್ಯಾಮಿಯಾಗಿ ದೇವರಿದ್ದಾನೆ. ಸೊ ರುದ್ರದೇವರ ಒಳಗಿರ್ಬೇಕು ಅಂತಂದ್ರೆ ರುದ್ರದೇವರು ಬೇರೆ ಆಗಬೇಕು, ಪರಮಾತ್ಮ ಬೇರೆ ಆಗಬೇಕು. ಹೀಗೆ ಪರಮಾತ್ಮ ರುದ್ರದೇವರಲ್ಲಿ ಭೇದವನ್ನ ತಿಳಿದುಕೊಂಡು ಆ ರುದ್ರದೇವರನ್ನ ಉಪಾಸನೆ ಮಾಡ್ತಾರೆ. ಹೀಗೆ ಯಾರಿದ್ದಾರಲ್ಲ ಅವರು ಎಂದೆಂದಿಗೂ ನರಕಾದ್ಯನರ್ಥವನ್ನು ಹೊಂದುವುದಿಲ್ಲ, ಕಿಂತು ಅವರು ಮೋಕ್ಷಾದಿ ಪುರುಷಾರ್ಥವನ್ನ ಹೊಂದುತ್ತಾರೆ ಅಂತ ಎರಡೂ ಪರವಾಗಿ ಅರ್ಥವನ್ನ ವ್ಯಾಖ್ಯಾನಕಾರರು ಹೇಳ್ತಾರೆ. ರುದ್ರದೇವರ ಅಂತರ್ಯಾಮಿಯಾಗಿದ್ದು ದೇವರು ಎಲ್ಲವನ್ನ ಮಾಡ್ತಾನೆ ಅಂತ ತಿಳ್ಕೊಂಡ್ರೆ ಮೋಕ್ಷವಾಗತ್ತೆ. ರುದ್ರದೇವರಲ್ಲಿ ಇರುವ ದೇವರನ್ನು ಹೊರತುಪಡಿಸಿ ಕೇವಲ ರುದ್ರದೇವರನ್ನು ಉಪಾಸನೆ ಮಾಡಿದರೆ ನಮಗೆ ಅಧಃಪತನವಾಗತ್ತೆ ಅಂತ
ಈ ರೀತಿಯಾಗಿ ಅರ್ಥವನ್ನ ಹೇಳ್ತಾರೆ. ಮುಂದಿನ ಶ್ಲೋಕದ ಕಡೆಗೆ ಹೋಗಬೇಕು. ನಿವಾಸದಿ ಲಯಶ್ಚಿತ, ಭಾರಿ ಸುಂದರವಾದಂತ ವಿರುದ್ಧವಾದಂತ ಧರ್ಮಗಳಿದ್ದರೂ ನೀವೆಷ್ಟು ಅದ್ಭುತರಿದ್ದೀರಿ ಅಂತ ತೋರಿಸುವಂತಹ ಶ್ಲೋಕ. ನಿವಾಸ ನಿಲಯಶ್ಚಿತ ತವ ಶಿರಸ್ತತಿರ್ಮಾಲಿಕಾ ಕಪಾಲಮಪಿ ತೇ ಕರೆ ತ್ವಮಶಿವೋಸ್ಯನಂತರ್ಧಿಯಾಂ ತಥಾಪಿ ಭವತಃ ಪದಂ ಶಿವ ಶಿವೇತ್ಯದೋ ಜಲ್ಪತಾಂ ಅಕಿಂಚನ ನ ಕಿಂಚನ ವೃಜಿನಮಸ್ತ್ಯ ಭಸ್ಮೀಭವತ್. ರುದ್ರದೇವರೇ, ನಿಮ್ಮ ನಿವಾಸ ಎಲ್ಲೇ? ನಿವಾಸ ನಿಲಯಶ್ಚಿತ, ಚಿತೆಯಲ್ಲಿರ್ತದೆ ಸ್ಮಶಾನ. ಆ ಸ್ಮಶಾನನೇ ನಿಮ್ಮ ಆವಾಸ ಸ್ಥಾನವಾಗಿದೆ. ಚಿತ, ಚಿತಂ ಅಚಿತಿ ಸ್ತ್ರೀಯಾಂ, ಚಿತ ಅಂತನೋ ಶಬ್ದಕ್ಕೆ ಸ್ಮಶಾನ ಅಂತ ಅರ್ಥ. ನೀವೆಲ್ಲಿರ್ತೀರಿ ರುದ್ರದೇವರೇ? ಸ್ಮಶಾನದಲ್ಲಿ ಇರ್ತೀರಿ. ನಿಮ್ಮ ಕೊರಳಲ್ಲಿ ಬಂಗಾರದ ಚೈನ್ ಇದೆಯೋ ಅಥವಾ ತುಳಸಿ ಮಾಲೆ ಇದೆಯೋ? ಏನಿದೆ? ಶಿರಸ್ತತಿರ್ಮಾಲಿಕಾ, ಅನೇಕ ಸತ್ತ ಹೆಣದ ರುಂಡಗಳೇನಿವೆ ಅವುಗಳನ್ನು ನೀವು ಮಾಲೆಯಾಗಿ ಧಾರಣೆ ಮಾಡಿದ್ದೀರಿ. ಶಿರಸ್ತತಿರ್ಮಾಲಿಕಾ, ಸಾಲದೆ ಇದ್ದಕ್ಕೇನಿದೆ ನಿಮ್ ಕೈಯಲ್ಲಿ? ಕಪಾಲ ಮಿಪಿತೆ ಕರೆ, ಆ ತಲೆ ಬುರುಡೆ ನಿಮ್ಮ ಕೈಯಲ್ಲಿ ಭಿಕ್ಷಾಪಾತ್ರರ ರೂಪದಲ್ಲಿ ಇದೆ. ಕಪಾಲಮಪಿತೆ ಕರೆ ತ್ವಮಶಿವೋಸ್ಯನಂತರ್ಧಿಯಾಂ, ಯಾರು ಅಂತರ್ಜ್ಞಾನಿಗಳಲ್ಲಲ್ಲ ಅವರ ದೃಷ್ಟಿಕೋನದಿಂದ ನೋಡಿದರೆ ನೀವು ಅಶಿವರಾಗಿದ್ದೀರಿ, ಅಶುದ್ಧರಾಗಿದ್ದೀರಿ. ಸ್ಮಶಾನದಲ್ಲಿ ಹೋದರೆ ಸ್ನಾನ ಮಾಡಬೇಕು ಅಂತ ಹೇಳುತ್ತೆ. ಸತ್ತ ವ್ಯಕ್ತಿಯ ಯಾವುದೇ ಅಂಗಕ್ಕೆ ಸ್ಪರ್ಶವಾದರೂ ಸಚೈಲ ಸ್ನಾನ ಮಾಡಿ ಜನಿವಾರ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟು ಶುದ್ಧಿಯನ್ನ ನಾವು ಪರಿಪಾಲನೆ ಮಾಡ್ಕೊಳ್ಬೇಕು. ಆದ್ದರಿಂದಾಗಿ ಪ್ರಾಣ್ಯಂಗ, ಸತ್ತ ಪ್ರಾಣಿಯ ಅಂಗ ಯಾವುದೂ ಮಡಿಲೇ ಬರುವುದಿಲ್ಲ, ಅತ್ಯಂತ ನಿಷಿದ್ಧವಾದದ್ದು. ಆದ್ದರಿಂದಾಗಿ ನೀವಂತೂ ಸ್ಮಶಾನದಲ್ಲಿ ಇರ್ತೀರಿ. ಹಾರವಾಗಿ ತಲೆ ಬುರುಡೆಗಳನ್ನ ಹಾಕೊಂಡಿದ್ದೀರಿ, ಕೈಯಲ್ಲಿ ಕಪಾಲ ಇಟ್ಕೊಂಡಿದ್ದೀರಿ. ಹೀಗಿದ್ದದ್ದಕ್ಕಾಗಿ ಕೆಲವರು ದಡ್ರು ನೀವು ಅಶುದ್ಧರಾಗಿದ್ದೀರಿ ಅಂತ ಭಾವಿಸ್ತಾರೆ. ಆದರೆ ನೀವೆಂಥವರಿದ್ದೀರಿ? ತಥಾಪಿ ಭವತಃ ಪದಂ ಶಿವ ಶಿವೇತ್ಯದೋ ಜಲ್ಪತಾಂ ಅಕಿಂಚನ ನ ಕಿಂಚನ ವೃಜಿನಮಸ್ತ್ಯ ಭಸ್ಮೀಭವತ. ಆದರೆ ನಿಮ್ಮ ಸ್ವರೂಪವನ್ನ, ನಿಮ್ಮ ಹೆಸರನ್ನ ಶಿವ 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 ಮಹಾದೇವ ಮಹಾದೇವ ಅಂತ ಯಾರು ಚಿಂತನೆ ಮಾಡ್ತಾರಲ್ಲ ಅವರ ಪಾಲಿಗೆ ಭಸ್ಮೀಭೂತವಾಗದಿದ್ದ ಪಾಪ ಇಲ್ಲ. ಅಂದ್ರೆ ಎಲ್ಲಾ ಪಾಪವನ್ನ ನೀವು ಭಸ್ಮ ಮಾಡ್ತೀರಿ. ಅಂತಹ ಅದ್ಭುತವಾಗಿರ್ತಕ್ಕಂಥವ್ರು ನೀವಿದ್ದೀರಿ. ಅಂದ್ರೆ ಸ್ಮಶಾನದಲ್ಲಿದ್ದರೂ ಪವಿತ್ರರಾಗಿದ್ದೀರಿ. ಪ್ರಾಣ್ಯಂಗಗಳನ್ನ ಧಾರಣೆ ಮಾಡಿದ್ರು, ಸತ್ತೋದ ಪ್ರಾಣ್ಯಂಗಗಳನ್ನ ಧಾರಣೆ ಮಾಡಿದ್ರು ನೀವು ಮಡಿಯಾಗಿದ್ದೀರಿ. ಇನ್ಫ್ಯಾಕ್ಟ್ ನಿಮ್ ಹೆಸರು ತೆಗೆದುಕೊಂಡ್ರೆ ಉಳಿದವರೆಲ್ಲರೂ ಮಡಿ ಆಗ್ತಾರೆ. ಅಂತಹ ಪವಿತ್ರ ಇದ್ದೀರಿ. ಮತ್ತು ಇನ್ನೊಂದು ವಿಚಿತ್ರ ಅಂತಂದ್ರೆ ಯಾವುದೇ ಪಾಪ ಇರ್ಲಿ ಅದು ನಿಮ್ಮ ನಾಮಸ್ಮರಣೆ ಮಾಡಿದ್ರೆ ಹೋಗುವುದಿಲ್ಲ ಅಂತ ಆಗುವುದಿಲ್ಲ. ಎಲ್ಲ ಪಾಪಗಳು ಹೋಗ್ತವೆ, ಎಲ್ಲ ಪಾಪಗಳು ಹೋಗ್ತವೆ. ಅಕಿಂಚನ ಕಿಂಚನ ವೃಜನ ಮಸ್ತ್ಯ ಭಸ್ಮೀಭವತ. ಕೆಲವು ಗುಳಿಗೆಗಳೇ ಇರ್ತವೆ, ಅದನ್ನ ತೆಗೆದುಕೊಂಡ್ರೆ ತಲಿಶೂಲಿ ಪರಿಹಾರ ಆಗತ್ತೆ, ಇನ್ ಬೇರೆ ಪರಿಹಾರ ಆಗುವುದಿಲ್ಲ. ಹಾಗಿದ್ದಂತೆ ರುದ್ರದೇವರೇ, ನಿಮ್ಮ ಮಾತ್ರ ನಾಮ ಆ ಗುಳಿಗೆಗಳಂತೆ ಅಲ್ಲ, ಎಲ್ಲವನ್ನ ಪರಿಹಾರ ಮಾಡುವಂತಹದ್ದು ಅಂತ ಹೇಳ್ತಾರೆ. ಇನ್ನ ಮುಂದಿನ ಶ್ಲೋಕ. ತ್ವಮೇವ ಕಿಲ ಕಾವಧಕ್ ಸಕಲ ಕಾಮಮಾಪೂರಯನ್ ಸದಾ ತ್ರಿನಯನೋ ಭವಾನ್ ವಹಸಿ ಚಾತ್ರಿ ನೇತ್ರೋದ್ಭವಂ ವಿಷಂ ವಿಷಧರಾನ್ ದಧತ್ ಪಿಬಸಿ ತೇನ ಚಾನಂದವಾನ್ ವಿರುದ್ಧ ಚರಿತೋಚಿತ ಜಗದಧೀಶತೆ ಭಿಕ್ಷುತಾ. ನೀವೆಂತವರಿದ್ದೀರಿ? ಸಕಲ ಕಿಲ ಕಾಮ ಧಕ್, ಕೆಲವು ಕಡೆಗೆ ಕಾಮ ಧುಕ್ ಅಂತ ಅನ್ನೋದಾಗಿಯೂ ಪಾಠ ಇದೆ. ಕಾಮ ಧಕ್ ಅಂತಂದ್ರೆ ಏನು? ಯಾರು ದುಷ್ಟರಿದ್ದಾರೋ ಅವರ ಕಾಮವನ್ನ, ಇಚ್ಛೆಯನ್ನ ನಾಶ ಮಾಡ್ತಾರೆ. ಅಂದ್ರೆ ದುಷ್ಟರ ಇಚ್ಛೆಗಳನ್ನ ಪೂರೈಸುವುದಿಲ್ಲ. ತ್ವಮೇವ ಕಿಲ ಕಾಮ ಧಕ್, ಅದರ ಜೊತೆಗೆ ನೀವು ಹೇಗಿದ್ದೀರಿ? ಸಕಲ ಕಾಮ ಮಾಪೂರಯನ್, ಯಾವುದೇ ಕಾಮನೆಯನ್ನ ನಿಮ್ಮ ಚರಣಕ್ಕೆ ಇಟ್ಟು ಪ್ರಾರ್ಥನೆ ಮಾಡಿ ಬೇಡಿದಾಗ ಅದನ್ನು ಪೂರೈಸಿಬಿಡ್ತೀರಿ. ಒಂದು ಕಡೆಗೆ ಇಚ್ಛೆಯನ್ನ ನಾಶ ಮಾಡಿಬಿಡ್ತೀರಿ, ಅಂದ್ರೆ ಇಷ್ಟಾರ್ಥಗಳನ್ನ ಕೆಲವ್ರಿಗೆ ಕೊಡುವುದಿಲ್ಲ. ಇನ್ ನೋಡಿದರೆ ಎಲ್ಲಾ ಕಾಮನೆಗಳನ್ನ ಪೂರ್ಣ ಮಾಡುವಂತವರು ನೀವಿದ್ದೀರಿ. ಎರಡು ವಿರುದ್ಧವಾದದ್ದಿದೆ. ಸದಾ ತ್ರಿನಯನೋ ಭವಾನ್, ನೀವು ಯಾವಾಗಲೂ ಮೂರು ಕಣ್ಣು ಉಳ್ಳವರು. ಆದರೆ ಶಬ್ದತಃ ವಿರೋಧ ಅಷ್ಟೇ, ಇಲ್ಲೇ ಬಹಳ ಚಂದಿದೆ. ಸದಾ ತ್ರಿನಯನೋ ಭವಾನ್ ವಹಸಿ ಚ
ಅತ್ರಿನೇತ್ರೋದ್ಭವಂ. ಅತ್ರಿನೇತ್ರ, ತ್ರಿನೇತ್ರ ನೀವು, ಅತ್ರಿ ಮೂರು ಅಲ್ಲದ, ಅತ್ರಿ ಶಬ್ದತಃ ಕೂಡಿಸಿದ್ದಾರೆ. ಅತ್ರಿ ನೇತ್ರೋದ್ಭವಂ ವಹಸಿ, ಅತ್ರಿಗಳ ಕಣ್ಣಿನಿಂದ ಹುಟ್ಟಿದವನ ಚಂದ್ರ, ಆ ಚಂದ್ರನನ್ನ ನಿಮ್ಮ ತಲೆ ಮೇಲೆ ಧಾರಣೆ ಮಾಡಿದ್ದೀರಿ. ಶಬ್ದತಃ ವಿರೋಧವನ್ನ ತೋರಿಸ್ತಾರೆ. ವಿಷಂ ವಿಷಧರಾನ್ ದಧತ್ ಪಿಬಸಿತೇನ ಚಾನಂದವಾನ್. ವಿಷಧರಾನ್ ದದತ್, ವಿಷವನ್ನ ಧಾರಣೆ ಮಾಡಿರ್ತಕ್ಕಂಥ ಸರ್ಪಗಳನ್ನ ಕೊರಳಲ್ಲಿ ಹಾಕೊಂಡು, ಆ ಸರ್ಪಗಳನ್ನ, ವಿಷದ ಸರ್ಪಗಳನ್ನ ಇಟ್ಟುಕೊಂಡು, ವಿಷಂಪಿಬಸಿ, ವಿಷವನ್ನು ಕುಡಿತಿ. ಆದ್ರೆ ನೀ ಎಂತವನಿದ್ದಿ? ತೇನ ಚಾನಂದವಾನ್, ಆನಂದ ಉಳ್ಳವನಾಗಿದ್ದೀರಿ. ಅಂದರೆ ಏನಾಗತ್ತೆ ಅಂತಂದ್ರೆ, ರುದ್ರದೇವರು ವಾಯುದೇವರು ಕೂಡದಾದ ಮೇಲೆ ಆ ವಿಷವನ್ನೇನು ಕುಡಿತಾರೆ, ಕಷ್ಟವನ್ನ ಅನುಭವಿಸ್ತಾರೆ ವಿಷವನ್ನು ಕುಡಿದು, ಅದರಿಂದ ಅವರಿಗೆ ಮೋಕ್ಷದಲ್ಲಿ ಆನಂದದ ಅಭಿವೃದ್ಧಿಯಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ವಿಷವನ್ನ ಕುಡಿದರೂ ಆನಂದವಾಯಿತು ಯಾರಿಗೆ? ರುದ್ರದೇವರಿಗೆ. ಇಂಥ ಮಹಿಮೆ ನಿಮ್ದಿದೆ. ಒಂದ್ ಕಡೆಗೆ ಕಾಮವನ್ನ ನಾಶ ಮಾಡ್ತೀರಿ, ಇಚ್ಛೆಯನ್ನು ಪೂರೈಸುವುದಿಲ್ಲ, ಒಂದ್ ಕಡೆಗೆ ಇಚ್ಛೆಯನ್ನ ಎಲ್ಲ ಪೂರೈಸ್ತೀರಿ. ನೋಡಿದ್ರೆ ಸರ್ಪಗಳನ್ನ, ವಿಷದ ಸರ್ಪಗಳನ್ನ ಧಾರಣೆ ಮಾಡಿ ವಿಷವನ್ನು ಕುಡಿತೀರಿ, ಆದ್ರೆ ನಿಮಗಾಗಬೇಕಾದ ದುಃಖ, ಆದ್ರೆ ನಿಮಗ್ ದುಃಖ ಆಗೋದಿಲ್ಲ, ಆನಂದವನ್ನೇ ನೀವು ಹೊಂತೀರಿ. ಹೀಗೆ ವಿರುದ್ಧವಾಗಿರ್ತಕ್ಕಂಥ ಕ್ರಿಯೆಗಳು ನಿಮ್ಮಲ್ಲಿ ಇವೆ. ಆದ್ದರಿಂದಾಗಿ ನೀವು ನಿಜವಾಗಿ ನೋಡಿದರೆ ಜಗದೀಶರು, ಜಗತ್ತನ್ನ ಆಳುವ ಮಹಾ ದೊರೆಗಳು, ತ್ರಿಲೋಕಾಧಿಪತಿಯಾದ ಇಂದ್ರ ನಿಮ್ಮ ಶಿಷ್ಯ. ಅದರಿಂದಾಗಿ ನೀವು ಜಗದೀಶರು. ಆದರೆ ನಿಮ್ಮ ಎಲ್ಲ ಕ್ರಿಯೆಗಳು ವಿರುದ್ಧವಾಗಿರ್ತವೆ. ಆದ್ದರಿಂದಾಗಿ ದೇವರ ಸೇವೆಗಾಗಿ ನೀವೇನು ಭಿಕ್ಷುಗಳಂತೆ ಸಂಚಾರ ಮಾಡ್ತೀರಿ, ಅದು ಅತ್ಯಂತ ಉಚಿತವಾಗಿದೆ. ಹೀಗೆ ವಿರುದ್ಧವಾದಂತಹ ಕ್ರಿಯೆಗಳನ್ನ ಮಾಡುವ ನಿಮ್ಮ ಮಹಿಮೆ ಇದೆ ಅಂತನ್ನೋದಾಗಿ ಸ್ತೋತ್ರ ಮಾಡ್ತಾರೆ. ಕೊನೆಗೆ 12ನೇ ಶ್ಲೋಕ. ನಮಃ ಶಿವ 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 ಶಿವಾರ್ಧ ಕೃಂತಾ ಶಿವಂ, ನಮೋ ಹರ 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 ಹರಾಂತರೀಮೇ ದೃಶಂ, ನಮೋ ಭವ 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 ಪ್ರಭವ ಭೂತಯೇ ಸಂಪದಾಂ, ನಮೋ ಮೃಡ ನಮೋ ನಮೋ ನಮ ಉಮೇಶ ತುಭ್ಯಂ ನಮಃ. ಶಿವ 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 ಅಂತಂದ್ರೆ ಮಂಗಲ ಸ್ವರೂಪರಾದವರು ರುದ್ರದೇವರು. ಮತ್ತೆಂತವರು ಅಂತಂದ್ರ ಶಿವ ಮಂಗಲ ಪ್ರದರೂ ಆಗಿದ್ದಾರೆ. ಕೆಲವೊಮ್ಮೆ ಕೆಲವೊಂದು ವಸ್ತು ಮಂಗಲಕರವಾಗಿರುತ್ತದೆ, ಮತ್ತೊಂದನ್ನ ಅದು ಮಂಗಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರುದ್ರದೇವರು ಮಂಗಲ ಸ್ವರೂಪರೂ ಹೌದು, ನಮ್ಮನ್ನ ಮಂಗಲರನ್ನಾಗಿಯೂ ಮಾಡ್ತಾರೆ. ಶಿವ ಶಿವ ಎರಡು ಸರ ಶಿವ ಶಬ್ದ ಇಟ್ಟಿದ್ದಕ್ಕೆ ಪ್ರಯೋಜನವನ್ನ ತೋರಿಸ್ತಾರೆ. ಮತ್ ನೀವ್ ಹೇಗಿದ್ದೀರಿ? ಅಶಿವಾಶಿವ. ಅಶಿವಾಶಿವ ಅಂತಂದ್ರ ಅಶಿವರಾದ, ಅಮಂಗಲರಾದವರನ್ನ ಅಮಂಗಲರನ್ನಾಗಿ ಮಾಡ್ತೀರಿ. ಸ್ವರೂಪತಃ ಮಂಗಲರಾಗಿರ್ತಕ್ಕಂಥವರು ದೈತ್ಯರು. ಅವರಿಗೆ ಮಿಥ್ಯಾಜ್ಞಾನವನ್ನ ಕೊಟ್ಟು ಭಗವಂತನ ದ್ವೇಷವನ್ನ ಅವರಲ್ಲಿ ಹುಟ್ಟಿಸಿ ಅವರನ್ನ ಪೂರ್ಣ ಅಮಂಗಲರನ್ನಾಗಿ ಮಾಡ್ತೀರಿ. ಅಶಿವಾಶಿವ, ಒಂದು ಕಡೆಗೆ ಶಿವ ಶಿವ, ಮತ್ತೊಮ್ಮೆ ಅಶಿವಾಶಿವ. ನೀವೆಂತವರಿದ್ದೀರಿ? ಶಿವಾರ್ಧ. ಶಿವ ಅಂತಂದ್ರೆ ಪಾರ್ವತಿ, ಆ ಪಾರ್ವತಿಯನ್ನೇ ನಿಮ್ಮ ಅರ್ಧ ದೇಹದಲ್ಲಿ ಉಳ್ಳವರಾಗಿದ್ದೀರಿ. ಪಾರ್ವತಿ ಅರ್ಧ ಭಾಗದಲ್ಲಿ, ಅರ್ಧ ಭಾಗದಲ್ಲಿ ರುದ್ರದೇವರು ಹೀಗಿದ್ದಾರೆ. ಶಿವಾರ್ಧ. ನೀವು ಏನ್ ಮಾಡ್ರಿ? ಕೃಂತಾ ಶಿವಂ, ನಮ್ಮ ಅಶಿವವನ್ನ ಕೃಂತ ನಾಶ ಮಾಡಿ, ನಮ್ಮ ಎಲ್ಲ ಅಮಂಗಲ ಏನಿದೆ ಅದೆಲ್ಲವನ್ನ ನಾಶ ಮಾಡಿ. ನಮ್ಮ ದಾರಿದ್ರ್ಯ ಇದೆ, ನಮ್ಮ ಅನೌದಾರ್ಯ ಇದೆ, ನಮ್ಮ ಅಭಕ್ತಿ ಇದೆ, ನಮ್ಮ ನಿರುತ್ಸಾಹ ಇದೆ, ಕೋಟಿ ಕೋಟಿ ದುರ್ಗುಣಗಳಿವೆ. ಆ ಎಲ್ಲ ದುರ್ಗುಣಗಳನ್ನ ನಾಶ ಮಾಡಿ ನಮಗೆ ಮಂಗಲಕರರನ್ನಾಗಿ ಮಾಡಿ. ನಮೋ ಹರ 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 ಹರಾಂತರೀಮೇ ದೃಶಂ. ಹೇ ಹರ ಹರ, ನೀವೇನ್ ಮಾಡ್ರಿ? ಅಹರಹ, ಪ್ರತಿ ಕ್ಷಣಕ್ಕೂ, ಬೆಳಿಗ್ಗೆ ರಾತ್ರಿ ಪ್ರತಿ ಯಾವಾಗಲೂ, ಆಂತರೀಂ ಮೇ ದೃಶಂ ಆಹರ, ನನಗೆ ಆಂತರೀಂ ಒಳಗಿರುವಂತಹ ಏನು ಜ್ಞಾನ ಇದೆ ಅದನ್ನ ತಂದುಕೊಡಿ. ಬಹಳ ಹೇಳ್ಬೇಕು ಇದರ ಬಗ್ಗೆ. ಒಳಗಡೆ ಏನು ಜ್ಞಾನ ಇದೆ ಅದನ್ನು ತಂದುಕೊಡಿ. ಒಂದೇ ಒಂದು ದೃಷ್ಟಾಂತ ನೋಡಬೇಕು ಅಂತಂದ್ರೆ ಹೇಗಿದೆ ಅಂತಂದ್ರೆ, ಒಂದು ಬಾವಿ ಇದೆ. ಆ ಬಾವಿಯನ್ನ ಎಷ್ಟು ಅಗದಿದ್ದೇವೆ ಅಂತಂದ್ರೆ 40 to 50 feet ಅಗದಿದ್ದೇವೆ. ಇಷ್ಟು ಅಗದ್ರೂ ನೀರು ಬಂದಿಲ್ಲ. ಆದರೆ ಆ ನೀರಿನ ಸೆಲೆ ಎಲ್ಲಿದೆ ಅಂದ್ರೆ 60 feet ನಾವು ಅಗದಿದ್ದೆಷ್ಟು? 50 feet. ಸೊ 50 feet ಅಗದ್ರೆ ಏನಿದೆ ಅಲ್ಲಿ? ಹಾಳು ಬಾವಿ. ಅದರಲ್ಲಿ ಕಸ ಸಿಗತ್ತೆ, ಕಂಟಿ ಸಿಗತ್ತೆ, ಮುಳ್ಳು ಸಿಗತ್ತೆ, ಹಾವು ಸಿಗತ್ತೆ, ಚೇಳು ಸಿಗತ್ತೆ, ಕಪ್ಪೆಗಳು ಸಿಗ್ತವೆ. ಹೀಗಿದೆ. ಆದ್ದರಿಂದಾಗಿ ನಮ್ಮ ಒಳಗಡೆ
ಬಲ ಇದೆ, ಜ್ಞಾನ ಇದೆ, ಆನಂದ ಇದೆ, ಎಲ್ಲ ಸದ್ಗುಣಗಳಿವೆ. ಆ ಏನು ಆಂತರ ಶಕ್ತಿ ಇದೆ, ಅದನ್ನ ದಯವಿಟ್ಟು ಹೊರಗೆ ತನ್ನಿ ಅಂತ ಮಾಡುವ ಪ್ರಾರ್ಥನೆ ಇದೆ. ಅಹರಹ ಆಂತರೀಂ ಮೇದೃಶಂ ಆಹರ, ಒಳಗಿರುವಂತಹ ಜ್ಞಾನವನ್ನ ಹೊರಗಡೆ ತನ್ನಿ. ಒಬ್ರ ಕಡೆ ಯಾರ್ದೋ ಕಡೆ ನಿಧಿ ಇದೆ, ನಿಧಿ ಎಲ್ಲಿಟ್ಟಾರೆ ಗೊತ್ತಿಲ್ಲ, ಏನ್ ಲಾಭ? ಏನು ಲಾಭವಾಗೋದು. ಯಾವಾಗ ಲಾಭ ಆಗತ್ತೆ? ಆ ನಿಧಿ ಸಿಕ್ಕರೆ ಲಾಭ. ಹಾಗೆ ನಮೋ ಭವ 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 ಪ್ರಭವ ಭೂತಯೇ ಸಂಪದಾಂ, ನಮೋ ಮೃಡ ನಮೋ ನಮೋ ನಮ ಉಮೇಶ ತುಭ್ಯಂ ನಮಃ. ಅಭವ ಪ್ರಭವ, ಅ ಅಂತಂದ್ರ ಪರಮಾತ್ಮ. ಆ ಪರಮಾತ್ಮನಿಂದ ಭವ ಹುಟ್ಟಿದವರು ಬ್ರಹ್ಮದೇವರು, ಆ ಬ್ರಹ್ಮದೇವರಿಂದ ಹುಟ್ಟಿದವರು ರುದ್ರದೇವರು. ಅದರಿಂದಾಗಿ ರುದ್ರದೇವರೇನಾದ್ರು ಅಭವ ಪ್ರಭವರಾದರು. ಪರಮಾತ್ಮ, ಅವನಿಂದ ಹುಟ್ಟಿದವರು ಭವ ಬ್ರಹ್ಮದೇವರು, ಅವರಿಂದ ಪ್ರಭವ ಹುಟ್ಟಿದವರು ರುದ್ರದೇವರು. ನೀವೇನಾಗಿ ಹೇ ಭವ, ಹೇ ರುದ್ರದೇವರೇ, ಸಂಪದಾಂ ಭೂತಯೇ, ನಮ್ಮ ನಮಗೆ ಸಂಪತ್ತನ್ನು ಕೊಡು, ನಮಗೆ ಭೂತಿಯನ್ನ ಐಶ್ವರ್ಯವನ್ನ ನೀಡಿ, ಅದಕ್ಕಾಗಿ ನೀವು ಆಗಿ ಅಂತ ಪ್ರಾರ್ಥನೆ ಮಾಡ್ತಾರೆ. ನಮೋ ಮೃಡ ನಮೋ ನಮೋ ನಮ ಉಮೇಶ ತುಭ್ಯಂ ನಮಃ. ಹೀಗೆ ಉಮಾದೇವಿಯ ಒಡೆಯರಾದಂತಹ ಹೇ ಮೃಡ, ನೀನು ನಮ್ಮ ಮೇಲೆ ಪ್ರಸನ್ನನಾಗು, ನಿನಗೆ ನಮೋ ನಮಃ ಅನಂತ ನಮಸ್ಕಾರಗಳನ್ನ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅದ್ಭುತವಾದಂತಹ 12 ಶ್ಲೋಕಗಳಿಂದ ನಾರಾಯಣ ಪಂಡಿತಾಚಾರ್ಯರು ಸ್ತೋತ್ರ ಮಾಡಿ ಕೊನೆಗೆ ಹೇಳ್ತಾರೆ. ಸತಾಂ ಶ್ರವಣ ಪದ್ಧತಿಂ ಸರತು ಸನ್ನತೋಕ್ತೇತ್ಯಸೌ ಶಿವಸ್ಯ ಕರುಣಾಂ ಕುರಾಂ ವಿದಧತ ಸದಾ ಸೂದಿತ. ಇಲ್ಲೂ ಕೆಲವು ಬೇರೆ ಬೇರೆ ಪಾಠಗಳಿವೆ. ಇತಿ ಪ್ರಥಿತಮಾನಸೋ ವ್ಯದಧಿತೇಶ ನಾರಾಯಣ ಶಿವಸ್ತುತಿಮಿಮಾಂ ಶಿವಾಂ ಲಿಕುಚ ಸೂರಿ ಸೂನು ಸುಧೀಹಿ. ಏನು ಶಿವಸ್ತುತಿ ಇದೆ, ಇದು ಸಜ್ಜನರ ಕಿವಿವರೆಗೆ ಮುಟ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾರೆ. ಯಾಕೆ ಅಂತಂದ್ರೆ ಈ ಶ್ಲೋಕ ಪಾಂಡಿತ್ಯ ತೋರಿಸೋದಕ್ಕೆ ಮಾಡುವಂತ ಶ್ಲೋಕಗಳಲ್ಲ. ಒಂದೇ ಶಬ್ದ ಇಟ್ಟೆ, 2 ಶಬ್ದ ವ್ಯತ್ಯಾಸ ಮಾಡಿದೆ, ಕೇಳಲಿಕ್ಕೆ ಭಾರಿ ಅನಿಸ್ತೀವು, ಹೀಗೆ ಪಾಂಡಿತ್ಯ ತೋರಿಸ್ಲಿಕ್ಕೆ ಮಾಡೋದಲ್ಲ. ಸಜ್ಜನರಲ್ಲಿ ವಿನಯ ಭಕ್ತಿಯನ್ನ ಇಟ್ಟುಕೊಂಡು, ರುದ್ರದೇವರಲ್ಲಿ ಭಕ್ತಿಯನ್ನ ಇಟ್ಟುಕೊಂಡು ಮಾಡಿರ್ತಕ್ಕಂಥದ್ದು. ಅದಕ್ಕಾಗಿ ಸಜ್ಜನರ ಉದ್ಧಾರಕ್ಕಾಗಿ ಅವರ ಕಿವಿಯವರೆಗೆ ಈ ಶ್ರವಣ ಪದ್ಧತಿ ಅಂದ್ರೆ ಕಿವಿಗಳು, ಅಲ್ಲಿಯವರೆಗೆ ಈ ಶ್ಲೋಕ ಸರತು, ಈ ಎಲ್ಲ ಸ್ತುತಿ ಮುಟ್ಲಿ. ಯಾರು ಮಾಡ್ಯಾರೆ? ಇದು ನಾರಾಯಣ ಪಂಡಿತರು ಮಾಡಿದ್ದಾರೆ, ರುದ್ರದೇವರ ಅನುಗ್ರಹ ಮಾತ್ರದಿಂದ ಮಾಡಿದ್ದಾರೆ. ಮತ್ ಹೇಗಿದೆ ಅಂತಂದ್ರೆ, ಮನಿಷ್ಕೊಡು, ಪ್ರತಿಕೃತ ಏನೋ ಶಬ್ದ ಇದೆ ಅಲ್ಲಿ. ಹಾ, ಪ್ರತಿಕೃತಾತ್ ಶಿವಸ್ಯ ಕರುಣಾಂಕುರಾತ್ ಪ್ರತಿಕೃತಾತ್ ಸದಾಸೋದಿತ. ಇಲ್ಲೇ ಸದಾಸೂದಿತ ಇದೆ. ಪ್ರತಿಕೃತಾತ್ ಅಂದ್ರೆ ನಾರಾಯಣ ಪಂಡಿತರು ಪ್ರಯತ್ನ ಮಾಡಿರ್ತಕ್ಕಂತಹದ್ದು, ರುದ್ರದೇವರ ಕರುಣೆಯಿಂದ ಆಗಿರ್ತಕ್ಕಂತಹ ಈ ಕೃತಿ ಇದೆ. ಇತಿ ಪ್ರಥಿತಮಾನಸೋ ವ್ಯದಧಿತೈಷ ನಾರಾಯಣ. ಏನೋ ಯಾರೋ ಮಾಡ್ಯಾರ, ಯಾಕೆ ಓದ್ಬೇಕು? ಪ್ರಥಿತಮಾನಸ, ಚೆನ್ನಾಗಿ ವೇದಾಂತವನ್ನ ತಿಳಿದು ತಂದೆಯಿಂದ ಜ್ಞಾನವನ್ನ ಪಡೆದು ನಾನು ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನ ಚೆನ್ನಾಗಿ ತಿಳಿದುಕೊಂಡು ಮಾಡಿದ್ದೇನೆ. ಎಂಥವರು? ಲಿಕುಚ ಸೂರಿ ಸೂನು ಸುಧೀಹಿ. ಮತ್ತ ಕಾವ್ಯ ದೋಷಗಳಿರ್ಬೋದು, ಕವಿ ನಿಮಗೇನ್ ಮಾಡ್ಲಿಕ್ಕೆ ಬರೋದಿಲ್ಲ ಕಾವ್ಯ ಅಂತಂದ್ರ, ಲಿಕುಚ ತಿಲ ಲಿಕುಚ ಕುಲಕ್ಕೆ ತಿಲಕದಂತೆ ಇರುವ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಕ್ಕಳು ನಾವು. ಅದರಿಂದಾಗಿ ಕಾವ್ಯ ನಮ್ಮ ರಕ್ತದಲ್ಲಿ ಹರಿದು ಬಂದಿದೆ, ನಮ್ಮ ಕಾವ್ಯದಲ್ಲಿ ದೋಷ ಇಲ್ಲ ಅಂತನ್ನೋದಾಗಿ ತಿಳಿಸ್ತಾರೆ. ಹೀಗೆ ಆ ಶ್ಲೋಕ ಇದೆ. ಅವಶ್ಯವಾಗಿ ಇದನ್ನ ಎಲ್ಲ ಸಜ್ಜನರು ಆ ಆಲಿಸ್ಲಿ ಅಂತ ಹೇಳ್ತಾರೆ. ಅಂದ್ರೆ ಈ ಶ್ಲೋಕವನ್ನ ಕೇಳದೇ ಇರೋದಕ್ಕೆ 3 ನಿಮಿತ್ತಗಳು. ಕರ್ತೃ ಸರಿಯಾಗಿ ಇರಲಿಲ್ಲ ಅಂತನ್ನೋದಾದ್ರೆ, ಅಥವಾ ಪ್ರತಿಪಾದ್ಯವಾದಂತ ವಿಷಯನೇ ತಪ್ಪಿತ್ತು ಅಂತನ್ನೋದಾದ್ರೆ. ಈ ಕಾಳಿದಾಸ ಕರ್ತೃ ಭಾರಿ ಮಾಡ್ತಾನೆ, ಆದ್ರೆ ಕೆಲವು ಕಡೆಗೆ ಪ್ರತಿಪಾದ್ಯ ವಿಷಯ ಏನೇನೋ ಹೇಳಿಬಿಡ್ತಾನೆ. ಏವಂಚ ಕರ್ತೃ ಸರಿ ಇರಲಿಲ್ಲ ಅಂತ ಆದರೆ, ಗ್ರಂಥದಿಂದ ಪ್ರತಿಪಾದ್ಯವಾದಂತ ವಿಷಯ ತಪ್ಪಿದ್ದರೆ, ಅಥವಾ ಕರ್ತೃ ಚಲೋ ಇದ್ದಾನೆ, ವೇದಾಂತವನ್ನ ತಿಳ್ಕೊಂಡವನಿದ್ದಾನೆ, ಶಾಸ್ತ್ರವನ್ನ ತಿಳ್ಕೊಂಡವನಿದ್ದಾನೆ, ಪ್ರತಿಪಾದ್ಯ ವಿಷಯನೂ ಸರಿ ಇದೆ, ಆದರೆ ಅವನು ಮಾಡುವಂತಹ ಕಾವ್ಯದಲ್ಲಿ ಶಬ್ದಗಳಲ್ಲಿ ದೋಷ ಬರ್ತದೆ, ಎಲ್ಲಿ ಯಾವ ಶಬ್ದ ಇಡಬೇಕು ಗೊತ್ತಿಲ್ಲ. ಹೀಗಾದ್ರೆ ಆ ಗ್ರಂಥವನ್ನ ಉಪೇಕ್ಷಿಸಬೇಕು. ಈ 3 ದೋಷ ಇಲ್ಲ ಅಂತನ್ನೋದಾಗಿ ಹೇಳ್ತಾರೆ. ಯಾಕೆ ಅಂತಂದ್ರೆ, ಪ್ರಥಿತ ಮಾನಸೋ, ಜ್ಞಾನವನ್ನ ಪಡೆದು ಮಾಡಿದ್ದೇನೆ. ಅದರಿಂದಾಗಿ ಕರ್ತೃ ಹೇಗೋ ಒಬ್ರಿದ್ದಾರೆ ಅಂತಲ್ಲ. ಪ್ರತಿಪಾದ್ಯ ವಿಷಯ ಅಶ್ರಾವಣೀಯವಾಗಿದೆಯೋ? ಸರ್ವಥಾ ಇಲ್ಲ.
ದೇವರ ಬಗ್ಗೆ ಮಾಡಿರ್ತಕ್ಕಂಥದ್ದಿದೆ. ಅದರಿಂದಾಗಿ ಪ್ರತಿಪಾದ್ಯ ವಿಷಯನೂ ತಪ್ಪಾದದ್ದಲ್ಲ. ಕಾವ್ಯದಲ್ಲಿ ದೋಷ, ಲಿಕುಚ ಕುಲೋತ್ಪನ್ನರಾಗಿದ್ದೇವೆ, ಅದರಿಂದಾಗಿ ಇದು ಕಾವ್ಯ ದೋಷದಿಂದಲೂ ಕೂಡ ರಹಿತವಾಗಿದೆ. ಇಂತಹ ಈ ರುದ್ರದೇವರ ಸ್ತುತಿ ಸಜ್ಜನರಿಗೆ ಎಲ್ಲರಿಗೂ ಸೇರ್ಲಿ ಅಂತ ಪ್ರಾ ಹೇಳಿ ಶಿವಸ್ತುತಿಯನ್ನ ಶಿವಾಂತರ್ಯಾಮಿಯಾದಂತಹ ಸಂಕರ್ಷಣ ರೂಪಿಯಾದ ಪರಮಾತ್ಮನಿಗೆ ನಾರಾಯಣ ಪಂಡಿತಾಚಾರ್ಯರು ಸಮರ್ಪಣೆ ಮಾಡ್ತಾರೆ. ಆಗ ಆ ರುದ್ರದೇವರ ಗುಡಿಯ ದೊಡ್ಡದಾದಂತಹ ಬಾಗಲು ಸ್ಫೋಟವಾದಂತೆ ಧ್ವನಿಯಾಗಿ ಎಲ್ಲ ಬಿಚ್ಚಿ ಬೀಳತ್ತೆ. ನಾರಾಯಣ ಪಂಡಿತಾಚಾರ್ಯರಿಗೆ ರುದ್ರದೇವರ ದರ್ಶನವಾಗತ್ತೆ. ಹೀಗೆ ಅದ್ಭುತವಾದಂತಹ ಈ ಶ್ಲೋಕವನ್ನ ಅನುವಾದ ಮಾಡುವ ಪ್ರಯತ್ನ ಮಾಡಿದ್ದೇನೆ. ಇದರಲ್ಲಿ ಏನಾದರೂ ಸರಿಯಾದದ್ದಿದೆ ಅಂತಾದರೆ ಅದು ಗುರುಗಳದು. ಎಲ್ಲ ವ್ಯಾಖ್ಯಾನಕಾರರು ಅದ್ಭುತವಾಗಿ ವ್ಯಾಖ್ಯಾನವನ್ನ ಮಾಡಿದ್ದಕ್ಕೆ ಹೇಳೋದಕ್ಕೆ ಸಾಧ್ಯವಾಗತ್ತೆ. ಬಹಳ ವ್ಯಾಖ್ಯಾನಕಾರರು ಇದಕ್ಕೆ ವ್ಯಾಖ್ಯಾನವನ್ನ ಮಾಡ್ತಾರೆ. ವೇದಾಂಗ ತೀರ್ಥರು, ವಿಶ್ವಪತಿ ತೀರ್ಥರು, ವೈಶ್ವನಾಥಿ ನಾರಾಯಣ ಪಂಡಿತಾಚಾರ್ಯರು, ಛಲಾರಿ ಶೇಷಾಚಾರ್ಯರು, ನೀರಾ ನೃಸಿಂಹ ಅಂತನ್ನುವ ಒಂದು ಹೆಸರಿನ ಟಿಪ್ಪಣಿ ಇದೆ. ಪೀತಾಂಬರ ಸೂರಿಗಳು ಮಾಡಿದ್ದಾರೆ. ರಂಗನಾಥರು ಇದ್ದಾರೆ. ಕಾವ್ಯಮಾಲ ಮತ್ತೆರಡು ಅಜ್ಞಾನ ಕರ್ತೃಕವಾದಂತಹ ಟೀಕೆಗಳಿವೆ. ಅಷ್ಟೇ ಅಲ್ಲದೆ ಸಗರ ಶ್ರೀನಿವಾಸಾಚಾರ್ಯ ಶಿಷ್ಯ ಸುಬ್ರಹ್ಮಣ್ಯರು ರಚನೆ ಮಾಡಿದ ಟೀಕೆ ಇದೆ. ಉಮರ್ಜಿ ಪ್ರಹ್ಲಾದಾಚಾರ್ಯರು ಮಾಡಿದ ಟೀಕೆ ಇದೆ. ತಿರುಮಲಾಚಾರ್ಯರು ಮಾಡಿದ ಟೀಕೆ ಇದೆ. ಹೀಗೆ 12 ಜನ ಇದಕ್ಕೆ ವ್ಯಾಖ್ಯಾನವನ್ನು ಬರೀತಾರೆ. ಈ ಕೃತಿ ಸಾಮಾನ್ಯವಾಗಿತ್ತು ಅಂತಾದ್ರೆ ಒಬ್ರು ವ್ಯಾಖ್ಯಾನ ಬರೀತಿರ್ಲಿಲ್ಲ. 12 ಜನರು ವ್ಯಾಖ್ಯಾನ ಮಾಡಿದ್ದಾರೆ, ದೊಡ್ಡ ದೊಡ್ಡ ವಿದ್ವಾಂಸರು. ಅದರಿಂದಾಗಿ ಪರಮ ರಮಣೀಯವಾದ ಕೃತಿ, ಪರಮ ಮಂಗಲವಾದಂತಹ ಕೃತಿ. ಇದನ್ನ ಒಳ್ಳೆದಿದೆ ಅಂತಾದರೆ ಇದೆಲ್ಲವೂ ಅವರದು. ದೋಷಗಳಿವೆ ಅಂತ ಅನ್ನೋದಾದರೆ ನನ್ನ ಅಜ್ಞಾನ ಮೂಲಕವಾಗಿ ಬಂದದ್ದು ಅಂತ ಅನ್ನೋದಾಗಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ರುದ್ರದೇವರ ಅನುಗ್ರಹ ನಮ್ಮ ಮೇಲೆ ನಿಮ್ಮ ಮೇಲೆ ಯಾವಾಗ್ಲೂ ಇರಲಿ. ಆ ರುದ್ರದೇವರು ನಮ್ಮನ್ನ ದೇವರ ಕಡೆಗೆ ಕರೆದುಕೊಂಡು ಹೋಗಲಿ, ವಿಷ್ಣು ಸರ್ವೋತ್ತಮತ್ವ ಜ್ಞಾನವನ್ನ ಮಾಡಿಸ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ನನ್ನ ಪ್ರವಚನವನ್ನ ಮುಗಿಸ್ತೇನೆ. ಗುರುಗಳ ಪಾದಗಳಲ್ಲಿ ಅರ್ಪಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಇದಂ ಜ್ಞಾನಂ ಹರೇಃ ಪೂಜಾ ಹರೇರೇವೋದಿತಂ ಸದಾ ಹರಿ ಅಧೀನಂಚ ಸರ್ವತ್ರ ಇತ್ಯೇವಂ ನ್ಯಾಸೋ ಹರೌ ಸ್ಮೃತಃ ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ ಹರಯೇ ನಮಃ ಹರಯೇ ನಮಃ. ನಮೋ ನಮಃ.